ನಮಸ್ಕಾರ, ನಾನು ಹರೀಶ್ ನಾಗರಾಜು. ನೀವು ನೋಡ್ತಿದ್ದೀರಾ ಇದು ನ್ಯೂಸು. ನನ್ನನ್ನು ತುಂಬ ಜನ ಹರಿ ಅಂತ ಕರೀತಾರೆ. ನಮ್ಮ ಜೊತೆ ಕುಳಿತಿರುವಂತಹ ಆತ್ಮೀಯರು, ಸೆಲೆಬ್ರಿಟಿಗಳು, ಅವರ ಕಥೆ ನಿಮ್ಮ ಮುಂದೆ. ಹರಿ ಕಥೆಗೆ ನಿಮಗೆ ಸ್ವಾಗತ. ಇವತ್ತಿನ ಹರಿಕತೆ ತುಂಬ ಟೇಸ್ಟ್ಫುಲ್ ಆಗಿರುತ್ತೆ. ಇದನ್ನು ತುಂಬ ಪ್ರಜ್ಞಾಪೂರ್ವಕವಾಗಿ ಈ ಪದವನ್ನು ಬಳಸ್ತಾ ಇದ್ದೀನಿ, ಟೇಸ್ಟ್ಫುಲ್ ಆಗಿರುತ್ತೆ ಅಂತ. ನೋಟದಲ್ಲಿ ಬೆಂಗಳೂರಿಗೆ ಬಂದ ಮೇಲೆ ವಿಧಾನಸೌಧ ನೋಡದೆ ಹೋದರೆ ತುಂಬ ಜನ ಆಡ್ಕೋತಾರೆ ಮತ್ತು ಬೈತಾರೆ. ಊಟದಲ್ಲಿ ಬೆಂಗಳೂರಿಗೆ ಬಂದವರು ಆ ಒಂದು ಜಾಗಕ್ಕೆ ಹೋಗಿ ಅಲ್ಲಿ ಇಡ್ಲಿ ವಡೆ, ಕೇಸರಿಬಾತು, ಉಪ್ಪಿಟ್ಟು ತಿಂದೇ ಹೋದರೆ ಮತ್ತು ಜನ ಆಡ್ಕೋತಾರೆ ಮತ್ತು ಬೈತಾರೆ. ನೀನು ತಿಂದೇ ಇಲ್ವಾ ಈ ಮಟ್ಟಕ್ಕೆ ಕೇಳುವಂಥ ಪರಿಸ್ಥಿತಿ. ಯಾಕೆಂದರೆ ಆ ಹೋಟೆಲ್ನ ಮಹಿಮೆನೇ ಹಾಗೆ. ಹಾಗಾದರೆ ಟೇಸ್ಟ್ ಹೆಂಗೆ ಬರುತ್ತೆ? ಅವರ ಯಾರು ಗಲ್ಲಾಪೆಟ್ಟಿಗೆ ಮೇಲೆ ಕೂತ್ಕೋತಾರಲ್ಲ, ಅವ್ರು ನೋಡಿದ ತಕ್ಷಣ ಯಾಕೆ ಖುಷಿ ಆಗುತ್ತೆ? ಒಂದು ದೊಡ್ಡ ಲೆಗೆಸಿಯನ್ನು ಇವತ್ತು ಈ ಹರಿಕಥೆಯಲ್ಲಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ. ಅದಕ್ಕೆ ಕಾರಣ ಏನು ಗೊತ್ತಾ? ಈ ಒಂದು ಕನ್ನಡದ ನಾಣ್ಣುಡಿ, ಹಸನ್ಮುಖಿ ಸದಾ ಸುಖಿ. ಅವ್ರು ನೋಡ್ತಿದ್ದ ಹಾಗೇ ಆ ಮಂದಸ್ಮಿತ ನಗು ಇರುತ್ತಲ್ಲ, ಅದೊಂಥರ ಸೆಳೆಯುತ್ತೆ ಅವ್ರ ಜೊತೆಗೆ. ಅವ್ರನ್ನ ನೋಡೋ ಹಾಗೆ, ಅವ್ರನ್ನ ಮಾತಾಡಿಸೋ ಹಾಗೆ. ನನ್ನನ್ನೂ ಸೆಳೀತು. ಸ್ಪೆಷಲಿ 2025 ಜನವರಿ 27ನೇ ತಾರೀಕು ಒಂದು ದೊಡ್ಡ ಮೈಲುಗಲ್ಲನ್ನು ಆ ಹೋಟೆಲ್ ಸೃಷ್ಟಿ ಮಾಡಿದೆ. ಫಾಸ್ಟ್ ಫುಡ್ ಜಮಾನ ಅಂತ ಮಾತಾಡ್ತೀವಲ್ಲ, ಅದಕ್ಕೆ ನಾಂದಿ ಹಾಡಿದವರೇ ಅವ ಕುಟುಂಬ. ನಾನು ಮಾತಾಡ್ತಿರೋದು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವಂಥ ಬ್ರಾಹ್ಮಿಣ್ಸ್ ಕಾಫಿ ಬಾರ್. ಹರೀಶ್, ಗೊತ್ತಿದು ನಮಗೆ ಅಂತ ನೀವು ಯೋಚನೆ ಮಾಡ್ತಿರ್ತೀರ. ಆದರೆ ಆ ಸ್ಟೋರಿ ಮತ್ತು ಆ ಸಾಧನೆ, ಅದನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಇವತ್ತಿನ ಹರಿಕಥೆಯಲ್ಲಿ. ನಮ್ಮ ಜೊತೆ ಇದ್ದಾರೆ ನನ್ನ ಅದರ್ದನ್ ಶ್ರೀ ರಾಧಾಕೃಷ್ಣ ಅಡಿಗ. ನಮಸ್ಕಾರ. ಹೇಗಿದ್ದೀರಿ ಸರ್? ನಿನ್ನೆ ಕಂಪೇರ್ ಮಾಡಿದ್ರೆ ಇವತ್ತು ಡಬಲ್ ಸೂಪರು. ಯಾಕೆ ಹಂಗೆ? ನೀವು ಕೇಳಲಿ ಅಂತಲೇ ಈ ಪ್ರಶ್ನೆಗೆ ಕಾಯ್ತಾ ಇದ್ದೆ. ನಿಮ್ಮ ನೋಡೋದಲ್ಲ, ಆ ಖುಷಿನೇ ನಮಗೆ ಖುಷಿ. ನಮ್ಮ ಜೀವನ ಪಾವನ ಆಯಿತು. ನಮಗೊಂಥರ ಇನ್ಸ್ಪಿರೇಷನ್ ಸರ್ ನೀವು ಯಾವಾಗಲೂ. ಇನ್ಸ್ಪಿರೇಷನ್ ಅನ್ನೋದಕ್ಕೆ ನಾನು ಅಂಥ ಸಾಧನೆ ಏನು ಮಾಡಿದ್ದೀನಿ ಅಂತ ನನಗೇನು ಅನಿಸ್ತಾ ಇಲ್ಲ. ನಿಮ್ಮ ಆ ಇನ್ಸ್ಪಿರೇಷನ್ನ ಭಾವನೆಗೆ ನಾನು ಚಿರಋಣಿ. ನೋಡಿ, ನಾನು ಇವತ್ತು ಈ ಕಾಸ್ಟ್ಯೂಮ್ ಹಾಕೊಂಬರೋಕ್ಕೂ ನೀವೇ ಇನ್ಸ್ಪಿರೇಷನ್. ಐ ಟೆಲ್ ಯು ಎರಡು ಥಿಂಗು. ನನ್ನ ಬದುಕಿಗೂ ಮತ್ತು ರಾಧಾಕೃಷ್ಣ ಅಡಿಗರ ಬದುಕಿಗೂ ಎರಡು ಸಾಮ್ಯತೆ ಇದೆ. ಆ್ಯಕ್ಚುಲಿ ನಂಗೆ ಅವ್ರ ಪರಿಚಯ ಇದ್ದರೂ ಇವಾಗಲೇ ಹೇಳ್ತಿರೋದು ಇದನ್ನು. ಸರ್, 1979 ನನಗೆ ಅವ್ರಿಗೆ ಒಂದು ಸಂಬಂಧ ಇದೆ. ಯಾಕೆಂದರೆ ಒಂದು, ನಾನು ಹುಟ್ಟಿದ ವರ್ಷ. ಇನ್ನೊಂದು, ಅವರ ಬದುಕಿನಲ್ಲಿ ಮಹತ್ತರ ಘಟನೆ ನಡೀತಾವಾಗ. 2008 ನಾನು ಮದುವೆ ಆಗಿದ್ದ ವರ್ಷ. ಅವರು ಅವ್ರ ಲೈಫಲ್ಲಿ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡಂಥ ವರ್ಷವೂ ಹೌದು. ಅದೇನು ಅಂತ ಈಗ ಶುರು ಮಾಡ್ತೀವಿ ನಿಧಾನಕ್ಕೆ. ಲೆಟ್ಸ್ ಗೋ. ಈ ಪಂಚೆ ಮತ್ತು ಈ ಶರ್ಟು, ನಾನು ಇದನ್ನು ಇವತ್ತು ಈ ಕಾಸ್ಟ್ಯೂಮ್ ಹಾಕ್ಕೊಳ್ಳೇಬೇಕು ಅಂತ ನಿರ್ಧಾರ ಮಾಡಿ ನಿಮ್ಮನ್ನು ರಿಸೀವ್ ಮಾಡ್ಕೊಳಕ್ಕೆ ಬಂದಿದ್ದೆ. ಈ ಪಂಚೆ ಮತ್ತು ಶರ್ಟಿನ ಮಹಿಮೆ ಹೇಳಿ ಸರ್ ಫಸ್ಟ್. 2008 ಜನವರಿ. ನಾನು ಸಾಮಾನ್ಯವಾಗಿ ಹೋಟ್ಲಿನಲ್ಲಿ ಇದ್ದಾಗ ಕಂಫರ್ಟಬಲಾಗಿರಲಿ ಅಂತ ಪಂಚೆನೇ ಉಟ್ಕೊತಿದ್ದೆ. ಹೊರಗಡೆ ಎಲ್ಲ ಹೋಗ್ಬೇಕಾದ್ರೆಲ್ಲ ಪ್ಯಾಂಟು ಶರ್ಟ್ಗಳೆಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದೆ. ಆವಾಗ ಮೋಟ್ರ್ ವೆಹಿಕಲ್ ನಮಗೆ ಭಾಳ ಒಂದು ಆಸೆ ಆದಂಥ ವೆಹಿಕಲ್ಲು. ಸೊ ಅದಕ್ಕೆ ತಕ್ಕಂತೆ ಆಗಿನ ಕಾಲದಲ್ಲಿ ಶೋಕಿಗಳು ಮಾಡ್ಕೊಂಡು ಬೈಕಲ್ಲೇ ಆಟ ಆಡ್ಕೊಂಡೆಲ್ಲ ಇರ್ತಿದ್ದ ವರ್ಷ. ಬಟ್ 2008 ಜನವರಿ 1ನೇ ತಾರೀಕು ಅಮೇರಿಕನಲ್ಲಿ ಒಂದು ಟೆಂಪಲ್ಗೆ ಅಂತ ಹೊಸ ವರ್ಷದ ಇದಕ್ಕೋಸ್ಕರ ಟೆಂಪಲ್ಗೆ ಹೋಗಿದ್ವಿ. ಬ್ರಿಡ್ಜ್ ವಾಟರ್ ಪಾರ್ಕ್ ಟೆಂಪಲ್ ಅಂತ. ಎಲ್ಲ ಫ್ಯಾಮಿಲಿ ಎಲ್ಲ ಹೋಗಿದ್ವಿ. ಬೆಳಿಗ್ಗೆ 4:15 ಗಂಟೆ, -ಡಿಗ್ರಿನಲ್ಲಿದೆ, ಚಳಿ ಅಂದರೆ ಚಳಿ. ಬಟ್ ಆ ದಿವಸನೂ ನಾನು ಪಂಚೆ ಉಟ್ಕೊಂಡು ಹೋದೆ. ದೇವಸ್ಥಾನ ಅಲ್ಲ ಅಂತಲ್ಲಿ ಅಂದ್ಬಿಟ್ಟು ಉಟ್ಕೊಂಡು ಹೋದೆ. ಆವಾಗ ಉಟ್ಕೊಂಡು ಹೋಗಿದ್ದಾಗ ಆ ಚಳಿನಲ್ಲೇ ನಾನು ಪಂಚೆನಲ್ಲಿ ತಡ್ಕೊಂಡಿರ್ಬೇಕಾದ್ರೆ, ನಮ್ಮ ಇಂಡಿಯಾನಲ್ಲಿ ಅಂಥ ಚಳಿ ಏನು ಇರೋದಿಲ್ಲ. ಬಟ್ ನಮ್ಮ ತಂದೆ ಯಾವಾಗಲೂ ಪಂಚನಲ್ಲೇ ಇದ್ದಿದ್ದು. ಅವರು ಪ್ಯಾಂಟು ಏನೂ ಹಾಕಿರಲಿಲ್ಲ. ನಮ್ಮ ತಂದೆ ಸಂಪ್ರದಾಯನ ಮುಂದುವರಿಸ್ಬೇಕು ಅನ್ನೋದು ನನಗಿತ್ತು. ಹಾಗೆ ಹೋಟ್ಲನ್ನು ಕೂಡ ನಾನೇ ನೋಡ್ಕೊಂಡು ಹೋಗ್ತಾ ಇದ್ದಿದ್ದರಿಂದ ಅದು ಮನಸ್ಸಲ್ಲಿತ್ತು, ಅದನ್ನು ಮುಂದುವರಿಸ್ಬೇಕು ಅಂತ. ಯಾವುದಕ್ಕೂ ನನ್ನ ಹೆಂಡತಿ ಮತ್ತು ನನ್ನ ಮಗಳನ್ನ ಕೇಳ್ಬಿಡೋಣ, ಅವ್ರ ಡಿಸಿಷನ್ಸ್ ಏನಾದ್ರು ಇದ್ದರೆ ಅವ್ರಿಗೆ ಬೇಜಾರಾಗಬಾರ್ದು ಅಂತ ಕೇಳಿದೆ. ತಕ್ಕಂತೆ ನನ್ನ ಹೆಂಡ್ತಿನೂ ಅಷ್ಟೇ, ನನ್ನ ಮಗಳನ್ನು, ನಿಮ್ಮ
ಪರ್ಸನಲ್ ವಿಚಾರದಲ್ಲಿ ಆ ವಿಚಾರ ಬಟ್ಟೆ ಇದ್ರ ಬಗ್ಗೆ ನಾವು ಯಾರೂ ಇಂಟರ್ಫಿಯರ್ ಆಗಲ್ಲ, ನಿಮ್ಮ ಖುಷಿನೇ ನಮ್ಮ ಖುಷಿ ಅಂತೆಲ್ಲ ಹೇಳಿದ್ರು. ಅದೇ ಎಂಡು. ಆ ದಿವಸ ಅಲ್ಲಿಂದ ಮುಂದೆ ಪ್ಯಾಂಟು ಹಾಕಿಲ್ಲ, ನಾನು ತೊಗೊಂಡೋಗಿದ್ದ ಪ್ಯಾಂಟ್ಗಳನ್ನೆಲ್ಲ ಅಲ್ಲೇ ಬಿದ್ದುಬಿಟ್ಟು ಪಂಚನಲ್ಲೇ ಮುಂದುವರಿತಾ ಬಂದೆ. ಸೊ 16-17 ವರ್ಷದಿಂದ ನೀವು ಬರೀ ಪಂಚೆನೇ ನಿಮ್ಗೆ ಇಷ್ಟ, ಅದನ್ನೇ ಹಾಕ್ತೀರಿ. ಅದೇ ಎಲ್ಲಿ ಹೋದ್ರು ಕೂಡ ಪಂಚನೆ. ಸರ್, ಬೆಂಗಳೂರಲ್ಲಿ ಯಾವುದೋ ಮಾಲ್ಗೆ ಯಾರೋ ಪಂಚೆ ಹಾಕೊಂಡು ಹೋಗಿದ್ದು ವಾಪಸ್ ಕಳಿಸ್ಬಿಟ್ಟಿದ್ರು ಸರ್. ಅಲ್ಲ, ನನಗೆ ಆ್ಯಕ್ಚುಲಿ ಇದು ಒಂದು ಕಂಪನಿ ಹೆಸರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಪಾಪ ಅವ್ರಿಗೆ ಯಾಕೆ ಬೇಜಾರು ಮಾಡಬೇಕು ಅಂತ. ನಂದು ಟ್ರಾನ್ಸ್ಪೋರ್ಟೇಷನ್ ಕೂಡ ಇತ್ತು ಆವಾಗ. ಕ್ಯಾನ್ವಾಸ್ಗೆ ಅಂತೇಳಿ ಹೇಳಿ ಒಂದು ಕಂಪ್ನಿಗೆ, ಜರ್ಮನ್ ಕಂಪ್ನಿನೇ ಇದೆ ಆ್ಯಕ್ಚುಲಿ. ಅವ್ರು ಯಾವಾಗಲೂ ನನ್ನ ಹತ್ರ ವೆಹಿಕಲ್ಗಳು ತೊಗೊಳೋರು. ಏನೇ ಹೊಸ ಕಾರ್ಗಳು ಬಂದಾಗ ನಾನು ಅದನ್ನು ಅವ್ರಿಗೆ ಬಾಡಿಗೆಗೆ ಅದನ್ನು ತೊಗೊಳಕ್ಕೆ ಕೊಡ್ತಾಯಿದ್ದೆ. ಅವರು ಕಂಪ್ನಿಗೆ ಡಿಸ್ಕಷನ್ಸ್ಗೆ ನೀವು ಬರಬೇಕು ಈ ಕಾರ್ ಬಗ್ಗೆ ಅಂತೇಳಿ ಹೇಳಿ ಕರೆದಾಗ ಗೇಟ್ನಲ್ಲೇ ನನ್ನನ್ನು ತಡೆ ಹಿಡಿದ್ರು. ಈ ಇದರಲ್ಲಿ ಫಾರ್ಮಲ್ ಡ್ರೆಸ್ಸಲ್ಲಿ ಬಂದರೆ ಮಾತ್ರ ಒಳಗಡೆ ಬಿಡ್ತೀವಿ, ನಿಮ್ಗೆ ಬಿಡೋದಿಲ್ಲ ಅಂತಂತೇಳಿ. ಸೊ ದೆನ್ ಐ ವಾಸ್ ಫೋರ್ಸ್ ಟು ಗೋ ಬ್ಯಾಕ್. ನಾನು ವಾಪಸ್ಸು ಹೊರಟ್ಬಿಡೋಣ ಅಂತೇಳಿ ಹೊರಟೆ. ಆವಾಗ ಅಲ್ಲಿ ಒಳಗಡೆಯಿಂದ ಕರೆ ಬರುತ್ತೆ ನನಗೆ, ನೀವು ಇನ್ನೂ ಬಂದಿಲ್ಲ, ನಾವು ಕಾಯ್ತಾ ಇದ್ದೀವಿ ಎಲ್ಲರೂ ಅಂತ. ಸರ್, ನನ್ನನ್ನು ಇಲ್ಲಿ ತಡೆ ಹಾಕಿದ್ದಾರೆ, ಈ ಥರ ತಡೆ ಹಾಕಿ ನಾನು ಒಳಗಡೆ ಬಿಡೋದಂತಂದರೆ ನಾನು ಬರೋದಿಲ್ಲ ಸರ್ ಅಂತೇಳಿ ಹೇಳಿದೆ. ಇಲ್ಲ, ನಿಮಗೆ ಸ್ಪೆಷಲ್ ಪರ್ಮಿಷನ್ ತೊಗೊಂಡು ಬರ್ತೀವಿ, ದಯವಿಟ್ಟು ತಾವು ಬರಲೇಬೇಕು ಅಂತೇಳಿ ಹೇಳಿದ್ರು. ಸರ್, ನನಗೋಸ್ಕರ ನಿಮ್ಮ ಕಂಪ್ನಿ ಡಿಸಿಷನ್ ಚೇಂಜ್ ಮಾಡಬೇಡಿ, ನಾನು ಬರಲ್ಲ, ನಿಮ್ಮ ವ್ಯಾಪಾರ ಬೇಕಿದ್ರೆ ನನ್ನ ಆಫೀಸಿಗೆ ಬನ್ನಿ ಅಂತೇಳಿ ಹೇಳಿ ಹೊರಟು ಬಂದೆ. ನಾನು ಸ್ವಾಭಿಮಾನ ಅಷ್ಟೇ. ವ್ಯಾಪಾರಕ್ಕಿಂತ ಹೆಚ್ಚಾಗಿ ನಮಗಿಲ್ದಿರೋ ಒಂದು ಅಭಿಮಾನ, ಸ್ವಾಭಿಮಾನ ಎರಡೂ ನಮಗೆ ಇಲ್ಲ ಅಂತಲೇ ಮೇಲೆ ಆ ಜಾಗದಲ್ಲಿ ನಮಗಲ್ಲಿ ಬೆಲೆ ಇಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ಬಂದುಬಿಟ್ಟೆ. ಬಟ್ ಅವರು ಅದನ್ನು ಬೇಜಾರು ಮಾಡ್ಕೊಂಡಿಲ್ಲ, ನೀವು ಬರಲೇಬೇಕು ಅಂತೇಳಿ ಹೇಳಿ ಬಂದರು. ಕಡೆಗೆ ಅವ್ರ ವ್ಯಾಪಾರನ ನಾವು ಫೋನ್ ಮೂಲಕನೇ ಮಾತಾಡಿ ಅವ್ರಿಗೆ ಕೊಡೋಕ್ಕೆ ಶುರು ಮಾಡಿದ್ವಿ. ಸೊ ಒಂದು ಪಂಚೆ ಶಕ್ತಿ ತೋರಿಸಿದ್ರಿ. ಇಲ್ಲ, ನಾವು ಹೇಳೋದಂತಾದರೆ ಇವನ್ ಕೆಲವು ಪೊಲಿಟಿಷಿಯನ್ಸ್ಗಳು, ಕೆಲವರು ಇವ್ರುಗಳೆಲ್ಲ ಎಲ್ಲ ಕಡೆ ಹೋಗ್ತಾರೆ, ಅವ್ರಿಗೆ ಮಾತ್ರ ಬಿಡ್ತಾರೆ. ಹಾಗಾದ್ರೆ ನಾವೇನಾಗಿದ್ದೀವಿ ಅಂತ ಬೇಕಲ್ಲ. ಆಮೇಲೆ ಅವ್ರಿಗೆ ನಾನು ಹೇಳಿದೆ, ನೀವು ನಿಮ್ಮ ದೇಶ ಬಿಟ್ಟು ನಿಮ್ಮ ವ್ಯಾಪಾರಕ್ಕೋಸ್ಕರ ನಮ್ಮ ದೇಶಕ್ಕೆ ಬಂದು ನಮ್ಮ ದುಡ್ಡು ಮಾಡ್ಕೊಂಡು ನೀವು ಆಚೆ ಹೋಗ್ತೀರಾ, ನೀವು ಚಡ್ಡಿಲಿ ಬರ್ತೀರಾ, ನೀವು ಹೆಂಗೆ ಬೇಕಾದ್ರೂ ಹೋಗ್ತೀರಾ, ಆದರೆ ನಮ್ಮನ್ನು ಯಾಕೆ ನೀವು ಈ ಥರ ತಡೆ ಹಾಕೋಕ್ಕೆ, ನೀವು ನಮ್ಮವರಾಗಿ ನಮ್ಗೆ ಯಾಕೆ ತಡೆ ಹಾಕ್ತೀರಾ ಅಂತೇಳಿ ಅವ್ರಿಗೆ ಪ್ರಶ್ನೆ ಮಾಡಿದೆ. ಅವ್ರ ಅಪಾಲಜಿ ಕೂಡ ಕೇಳಿದರು. ರಾಧಾಕೃಷ್ಣ ಅಡಿಗ ಅವರು 1965 ಜನವರಿ 27ನೇ ತಾರೀಕು ಅವರ ತಂದೆಯವರು ಶುರು ಮಾಡ್ತಾರೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವಂಥ ಬ್ರಾಹ್ಮಿಣ್ಸ್ ಕಾಫಿ ಬಾರ್. ಇಸ್ವಿನ ಮೆನ್ಷನ್ ಮಾಡಿದಾರಲ್ಲಿ. ಹಳೇ ಬ್ರಾಹ್ಮಿಣ್ಸ್ ಕಾಫಿ ಬಾರ್ ನೋಡಿದವ್ರಿಗೆ ಬೋರ್ಡ್ ಅಂತೂ ಅದೇ ಇದೆ, ಒಂದಷ್ಟು ನವೀಕರಣ ಅಂತೂ ಈಗಾಗಿದೆ. 60 ವರ್ಷದ ಸೆಲೆಬ್ರೇಷನ್ 2025 ಜನವರಿ 27ನೇ ತಾರೀಕಿಗೆ. ಸರ್, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ವೆನ್ ಯು ಲುಕ್ ಬ್ಯಾಕ್, 1965 ನಿಮಗೆ ಎಷ್ಟು ವರ್ಷ? 1 ವರ್ಷ 6 ತಿಂಗಳಾಗಿತ್ತು ಅಷ್ಟೇ ನನಗೆ. ಕೂಸು. ಆದರೆ ನಾನು 8ನೇ ವಯಸ್ಸಿನಲ್ಲಿ 3ನೇ ಕ್ಲಾಸ್ಗೆ ಹೋಗೋಕ್ಕೆ ಶುರು ಮಾಡಿದಾಗಲಿಂದನೇ ಹೋಟ್ಲಿಗೆ ಹೋಗೋಕ್ಕೆ ಶುರು ಮಾಡಿದೆ, ಕಲಿಬೇಕು ಅನ್ನೋ ಉದ್ದೇಶದಿಂದ. ಸೊ ಅಲ್ಲಿಂದನೇ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು. ನಾನು ಇವಾಗ ಆಲ್ಮೋಸ್ಟ್ 53 ವರ್ಷ ನನ್ನ ಹೋಟ್ಲಿಗೆ ನಾನು ಕೆಲಸ ಮಾಡಿದ್ದೀನಿ. ಅದರಲ್ಲಿ ತುಂಬ ಪ್ರೈಡ್ ಇದೆ ನನಗೆ. ನಾನು ನಮ್ಮ ಹೋಟ್ಲನ್ನು ದುಡಿದು ಮೇಲೆ ಬಂದಿದ್ದೀನಿ ಅನ್ನೋದರಲ್ಲಿ ನನಗೆ ತುಂಬ ಆತ್ಮವಿಶ್ವಾಸವೂ ಇದೆ, ಖುಷಿನೂ ಕೂಡ ಇದೆ. ಏನು ಅದರ ಹಿನ್ನೆಲೆ ಏನು ಸರ್? ಅಂದರೆ ಬ್ರಾಹ್ಮಿಣ್ಸ್ ಕಾಫಿ ಬಾರ್ ಅವಾಗಲೇ ಇಟ್ಟರೆ ಹೆಸರಿದು. ಅಂದರೆ ಆವಾಗ ಏನಾಗ್ತಾಯಿತ್ತು ಅಂದರೆ, ಉಡುಪಿ ಕಡೆಯಿಂದ ವಲಸೆ ಬಂದವರೆಲ್ಲ ಉಡುಪಿ ಬ್ರಾಹ್ಮಣರ ಕಾಫಿ ಬಾರು ಈ ಥರ ಎಲ್ಲ, ಯಾಕೆಂದರೆ ಉಡುಪಿಯಿಂದ ಬಂದವರೇ ಸುಮಾರವಾಗಿ ಎಲ್ಲರೂ ಹೋಟ್ಲು ಮಾಡಿದವರು ಬೆಂಗಳೂರು ಕಡೆ ಎಲ್ಲ. ಇತ್ತೀಚೆಗೆ ಬೇರೆಯವರೆಲ್ಲ ಬಂದಿದ್ದಾರೆ. ಬಟ್ ಆವಾಗಿನ ಹೋಟ್ಲು ಅಂತಲೇ ಹೇಳಿದ್ರೆ ಒಂದು ಉಡುಪಿ ಕಡೆಯವರು, ಕುಂದಾಪುರದ ಕಡೆಯವರು, ಈ ಥರನೇ ಒಂಥರ ಟ್ರೆಂಡ್ ಇತ್ತು. ಸೊ ಅದನ್ನು ಅವರು, ನಮ್ಮ ತಂದೆ ಕುಂದಾಪುರದವರೇ, ಅಲ್ಲಿಂದ ಬೆಂಗಳೂರಿಗೆ ಬಂದಾಗ ಬ್ರಾಹ್ಮಣರ ಕಾಫಿ ಬಾರ್ ಅಂತಲೇ ಇಟ್ಟರು. ಹಾಗಾಗಿ ಅದೇ ಹೆಸರು ಕಂಟಿನ್ಯೂ ಮಾಡ್ಕೊಂಬಂದಿದ್ದೀವಿ. ಬಟ್ ಅವಾಗಿಂದ ಅಂದರೆ ಒಂದು ಎಥಿಕ್ಸ್ ಅಂತೂ ಇರಲೇಬೇಕಲ್ಲ ಸರ್, ಒಂದು ಏನೋ ಏಮ್ ಇರಬೇಕು. ಏನಿತ್ತು ಅಪ್ಪಾಜಿ ಅವ್ರಿಗೆ? ಅವರಿಗೆ ಏಮ್ ಅಂದ ಆಗಿನ ಕಾಲದಲ್ಲಿ ಏಮ್ ಅನ್ನೋದ್ರ ಬಗ್ಗೆ ಹೆಚ್ಚಾಗಿ ಒಂದು ಜೀವನನೇ ಅವ್ರಿಗೆ ಭಾಳ ಇಂಪಾರ್ಟೆಂಟ್ ಆಗಿತ್ತು. 8 ಜನ ಮಕ್ಕಳು ಇಟ್ಕೊಂಡು ಬೆಂಗಳೂರಿಗೆ ಬಂದಾಗ ಒಂದು ಜೀವನ ಮಾಡೋದು ಭಾಳ ಕಷ್ಟ ಇತ್ತು. ಕಡೆಯಲ್ಲಿ ಇದೊಂದು ವ್ಯಾಪಾರನಲ್ಲಿ ಅವರು ಆ್ಯಕ್ಚುಲಿ ನಮ್ಮ ತಂದೆ ವೇದ ಎಲ್ಲ ಕಲ್ತಿದ್ದಾರೆ, ಪುರೋಹಿತಿಕೆ ಮಾಡ್ತಾಯಿದ್ರು, ಅಡುಗೆ ಕೆಲಸ ಮಾಡ್ತಾಯಿದ್ರು, ಎಲ್ಲ ಇತ್ತು. ಕಡೆಗೆ 8 ಜನ ಮಕ್ಕಳನ್ನ ಬೇರೆ ಸಾಕಬೇಕಲ್ಲ ಅನ್ನೋದಕ್ಕೋಸ್ಕರ ನಾನು ಸಣ್ಣತನದಲ್ಲಿ ಒಂದು ಸಣ್ಣ ಹೋಟ್ಲು, ಒಂದು ಕಾರ್ ಗರಾಜ್ನಲ್ಲಿ ಸ್ಟಾರ್ಟ್ ಮಾಡಿದ್ದು. ಏನು, ಟು ಸ್ಟಾರ್ಟ್ ವಿತ್ ಓನ್ಲಿ ಕಾಫಿ, ಟೀ ಮತ್ತು ಬನ್ನು ಅಂತ ಅಷ್ಟೇ ಮಾಡಿದ್ದು. ಆ ಜಾಗದಲ್ಲಿ ಶುರು ಮಾಡಿ ಈಗಿರೋ ಬ್ರಾಹ್ಮಿಣ್ಸ್ ಕಾಫಿ ಬಾರ್ ಜಾಗದಲ್ಲಿ ಕಾಫಿ, ಟೀ, ಬನ್ನು ಅಷ್ಟೇ. ಬನ್ನು, ಬೇಕರಿ ಪ್ರಾಡಕ್ಟ್ಸ್ ಇಷ್ಟೇ ಇದ್ದಿದ್ದು. ಆವಾಗ ಬೇರೆ ಏನು ಮಾಡ್ತಾ ಇರಲಿಲ್ಲ. ಅದು ಏನು, ಈ ಮುಹೂರ್ತದಲ್ಲಿ ಇದರದ್ದು, ಈ ಹೋಟ್ಲದೊಂದು ಮುಹೂರ್ತದಲ್ಲಿ ಭಾಳ ಒಂದು ಅದ್ಭುತವಾಗಿದೆ. ಆ ಮುಹೂರ್ತ ಇಟ್ಕೊಟ್ಟಂಥ ಪುರೋಹಿತರು ಹೇಳಿದ್ರು, ಈ ಮುಹೂರ್ತ 27 ಜನವರಿ 65, ಇನ್ನು 100 ವರ್ಷ ಆದರೂ ನಿಮ್ಗೆ ಈ ಮುಹೂರ್ತ ಸಿಗಲ್ಲ,
ನೀವು ಈ ಮುಹೂರ್ತದಲ್ಲಿ ಮಾಡಲೇಬೇಕು ಅಂತಂತೇಳಿ ಹೇಳಿದ್ರು. ಆದರೆ ನಮ್ಮ ತಂದೆಗೆ ಆಗ ಅನಿವಾರ್ಯ ಆಯಿತು. ಫೆಬ್ರವರಿ 5ನೇ ತಾರೀಕು ನಮ್ಮ ಅಕ್ಕನ ಮದುವೆ ಫಿಕ್ಸ್ ಆಗಿದೆ. ಓ, ಇದು 27 ಜನವರಿ. ಹೌದು, ಒಂದು ವಾರ ಇನ್ನು ಗ್ಯಾಪ್ ಒಂದು 10 ದಿವಸನೂ ಈಗ ಗ್ಯಾಪ್ ಇಲ್ಲ. ಹೌದು. ಹಾಗೆ ಇದರಲ್ಲಿ 3 ದಿವಸ ಮಾತ್ರ ಹೋಟ್ಲು ನಡೆಸಿ ಬಾಗಿಲು ಹಾಕ್ಬಿಟ್ಟು ತಿರ್ಗಾ ಕುಂದಾಪುರಕ್ಕೆ. ಆವಾಗೆಲ್ಲ ಈ ಥರ ಬಸ್ಸು ಕಾರುಗಳೆಲ್ಲ ಏನಿರಲಿಲ್ಲ. ಹೌದು. ಏನೋ ಅವ್ನು ಮಾಡ್ಕೊಂಡೋಗಿ ಊರಲ್ಲಿ ಮದುವೆ ಮುಗಿಸಿ ಬಂದರು. ಆಮೇಲೆ ತಿರ್ಗಾ ಓಪನ್ ಮಾಡಿದ್ದು. ದಟ್ ಮುಹೂರ್ತ ಈಸ್ ಸೋ ಇಂಪಾರ್ಟೆಂಟ್. ಯಾರು ಬೇಕಾದ್ರೂ ಹೇಳ್ತಾರೆ ಇವಾಗ ಅದನ್ನು. ಇನ್ನು 100 ವರ್ಷ ನೀವು ನಡೆಸಿ ಸರ್ ಅಂತ. ನನಗೆ ಆ ಕಾನ್ಫಿಡೆನ್ಸ್ ಇದೆ. ಈಗ ನನ್ನ ಮಗಳು ಬಂದಿದ್ದಾಳೆ, ನಮ್ಮ ಅಣ್ಣನ ಮಗ ಇದ್ದಾನೆ ಜೊತೆಗೆಲ್ಲ ಅಂತ. ನಾವು ಇಲ್ಲದಿದ್ರೂ 100 ವರ್ಷ ತಲುಪುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೂಡ ನನಗಿದೆ. ಈ ತಿಂಡಿಗಳಿಗೆ ಯಾವಾಗ ಬಂದಿದ್ದು, ನಿಮಗೆ ಯಾವಾಗ ನೆನಪಿದೆ? 8ನೇ ವಯಸ್ಸಲ್ಲಿ ನಿಮ್ಗೆ ಯಾಕೆ ಆಸಕ್ತಿ ಬೆಳೆಯೋಕ್ಕೆ ಶುರುವಾಯಿತು? ನಮಗೆ ಏನಾಗೈತೆ ಅಂತ ಹೇಳಿದ್ರೆ, ಮನೆಯಲ್ಲಿ ಬಡತನ ಇತ್ತು. ನಮ್ಗೆ ಯಾರಿಗೂ ಏನು ಲಕ್ಸುರಿ ಅನ್ನೋ ಲೈಫೇ ಗೊತ್ತಿರಲಿಲ್ಲ. ನಾವೆಲ್ಲ ಹೋಗಿ ಹೋಟ್ಲಲ್ಲಿ ಕೆಲಸ ಪಡೆದ್ರೆ ಮಾತ್ರ, ಇಲ್ಲಾಂದರೆ ಕೆಲಸವ್ರನ್ನ ಹಾಕ್ಕೊಂಡ್ರೆ ಅವ್ರಿಗೆ ಸಂಬಳ ಕೊಡಬೇಕು, ಇದೆಲ್ಲ ಮಾಡಬೇಕು. ಬೆಳಿಗ್ಗೆ 6 ಗಂಟೆಗೆ ಹೋಟ್ಲಿಗೆ ಹೋದರೆ 9:30 ತನಕ ಸ್ಕೂಲ್ ಟೈಮ್ ತನಕ ಅಲ್ಲೇ ಇದ್ದು 9:30 ಮೇಲೆ ಮನೆಗೆ ಹೋಗಿ ಸ್ನಾನ ಮಾಡಿ ತಿರ್ಗಾ ಸ್ಕೂಲ್ಗೆ ಹೋಗ್ತಾಯಿದ್ವಿ. 5 ಗಂಟೆಗೆ ಸ್ಕೂಲ್ ಮುಗಿದ್ರೆ ಅಲ್ಲಿಂದ ಬರ್ತಾಯಿದ್ವಿ. ಅದರಲ್ಲೂ ಒಂದು ಆಸೆ ಇತ್ತು, ಏನಂದರೆ ಇಡೀ ವಾರ ಕೆಲಸ ಮಾಡಿದ್ರೆ ₹1 ನಾಲ್ಕಾಣೆ ಕೊಡೋರು. ಓ, ಹಂಗೆ. ಓ, ಪಾಕೆಟ್ ಮನಿ. ಪಾಕೆಟ್ ಮನಿ. ಇಲ್ಲಾಂದರೆ ಒಂದು ದಿವಸ ಆ್ಯಬ್ಸೆಂಟ್ ಆದರೂ ಕೊಡ್ತಾ ಇರಲಿಲ್ಲ. ಸೊ ಆವಾಗ ಏನಾಗಿದೆ, ಆವಾಗಲಿಂದನೇ ನಮಗೆ ದುಡ್ಡು ಬಗ್ಗೆ ಅಂತಲೇ ₹1.25 ತೊಗೊಬೇಕು ಅಂದರೆ ಮಾತ್ರ ನಾವು ಇಡೀ ದಿವಸ ಮಾಡಬೇಕು ಅಂತ. ಸೊ ಆವಾಗ ನಮ್ಗೆ ಟೋಟಲಿ ಫೋಕಸ್ ಓನ್ಲಿ ಕೆಲಸ. ಎಲ್ಲೂ ಆಟ ಆಡೋಕ್ಕೆ ಹೋಗ್ತಾ ಇರಲಿಲ್ಲ, ಸುತ್ತಕ್ಕೆ ಹೋಗ್ತಾ ಇರಲಿಲ್ಲ, ಏನಿಲ್ಲ. ಸೊ ದಟ್ ವಾಸ್ ದ ಬಿಗಿನಿಂಗ್ ಆಫ್ ಅವರ್ ಲೈಫು. ಅಂದರೆ ಆವಾಗ ಅನ್ನಿಸ್ತಾ ಇತ್ತು ನಾವು ಆಟ ಆಡಲಿಲ್ಲ, ಯಾರ ಜೊತೆ ಸೇರಲಿಲ್ಲ, ಮಾಡಲಿಲ್ಲ ಅಂತ. ಬಟ್ ಟುಡೇ ವಿ ಫೀಲ್ ನಮ್ಮ ಜೀವನ ಎಲ್ಲೂ ವೇಸ್ಟ್ ಆಗಲಿಲ್ಲ ಅಂತ. ಬಟ್ ಡೋಂಟ್ ಯು ಫೀಲ್ ಮಿಸ್ ಮಾಡ್ಕೊಂಡೆ ಏನು ಅಂತ ಅನಿಸಿಲ್ವಾ? ಇವತ್ತಿಗೂ ಏನು ಅನಿಸ್ಲಿಲ್ಲ. ಯಾಕೆಂದರೆ ಅಲ್ಲಿ ಜನಗಳ ಜೊತೆ ಬೆರೆತ್ಕೊಂಡು ಕೆಲಸ ಮಾಡಿದಾಗ, ಅವ್ರ ಜೊತೆ ಮಾತಾಡ್ಕೊಂಡಿದ್ದಾಗ ಐ ಹ್ಯಾವ್ ಎ ವೆರಿ ಗುಡ್ ಹ್ಯಾಬಿಟ್ಟು. ಅದಕ್ಕೆ ಕೆಲವರು ಹೇಳ್ತಾರೆ, ಇವ್ನು ಸಿಕ್ಕಾಪಟ್ಟೆ ಮಾತಾಡ್ತಾನೆ ಅವ್ರ ಹತ್ರ ಅಂತ ಅಂದ್ಬಿಟ್ಟು. ಬಟ್ ಅವ್ರ ಹತ್ರ ಎಲ್ಲರ ಹತ್ರನೂ ಪರ್ಸನಲ್ ಟಚ್ ಇಟ್ಕೊಳ್ತಾ ಇದ್ದೆ ಕಸ್ಟಮರ್ ಹತ್ರ. ಸೊ ಅವರು ನಮ್ಮನ್ನು ತುಂಬ ಮೆಚ್ಕೊಳ್ಳೋರು. ರಾಧಾಕೃಷ್ಣ ಅಂದರೆ ಹಿಂಗೆಪ್ಪ, ಅವ್ನು ಹಂಗಪ್ಪ ಅಂತ ಅಂದ್ಕೊಂಡು ಅಷ್ಟು ಖುಷಿ ಇರೋದು. ಅವರು ಒಂದು ದಿವಸ ಬರಲಿಲ್ಲ ಅಂತ ತಿರ್ಗಾ ಕೇಳೋದು, ನಿನ್ನೆ ಬರಲಿಲ್ಲ ನೀವು ಅಂತ. ಸೊ ದಟ್ ವಾಸ್ ದ ಇಂಟಿಮೆಸಿ ವಿ ಸ್ಟಾರ್ಟೆಡ್ ಗೆಟಿಂಗ್ ವಿತ್ ದ ಕಸ್ಟಮರ್ಸ್. ಸೊ ಅದು ತುಂಬ ಖುಷಿ ಕೊಡ್ತಾ ಇದೆ. ಯಾವ ಇಯರ್ಲಿ ಶುರುವಾಗಿದ್ದು ಈ ತಿಂಡಿಗಳು ಕೊಡೋದಕ್ಕೆ? 1970. ಏನು ಥಾಟ್ ಅದು, ಏನಿತ್ತು ಮನಸ್ಸಲ್ಲಿ? ಅಂದರೆ ಬರೋರೆಲ್ಲ ಕೇಳೋರು, ದಿನ ಬರೀ ಇಷ್ಟೇ ಇದೆಯಲ್ಲ, ಏನಾದ್ರು ತಿಂಡಿ ಮಾಡ್ಬೋದಲ್ಲ ಅಂತ ನಮ್ಮ ತಾಯಿಗೆ ನಮ್ಮ ತಂದೆಗೆ ಎಲ್ಲ ಕೇಳೋರಂತೆ. ಸೊ ನಮ್ಮ ತಾಯಿ ಯಾವಾಗ ಒಂದು ಉಪ್ಪಿಟ್ಟು ಮಾಡಿ ಕೊಡೋರಂತೆ. ಉಪ್ಪಿಟ್ಟು ಮಾಡಿದಾಗ ಒಂದು ಚಟ್ನಿ ಮಾಡಿ ಕೊಡೋರು. ಅದಕ್ಕೆ ಆ ಚಟ್ನಿ ಮಾಡಿ ಕೊಟ್ಟಾಗ ಎಲ್ಲರಿಗೂ ಉಪ್ಪಿಟ್ಟಿಗೆ ಇಷ್ಟು ಚಟ್ನಿ ಚೆನ್ನಾಗಿದೆ, ಒಂದು ಇಡ್ಲಿ ಮಾಡಿ ಅಂತೇಳಿ ಹೇಳಿ ಕೇಳಿಸಿದ್ರು. ಸೊ ಹಾಗೆ ಫಸ್ಟ್ ಉಪ್ಪಿಟ್ಟು ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಇಡ್ಲಿ ಸ್ಟಾರ್ಟ್ ಆಯಿತು. ಓನ್ಲಿ ಇನ್ನು ಮಾರ್ನಿಂಗ್ ಸೆಷನ್ ಮಾತ್ರ ಇಡ್ಲಿ ಇರ್ತಾಯಿತ್ತು. ಮಧ್ಯಾಹ್ನ ತಿರ್ಗಾ ಬೇಕ್ರಿ ಪ್ರಾಡಕ್ಟ್ಸೇ ಕಂಟಿನ್ಯೂ ಆಗ್ತಾಯಿತ್ತು. ಸೊ ಹಿಂಗೆ ಕೆಲವರೆಲ್ಲ ಬಂದು ಇಡ್ಲಿ ಮಾಡ್ತೀರಾ, ಅದ್ರ ಜೊತೆಗೆ ಒಂದು ವಡೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಕೇಳೋಕ್ಕೆ ಶುರು ಮಾಡಿದಾಗ ಇಡ್ಲಿ ವಡೆ ಮತ್ತು ಖಾರ ಬಾತು, ಕಾಫಿ ಚೆನ್ನಾಗಿತ್ತು. ಕಾಫಿನೂ ನಮ್ಮಲ್ಲಿ ಸ್ಟಾರ್ಟಿಂಗ್ ಡೇ 1 ತುಂಬ ಚೆನ್ನಾಗಿರೋದು. ಅದರಲ್ಲಿ ನಮ್ಮ ದೊಡ್ಡ ಅಣ್ಣ ಬ್ರದರ್ ಶಂಕರ್ ಅಂತ, ಅವನು ಇನ್ವಾಲ್ವ್ಮೆಂಟ್ ತುಂಬ ಇತ್ತು. ನಮ್ಮ ತಾಯಿ ಕಿಚನ್ ನೋಡ್ಕೊಳ್ಳೋರು, ನಮ್ಮ ತಂದೆ ಮಾಡಿ ನೋಡ್ಕೊಳ್ಳೋರು. ಬಟ್ ಕಾಫಿ ಬಗ್ಗೆ ಆಗಲಿ, ಕ್ಲೀನ್ಲಿನೆಸ್ ಬಗ್ಗೆ ಆಗಲಿ, ನಮ್ಮ ದೊಡ್ಡಣ್ಣ ಶಂಕರ್ ನಾರಾಯಣ ಅಡಿಗ ಅಂತ, ಅವ್ರ ಇನ್ವಾಲ್ವ್ಮೆಂಟ್ ತುಂಬ ಇತ್ತು ಅದರಲ್ಲಿ. ಮತ್ತು ಈ ಬಿಸ್ನೆಸ್ನಲ್ಲಿ ನಮ್ಮ ಎಲ್ಲರೂ ಭಾಗಿಯಾಗಿದ್ದಾರೆ. ನಮ್ಮ 5 ಜನ ಅಣ್ಣ ತಮ್ಮಂದರು, ನಾವು 3 ಜನ ಅಕ್ಕಂದರು. ಸೊ ಎವ್ರಿಬಡಿ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಟು ದಿಸ್ ಹೋಟೆಲ್ ಇಂಡಸ್ಟ್ರಿ. ಸೊ ಆವಾಗ ಏನಾಗ್ತಿತ್ತು ಅಂದರೆ, ಕೆಲಸದವ್ರು ಇಲ್ಲ ಅಂದರೂ ನಮ್ಮ ಹೋಟ್ಲು ನಡ್ಕೊಂಡು ಹೋಗ್ತಾಯಿತ್ತು. ಇಷ್ಟು ಜನ ಇರ್ತಿದ್ರು, ಎಲ್ಲ ನೋಡ್ಕೊಂಡು ಹೋಗ್ತಾಯಿದ್ರು. ಆವಾಗ ಬಿಸ್ನೆಸ್ ಎಲ್ಲ ತುಂಬ ಚಿಕ್ಕದು, ಒಬ್ಬರು ಇರೋರು, ಒಬ್ಬರೆಲ್ಲ ನೋಡ್ಕೊಂಡು ಹೋಗೋರು ಇದೆ. ಆಮೇಲೆ ಇಬ್ಬರಿಗೆ ಬ್ಯಾಂಕಲ್ಲಿ ಕೆಲಸ ಸಿಕ್ತು, ಅವ್ರು ಆಚೆ ಹೋದರು. ಸೊ ಫುಲ್ ಟೈಮಲ್ಲಿ ಆಫ್ಟರ್ 10th ಸ್ಟ್ಯಾಂಡರ್ಡ್ ಐ ಸ್ಟಾರ್ಟೆಡ್ ಇನ್ವಾಲ್ವಿಂಗ್ ಮೈಸೆಲ್ಫ್. ಸೊ ಹೀಗೆ ಜರ್ನಿ ನಡೀತಾ ಇದೆ, ಇವತ್ತಿಗೂ ನಡೀತಾನೇ ಇದೆ. ಥ್ಯಾಂಕ್ಸ್ ಟು ನಮ್ಮ ದೇವರ ಆಶೀರ್ವಾದ ಮತ್ತು ನಮ್ಮ ಕಸ್ಟಮರ್ಸ್ ಮೇಲೆ ನಮ್ಗೆ ಅಪಾರವಾದ ನಂಬಿಕೆ ಇದೆ. ಸರ್, ಕುತೂಹಲದ ಪ್ರಶ್ನೆ, ಮೊದಲ ಇನ್ವೆಸ್ಟ್ಮೆಂಟ್ ಎಷ್ಟು ಸರ್? ₹50. ₹50. ನಮ್ಮ ತಂದೆಗೆ ಅದು ಬಾರೋಡ್ ಮನಿ. ಆವಾಗ ಅವ್ರಿಗೆ ಅದು ದುಡ್ಡಿರಲಿಲ್ಲ. ಆ ಬಿಲ್ಡಿಂಗ್ ಓನರು ಒಂದು ಕಾರ್ ಶೆಡ್ಡನ್ನು ರೆಡಿ ಮಾಡಿ ಇಟ್ಕೊಂಡು, ಅವರೇನೋ ವ್ಯಾಪಾರ ಮಾಡಬೇಕು ಅಂತೇಳಿ ರೆಡಿ ಮಾಡಿ ಇಟ್ಕೊಂಡಿದ್ರು. ಬಟ್ ನಮ್ಮ ತಂದೆ ಅಲ್ಲಿ ಹೋಗಿ ಅವ್ರನ್ನ ಕೇಳಿದಾಗ ₹50 ಕೊಟ್ಬಿಡಿ, ನೀವು ನಡ್ಸ್ಕೊಂಡು ಹೋಗಿ ಅಂತೇಳಿ ಹೇಳಿದಾಗ, ನಮ್ಮ ತಂದೆ ಸ್ನೇಹಿತರೊಬ್ಬರು, ಬಾಲ್ಯ ಸ್ನೇಹಿತರು, ಇದೇ ನಿಂಗೆ ಲಾಸ್ಟ್ ದುಡ್ಡು, ಇಲ್ಲಿ ನಿಂಗೆ ಸರಿ ಆಗಲಿಲ್ಲ ಅಂದರೆ, ವ್ಯಾಪಾರ ನಡಲಿಲ್ಲ ಅಂದರೆ, ನಿಮ್ಮ ಮಕ್ಕಳ ಮರಿನೆಲ್ಲ ಕರ್ಕೊಂಡು ಕುಂದಾಪುರಕ್ಕೆ ಹೋಗಿ ಸೆಟ್ಲ್ ಆಗ್ಬಿಡು, ನೀನು ಇಲ್ಲಿ ಆಗಲ್ಲ, ನಿಮಗೆ ಬೆಂಗಳೂರು ಸೆಟ್ ಆಗಲ್ಲ ಅಂತಲ್ಲಿ ಹೇಳಿದವರು. ದಟ್ ವರ್ಡ್ ಇಸ್ ಸ್ಟಿಲ್ ಇನ್ ಮೈ ಇಯರ್ಸ್. ನಮ್ಮ ತಂದೆ ಹೇಳೋರು ಯಾವಾಗಲೂ. ಬಟ್ ಆ ಫ್ಯಾಮಿಲಿ ನಾನು ಇವತ್ತಿಗೂ ಹೋಗಿ ಅವ್ರನ್ನ ಮಾತಾಡಿಸಿ ಬರ್ತೀನಿ. ಅಂದರೆ ಅವ್ರ ತಂದೆ ತಾಯಿ ಮಕ್ಕಳೆಲ್ಲ ಇದ್ದಾರೆ, ಅವ್ರಿಗೂ ಗೊತ್ತಾಗಬೇಕು ನಾವು ಅವರಿಗೆ ಅಷ್ಟು ಕೃತಜ್ಞರಾಗಿದ್ದೀವಿ ಅನ್ನೋದನ್ನು ಅವ್ರಿಗೆ ಗೊತ್ತಾಗಬೇಕು ಅಂತ. ದೇರ್ ಆರ್ 3 ಆಸ್ಪೆಕ್ಟ್ಸ್ ಇನ್ ಮೈ ಲೈಫು. ಅಂದರೆ
ಒಂದು ಜಾಗಕ್ಕೆ ದುಡ್ಡು ಕೊಟ್ಟವರು, ಎರಡನೇದು ನಾವು ಆ ಏರಿಯಾನಲ್ಲಿ ನಮ್ಮ ತಂದೆಗೆ ಪಕ್ಕದ ಮನೆಯವರೆಲ್ಲ ಇದ್ದವರು, ನಾಗೇಶ್ ಸಾಗರೆ ನೀವು ಬಂದು ಬೆಂಗಳೂರಲ್ಲಿ ಮನೆ ಮಾಡಬೇಕು ಅಂತ. ನಮ್ಮ ತಂದೆ ಮನೆ ಮಾಡೋಕ್ಕೆ ಇಷ್ಟ ಇರಲಿಲ್ಲ, ಯಾಕೆಂದ್ರೆ ದುಡ್ಡು ಇರಲಿಲ್ಲ. ಬೆಂಗಳೂರಿನಲ್ಲಿ ನೀವು ಇರಬೇಕು ಅನ್ನೋಂಗಿದ್ರೆ ಒಂದು ಮನೆ ಮಾಡಬೇಕು ಅಂತ ತುಂಬ ಫೋರ್ಸ್ ಮಾಡೋರು. ಆವಾಗ ಅವ್ರುಗಳೇ ಎಲ್ಲ ಸೇರಿ ಅದಕ್ಕೆ ಮನೆಗೂ ದುಡ್ಡು ಕೊಟ್ಬಿಟ್ಟು ಸೈಟ್ ತೊಗೊಳ್ಳಿ ಅಂತೇಳಿ ಹೇಳಿ ಮಾಡಿ, ಒಂದು ಪ್ರಾವಿಷನ್ ಸ್ಟೋರ್ ಇದೆ ಅಲ್ಲೇ ಚಾಮರಾಜಪೇಟೆಯಲ್ಲೇ, ಅವರು ಅಷ್ಟೇ, ನಿಮಗೆ ಏನು ಬೇಕಾದ್ರೂ ಪ್ರಾವಿಷನ್ ತೊಗೊಂಡೋಗಿ ಮನೆ ಕಟ್ಟುವಾಗ ನಿಮ್ಗೆ ಸಾಲಕ್ಕೆ ದುಡ್ಡು ಬೇಕಾಗುತ್ತೆ, ಪ್ರಾವಿಷನು ಎಲ್ಲ ನಾವು ನಿಮ್ಮ ಕ್ರೆಡಿಟ್ ಕೊಡ್ತೀವಿ ಅಂತೇಳಿ ಹೇಳಿ ಕೊಟ್ಟು ನಮ್ಮನ್ನು ಸಾಕಿ ಬೆಳೆಸಿದವರು ಅವರೆಲ್ಲ. ಸೊ ಇವತ್ತಿಗೂ ಅವ್ರ ಮನೆಯವರೆಲ್ಲ ದೊಡ್ಡವರೆಲ್ಲ ತೀರೋಗ್ಬಿಟ್ಟಿದ್ದಾರೆ. ಬಟ್ ಈಗ ಅವ್ರ ಮರಿ ಮಕ್ಕಳೆಲ್ಲ ಇದ್ದಾರೆ, ಅವ್ರಿಗೆ ನಾನು ಇವತ್ತಿಗೂ ಸಪೋರ್ಟೆ. ನಮ್ಗೆ ಹೊರಗಡೆ ಹೋದರೆ ನಮಗೆ ಪ್ರಾವಿಷನ್ ಆಗಲಿ ಇದಾಗಲಿ ಎಷ್ಟು ಬೇಕಾದ್ರೂ ಸಿಗುತ್ತೆ ಇದಾಗುತ್ತೆ. ಬಟ್ ಅವ್ರನ್ನ ಆ ಜೀವನದಲ್ಲಿ ಮರಿಬಾರ್ದು ಅಂತ ನಾವು ಅವ್ರ ಹತ್ರನೇ ತೊಗೊತೀವಿ ಇವತ್ತಿಗೂ ಕೂಡ. ಸರ್ ಗ್ರೇಟ್ ಗ್ರ್ಯಾಟಿಟ್ಯೂಡ್ ಸರ್. ಇನ್ ದ ಸೇಮ್ ವೇ ಇವನ್ ದ ಕಾಫಿ ಪೌಡರ್. ಆ ಕಾಫಿ ಪೌಡರ್ ಬಗ್ಗೆ ನಾವು ಯಾವಾಗಲೂ ಒಂದು ಒಳ್ಳೆ ಮಾತು ಹೇಳ್ತೀವಿ. ಯಾಕೆಂದರೆ ನಮ್ಮ ಹೋಟ್ಲಿಗೆ ಒಳ್ಳೆ ಕಾಫಿ ಅಂತ ಹೆಸರು ಬರೋ ಕಾರಣ ಅವರೇ. ಅವರು ದುಡ್ಡುಗೋಸ್ಕರ ಕಳಪೆ ಕಾಫಿ ಬೀಜ ಹಾಕ್ಬಿಟ್ಟು ಮಾಡಿ ಏನಾದ್ರು ಮಾಡಿ ಕೊಟ್ಟಿದ್ದಿದ್ರೆ ನಮ್ಮ ಕಾಫಿ ಫೇಮಸ್ ಆಗ್ತಿರಲಿಲ್ಲ. ಕಾಫಿ ಫೇಮಸ್ಸಿಂದ ಜನ ತಿಂಡಿ ತಿನ್ನೋಕ್ಕೂ ಬರೋರು. ಸೊ ಆ ಕಾಫಿ ಪೌಡ್ರು ಇವತ್ತಿಗೂ ಅಷ್ಟೇ ಅವ್ರನ್ನೇ ಸತತ 60ನೇ ವರ್ಷದಿಂದ ನಾವು ಅವ್ರ ಹತ್ರನೇ ತೊಗೊತಾ ಇದ್ದೀವಿ. ಅವ್ರನ್ನ ಚೇಂಜ್ ಕೂಡ ಮಾಡಲ್ಲ. ಕೆಲವರೆಲ್ಲ ವಾದ ಮಾಡಿದ್ರು, ನಾವು ಅವ್ರಿಗಿಂತ ಚೆನ್ನಾಗಿ ಕೊಡ್ತೀವಿ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ. ಬಟ್ ಒಂದು ಎಥಿಕ್ಸ್ ಅನ್ನೋದು ಇರಬೇಕು ಬಿಸ್ನೆಸ್ನಲ್ಲಿ. ಆ ಒಂದು ಎಥಿಕ್ಸ್ಗೋಸ್ಕರನೇ ಮತ್ತು ನಮ್ಮ ಜೀವನ ಇವತ್ತು ನಾವು ಏನು ಬಂದಿದ್ದೀವಿ ಅದಕ್ಕೆಲ್ಲ ಅವ್ರದ್ದೆಲ್ಲ ಕಾಂಟ್ರಿಬ್ಯೂಷನ್ ಇದೆ. ಅದು ನಾವು ಯಾವತ್ತೂ ಮರಿಬಾರ್ದು. ಸೊ ಆ ಕಾರಣಕ್ಕೋಸ್ಕರನೇ ಅದು ಯಾವುದನ್ನು ಬದಲಾಯಿಸಲ್ಲ ಅಂತ ನಾವು ಪರ್ಮನೆಂಟಾಗಿ ಡಿಸೈಡ್ ಮಾಡಿಬಿಟ್ಟಿದ್ವಿ. ಸರ್, ಒಂದು ಎಥಿಕ್ಸು, ಇನ್ನೊಂದು ಡಿಸಿಪ್ಲಿನ್ನು ನಿಮ್ಮ ಬದುಕಲ್ಲಿ ದೊಡ್ಡ ಮಟ್ಟದಲ್ಲಿ ನೀವು ಅದನ್ನು ಅಳವಡಿಸ್ಕೊಂಡಿದ್ದೀರಾ. ಎಲ್ರಿಗೂ ಸಕ್ಸಸ್ ಸಿಗಲೇಬೇಕು ಸರ್, ಅಷ್ಟು ಈಸಿ ಅಲ್ಲ. ಆದರೆ ಇದನ್ನು ಅಳವಡಿಸ್ಕೊಂಡ್ರೆ ನಿಧಾನ ಆಗ್ಬೋದು, ಬಟ್ ಸಿಕ್ಕೇ ಸಿಗುತ್ತೆ. ಇದರಲ್ಲಿ ಫೇಲ್ಯೂರ್ ಅನ್ನೋದು ಇಲ್ಲವೇ ಇಲ್ಲ. ನಾವು ಅದನ್ನು ಏನೋ ತಪ್ಪು ಕಲ್ಪನೆಲ್ಲ ತಿಳ್ಕೊಂಡು ಓಡ್ತಾ ಇರ್ತೀವಿ, ಬೇರೆಯವರು ಯಾರು ನಮ್ಗಿಂತ ಮುಂದೆ ಹೋದರು ಅಂತ ಅಂದ್ಬಿಟ್ಟು. ಅದೇ ನೀವು ಹಿಂದೆ ಕೇಳಿರ್ಬೋದು ಆಮೇನು ಮತ್ತು ಮೊಲದ ರೇಸು ಅಂತ. ಬಟ್ ನಮ್ಮಲ್ಲಿ ಯಾವತ್ತೂ ಫೇಲ್ಯೂರ್ ಅನ್ನೋದು ಇಲ್ಲವೇ ಇಲ್ಲ. ನಾವು ಅದನ್ನು ನೆಗ್ಲೆಕ್ಟ್ ಮಾಡಿದ್ರೆ ಮಾತ್ರ ಅದಕ್ಕೆ ನಮಗಲ್ಲಿ ಕಷ್ಟ ಆಗುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ. ಯಾವುದೇ ಬಿಸ್ನೆಸ್ ಆಗಿರ್ಬೋದು. ಇತ್ತೀಚಿನ ಜನರಲ್ಲಿ ಯಂಗರ್ ಜನ್ರೇಷನ್ ನಾನು ಯಾವಾಗಲೂ ಹೇಳೋದಷ್ಟೇ, ಅವರಿಗೆ ಅರ್ಜೆಂಟಲ್ಲಿ ಫಾಸ್ಟ್ ಮನಿ ಮಾಡಬೇಕು, ಫಾಸ್ಟಾಗಿ ಓಡಬೇಕು ಅನ್ನೋ ಒಂದು ಇದರಲ್ಲೇ ಇರ್ತಾರೆ. ಬಟ್ ಮನಿ ಈಸ್ ನಾಟ್ ಎವ್ರಿಥಿಂಗ್. ನಿಮಗೆ ಕ್ವಾಲಿಟಿ ಮನಿ ಇದೆಯಲ್ಲ, ಅದು ಭಾಳ ಇಂಪಾರ್ಟೆಂಟು. ಆ ಕ್ವಾಲಿಟಿ ಮನಿ ನಿಮ್ಮಲ್ಲಿ ಇತ್ತು ಅಂತ ಹೇಳಿದ್ರೆ ನೀವು ಯಾವುದಕ್ಕೂ ಆಸೆ ಪಡಲ್ಲ. ಒಂದು ಭಾಳ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂದರೆ, ಇವತ್ತಿಗೂ ಇಷ್ಟು ವರ್ಷದಿಂದ ಇವತ್ತಿಗೂ ಕಾಫಿ ಬಗ್ಗೆ ಮಾತಾಡ್ತಿದ್ರು ಅವರು. ಕಾಫಿಗೊಂದು ದೊಡ್ಡ ಫ್ಯಾನ್ ಬೇಸ್ ಇದೆ. ಗೊತ್ತಿಲ್ಲ ನನಗೆ, ಸೋಷಿಯಲ್ ಮೀಡಿಯಾದಲ್ಲಿ ಬ್ರಾಹ್ಮಿಣ್ಸ್ ಕಾಫಿ ಬಾರ್ ಕ್ಲಬ್ ಅಂತ ಯಾರು ಇಟ್ಬಿಟ್ರೆ ಎಲ್ಲರೂ ಮೆಂಬರ್ ಆಗ್ಬಿಡ್ತೀವಿ, ಅದ್ರ ಬಗ್ಗೆ ಅನುಮಾನನೇ ಇಲ್ಲ. ಅದರೊಂದು ಬ್ಯೂಟಿಫುಲ್ ಥಿಂಗ್ ಏನಪ್ಪ ಅಂದರೆ, ಕಳೆದ 41 ವರ್ಷದಿಂದ ಬೆಳಗ್ಗೆ ಅವರ ಹೋಟೆಲ್ಗೆ ಒಬ್ಬ ವ್ಯಕ್ತಿ ಬರ್ತಾರೆ, ಅವ್ರಿಗೆ ಫಸ್ಟ್ ಕಾಫಿ ಸರ್ವ್ ಆಗುತ್ತೆ. ಅವ್ರು ಬಂದು ಕಾಫಿ ಕುಡಿದ ಮೇಲೇ ಬೇರೆಯವ್ರಿಗೆ ಕಾಫಿ ಕೊಡೋದು. ಓವರ್ ಟು ರಾಧಾಕೃಷ್ಣ ಅಡಿಗ ಸರ್, ಇದೇನು ಸ್ಪೆಷಾಲಿಟಿ ಇದು? ಅವರು ಚಂದ್ರಶೇಖರ್ ಅಂತ, ಈಸ್ ಅಬೌಟ್ 87. ಈಗ 87. ಅವರು ಮುಂಚೆ ಚಾಮರಾಜಪೇಟೆನಲ್ಲೇ ಉಮಾ ಥಿಯೇಟ್ರ್ ಆಸ್ಪಾಸ್ನಲ್ಲೇ ಇದ್ದವರು. ಆವಾಗಲಿಂದನೂ ಬೆಳಿಗ್ಗೆ ಬರೋರು ಫಸ್ಟ್ ಕೊಡ್ತಾಯಿದ್ವಿ, ಎಲ್ಲ ಮಾಡ್ತಾಯಿದ್ವಿ, ಎಲ್ಲ ಆಗ್ತಿತ್ತು. ಬಟ್ ಅವ್ರು ಇತ್ತೀಚೆಗೆ ಒಂದು 10 ವರ್ಷದಿಂದ ಈಚೆಗೆ ಗಿರಿನಗರಕ್ಕೆ ಶಿಫ್ಟ್ ಆಗಿದ್ದಾರೆ. ನಾವು ಹಂಗಾರೆ ಅವರೇನೋ ಬರೋದಿಲ್ವೆಲ್ಲೋ ಅಂತೇಳಿ ಅಂದ್ಕೊಂಡು ಭಾಳ ಯೋಚನೆ ಮಾಡ್ತಾಯಿದ್ವಿ. ಸೊ ಅವ್ರು ಏನು ಮಾಡ್ತಾರೆ, ಬಸ್ ಹಿಡ್ಕೊಂಡು ಬಂದುಬಿಡ್ತಾರೆ. ಬೆಳಿಗ್ಗೆ ಇದೆ ಮಳೆ ಬರ್ತಾ ಇಲ್ಲಿ ಛತ್ರಿ ಹಿಡ್ಕೊಂಡು ಅಲ್ಲಿ ಬಂದು ಬಸ್ಸಲ್ಲಿ ಹಿಡಿದು ಬಂದು ಕಾಯ್ತಾ ಇರ್ತಾರೆ. ಸೊ ಆ ಗ್ರ್ಯಾಟಿಟ್ಯೂಡ್ನ ನಾವು ಯಾವತ್ತೂ ಮರಿಬಾರ್ದು. ಅಲ್ಲ, ನೀವು ಹೆಂಗೆ ಅದು ಅಂದರೆ ಬೇರೆಯವ್ರು ಬಂದಿದ್ರು ಅವ್ರಿಗೆ ಫಸ್ಟ್ ಕಾಫಿ ಕೊಟ್ಟು ಆಮೇಲೆ ಕೊಡ್ತೀರಾ? 4 ಜನ ನಿಂತೇ ಇರ್ತಾರೆ ಸರ್. ಅವ್ರನ್ನ ಆಮೇಲೆ ರೋಲಿಂಗ್ ಶಟರ್ ಹಾಫ್ ಕ್ಲೋಸಾಗೇ ಇರುತ್ತೆ. ಅವ್ರನ್ನ ಕರಿಯಪ್ಪ ಅಂತಲ್ಲಿ ಹೇಳಿ ಅವ್ರ ಪಕ್ಕದಲ್ಲೇ ಒಂದು 100 ಹೆಜ್ಜೆ ಆಚೆ ನಿಂತಿರ್ತಾರೆ. ಅದು ಏನು ಅವರು ಪ್ರಾರ್ಥನೆ ನೋಡಬೇಕು ನೀವು. ಅವರು ಬಂದು ದೇವರಿಗೆ ಕೈ ಮುಗಿದು, ನಾವು ಅಷ್ಟೊತ್ತು ಪ್ರಾರ್ಥನೆ ಮಾಡ್ತೀವೋ ಇಲ್ಲೋ ಗೊತ್ತಿಲ್ಲ, ಅಲ್ಲಿ ನಿಂತ್ಕೊಂಡು ಒಳ್ಳೆ ಮನಸ್ಸಿಂದ ಪ್ರಾರ್ಥನೆ ಮಾಡ್ತಾರೆ ಅವರು. ಅದು ಮಾಡಿ ಅವ್ರಿಗೆ ಟೋಕನ್ ಕೊಟ್ಟ ಮೇಲೆ ಬೇರೆಯವರು ಇನ್ನೊಬ್ಬರು ಸೆಕೆಂಡ್ ಅವ್ರು ಟೋಕನ್ ತೊಗೊಂಡು ಕಾಫಿಗೆ ಓಡಿದ್ರು ಕೂಡ ನೀವು ನಿಂತ್ಕೊಳ್ಳಿ, ನಾನೇ ಅಲ್ಲೋಗಿ ಹೇಳ್ತೀನಿ. ಅವ್ರಿಗೆ ಫಸ್ಟ್ ಕೊಡಬೇಕು, ಸರ್ವ್ ಆಗಬೇಕು, ಆಮೇಲೆ ನೀವು ತೊಗೊಬೇಕು ಅಂತ. ಸರ್, 41 ವರ್ಷದಿಂದ ಒಂದಿನ ಮಿಸ್ ಆಗಿಲ್ವಾ ಸರ್? ಸರ್, ಇತ್ತೀಚೆಗೆ ಅವರಿಗೆ ಒಂದು 3 ದಿವಸ ಹುಷಾರಿಲ್ದಿರಂಗಾಗಿತ್ತು. ಅವ್ರ ಮನೆಯಿಂದನೇ ಫೋನ್ ಮಾಡಿ ಹೇಳಿದ್ರು, ನಾನು ಇನ್ನು 2 ದಿವಸ ರೆಸ್ಟ್ ತೊಗೊಂಡು ಬರ್ತೀನಿ ಅಂತೇಳಿ ಹೇಳಿ. ಅದೊಂದು ಬಿಟ್ಟರೆ ಸಾಮಾನ್ಯವಾಗಿ ಎಲ್ಲೂ ಮಿಸ್ ಆಗಿಲ್ಲ. ಅವರು ವರ್ಷದಲ್ಲಿ 1 ದಿವಸ ಮಿಸ್ ಆಗೋದು ಕಷ್ಟನೇ. ಯಪ್ಪ, ಯಾವ ರೇಂಜಲ್ಲಿ ನಿಮ್ಮ ಕಾಫಿ ಫೇಮಸ್ಸು, ಅಥವಾ ನಿಮ್ಮ ಎಥಿಕ್ಸ್ ಯಾವ ರೇಂಜಲ್ಲಿದೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸರ್ ನಾನು. ನಮ್ಮ ಅಣ್ಣ ಬಂದು ಕೇಳೋದು ಕೊಡಲ್ಲ ನಾನು, ಅವ್ರು ಬರಬೇಕಿರು ಅಂತಂದೆ. ಸರ್, ಈ ಥರ ಸಕ್ಸಸ್ ಸಿಕ್ಕಿದಾಗ
ಎಕ್ಸ್ಪ್ಯಾಂಡ್ ಮಾಡಬೇಕು, ಒಂದಷ್ಟು ತಿಂಡಿಗಳು ಹಾಕಬೇಕು, ಬೆಳಗ್ಗೆಯಿಂದ ರಾತ್ರಿ ತನಕ ಸರ್ವ್ ಮಾಡಬೇಕು, ಬಿಸ್ನೆಸ್ ಇನ್ನೂ ಜಾಸ್ತಿ ಆಗುತ್ತೆ, ಜನ ತಿಂತಾರೆ, ದುಡ್ಡು ಮಾಡ್ಬೋದು ಅಂತೆಲ್ಲ ಇರುತ್ತೆ. ನೀವು ಸ್ಟಿಕ್ ಆನ್ ಆಗಿದ್ದೀರಾ ಸರ್, ಇಷ್ಟೇ ಸರ್ವ್ ಮಾಡೋದು, ಇಷ್ಟೇ ಟೈಮು ಮತ್ತು ಇಷ್ಟೇ ತಿಂಡಿ. ಏನು ಲಾಜಿಕ್ ಸರ್ ಇದು? ನನಗೆ ಮುಂಚೆಯಿಂದಲೂ ಏನಂದರೆ ದೇರ್ ಆರ್ 2 ಥಿಂಗ್ಸ್ ಇನ್ ಲೈಫ್. ಒಂದು ಮನಿ, ಒಂದು ಎಥಿಕ್, ಇದು ಫೇಮಸ್ ಆಗಬೇಕು ಅನ್ನೋದು ವಿಚಾರದಲ್ಲಿ. ಸೊ ಯಾವಾಗಲೂ ಅಷ್ಟೇ, ದುಡ್ಡು ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಹೆಸರು ಸಂಪಾದನೆ ಮಾಡೋದು ಭಾಳ ಕಷ್ಟ ಇದೆ. ಸೊ ಐ ಸ್ಟಿಕ್ ಟು ದ್ಯಾಟ್. ನನಗೆ ಹೆಸರು ಇಂಪಾರ್ಟೆಂಟು. ಒಂದು ಸಂಸ್ಥೆನಲ್ಲಿ ಇಷ್ಟು ವರ್ಷ ಕಂಟಿನ್ಯೂ ಆಗಿದ್ದೀವಿ ಅಂದರೆ ಸಾಧನೆಗೆ ಅದು ತುಂಬ ಇಂಪಾರ್ಟೆಂಟ್. ಐ ಆಲ್ವೇಸ್ ರೆಸ್ಪೆಕ್ಟ್ MTR. ಈಗ ಮೊನ್ನೆ 24ನೇ ಇಸ್ವಿಗೆ ಅವರು 100 ವರ್ಷ ದಾಟಿದ್ರು. ಹೌದು. ಒಂದು ಸಂಸ್ಥೆ ಒಂದು 100 ವರ್ಷ ನಡಿಬೇಕು ಅನ್ನಂಗಿದ್ರೆ ಅದ್ರ ಹಿಂದೆ ಎಷ್ಟು ಶ್ರಮ ಇದೆ, ಏನಾಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇದ್ದಾಗ ನಾವು ಯಾಕೆ ಮಾಡಬಾರ್ದು, ಅವ್ರ ಹಿಂದೆನೇ ನಾವು ಇರಬಾರ್ದು ಅಂತ. ನಮ್ಮ ತಂದೆ ಕೂಡ ಅಲ್ಲಿ ಕೆಲಸ ಮಾಡಿದರು, MTRನಲ್ಲಿ ಕೆಲಸ ಮಾಡಿದರು. ಅವ್ರಿಗೆ ಆವಾಗಲೇ ಬೆಸ್ಟ್ ವರ್ಕರ್ ಅವಾರ್ಡ್ ಕೂಡ ಸಿಕ್ಕಿತ್ತು, ಅವರಿಗೆ ಮಾಡಿದರು. ಸೊ ಆ ವಿಚಾರ ಬಂದಾಗ ನಾನು ಯಾವಾಗಲೂ ಅನ್ನೋದು, ನನಗೆ ದುಡ್ಡಿಗಿಂತ ಹೆಚ್ಚಾಗಿ ನನ್ನ ಪಬ್ಲಿಕಲ್ಲಿ ಜನ ಗುರುತಿಸ್ಬೇಕು, ಅಂದರೆ ಒಳ್ಳೆ ರೀತಿಯಲ್ಲಿ ಗುರುತಿಸ್ಬೇಕು, ಆ ಥರ ಭಾಳ ಆಸೆ ಇತ್ತು. ಅದು ದೇವ್ರು ನಡೆಸಿ ನನಗೆ ಮಾಡಿಕೊಟ್ಟಿದ್ದಾನೆ, ಅದು ಸಾಕು. ಎಲ್ಲೋದ್ರೂ ಕೂಡ ಬೆನ್ನು ತಟ್ಬಿಟ್ಟು ಹೇಳ್ತಾರೆ. ನಾನು ಅಮೇರಿಕಕ್ಕೆ ಹೋದಾಗ ಬೆನ್ನು ತಟ್ಬಿಟ್ಟು ಇದು ನೀವು ಬ್ರಾಹ್ಮಿನ್ಸ್ ಕಾಫಿ ಬರೋಲ್ವಾ ಅಂತ ಕೇಳಿದ್ರು. ಸೊ ಇಟ್ ವಾಸ್ ಎ ಶಾಕಿಂಗ್ ಫಾರ್ ಮೀ. ಅಲ್ಲಿಂದ ಎಲ್ಲೂ ಹೋದ್ರೂ ಜನ ಗುರುತಿಸೋಲ್ಲ ಅನ್ನೋದು ತುಂಬ ಖುಷಿಯಾಗುತ್ತೆ ಅದಂತೂ. ಎಷ್ಟೊತ್ತಿಂದ ಈಗ ಟೈಮಿಂಗ್ಸ್ ಹೆಂಗೆ ಸರ್? ಈಗ ಬೆಳಿಗ್ಗೆ 6 ಗಂಟೆ ಅಂತ 12 ಇತ್ತು, 3ರಿಂದ 7 ಇತ್ತು. ಬಟ್ ನಾವು ಐ ವಾಂಟೆಡ್ ಟು ಗಿವ್ ಇಟ್ ಟು 5:50ಗೆ ಓಪನ್ ಮಾಡ್ತೀನಿ. ಯಾಕೆಂದರೆ ಕೆಲವರಿಗೆ ರೈಲ್ವೆ ಸ್ಟೇಷನ್ಗೆ ಹೋಗೋರಿಗೆ ಮತ್ತು ಏರ್ಪೋರ್ಟ್ಗೆ ಹೋಗೋರಿಗೆ ಅನುಕೂಲ ಆಗುತ್ತೆ ಅಂತ ಒಂದು 10 ನಿಮಿಷ ಪ್ರೋಮ್ ಮಾಡಿದ್ದೀನಿ ಅದಕ್ಕೋಸ್ಕರ. ಸೊ ಏರ್ಪೋರ್ಟ್ಗೆ ಹೋಗೋರು ಕಾಫಿ ಕುಡ್ದೋಗ್ಬಿಟ್ರೆ ಅವ್ರು ಖುಷಿ. ಪಾರ್ಸಲ್ ತೊಗೊಂಡೋಗ್ತಾರೆ, ದೇ ಕ್ಯಾರಿ ಪಾರ್ಸಲ್. ಇವಾಗ ಈ ರೀಸೆಂಟ್ ಡೆವಲಪ್ಮೆಂಟ್ ಏನಂದರೆ, ಈ ಎಸ್ಪೆಷಲಿ ಮಾರ್ವಾಡೀಸ್ ಅವರು ಇವರೆಲ್ಲ ಏನಾಗಿದೆ ಅಂದರೆ, ಫ್ಲೈಟಲ್ಲಿ 30 ಜನ 40 ಜನ ಕರ್ಕೊಂಡು ಹೋಗ್ತಾರೆ. ಏನೋ ಫಂಕ್ಷನ್ ಇರ್ಬೋದು, ಮದುವೆ ಮನೆಗಿರ್ಬೋದು, ಇದೆ ಅಂತಾರೆ, ಏನು ಡೆಸ್ಟಿನೇಷನ್ ವೆಡ್ಡಿಂಗು ಅದು ಇದು ಅಂತ ಹೋದಾಗ ನಮ್ಮಲ್ಲಿ ಪಾರ್ಸಲ್ ತೊಗೊಂಡ್ಬಿಟ್ಟು ಫ್ಲೈಟಲ್ಲಿ ತಿಂತಾರೆ. ಓ ಸೊ ಅಂಥವ್ರಿಗೆ ಅದು ಅನುಕೂಲ ಆಗುತ್ತೆ. ಇವಾಗ ನಿನ್ನೆ ಕೂಡ ಒಂದು ಎನ್ಕ್ವೈರಿ ಇದೆ, ಸರ್ ನಮಗೆ 6 ಗಂಟೆಗೆ ಬೇಕು, 100 ಪ್ಯಾಕೆಟ್ಸ್ ಬೇಕು, 50 ಪ್ಯಾಕೆಟ್ ಬೇಕು, ಹಿಂಗೆ ಬರ್ತಾರೆ. ಬಟ್ ಅಂಥವ್ರಿಗೆ ರೆಕಗ್ನೈಸ್ ಮಾಡಿದಾಗ ರೆಡಿ ಮಾಡಿ ಇಟ್ಕೊಂಡು 5:50ಗೆ ಟೋಕನ್ ಹೊಡಿಯೋದು. ನಿಮ್ಮ ರೊಟೀನ್ ಹೇಗೆ ಶುರುವಾಗುತ್ತೆ ಸರ್? ಎಷ್ಟೊತ್ತಿಗೆ ಎದ್ದೇಳ್ತೀರಾ? ನೀವೇ ಕೂತಿರ್ತೀರಲ್ಲ ಯಾವಾಗಲೂ, ಹೆಂಗದು ಅಂತ? 3 ಗಂಟೆ 45 ನಿಮಿಷಕ್ಕೆ ವಿತೌಟ್ ಅಲಾರಮ್ ಆನ್ ಡಾಟ್ ಎದ್ದೇಳ್ತೀನಿ. ಎವ್ರಿ ಡೇ ಥ್ರೂ ಔಟ್ ದ ಇಯರ್. ಈವನ್ ಸಂಡೇ ಕೂಡ ಐ ಗೆಟ್ ಅಪ್ 3:45ಗೆ ಎದ್ದೇಳ್ತೀನಿ. 3:45ಗೆ ನಮ್ಮದು ಒಂದಷ್ಟು ಜನದ ಗ್ರೂಪ್ ಇದೆ, ಒಂದು 250 ಜನದ ಗ್ರೂಪು. ಫಸ್ಟ್ ಸುಪ್ರಭಾತ ಮೆಸೇಜ್ ಹೋಗುತ್ತೆ ಅವ್ರಿಗೆ. ಓಕೆ. ಅದಾದಮೇಲೆ 4 ಗಂಟೆಗೆ ಹುಡುಗರನ್ನೆಲ್ಲ ಎಬ್ಬಿಸ್ಬಿಟ್ಟು ಕೆಲಸ ಸ್ಟಾರ್ಟ್ ಆಗುತ್ತೆ. ನೀವು ಎದುರಿಸ್ತೀರಲ್ಲ ಒಂದು ಸುಮ್ಮನೆ? ಓಕೆ. ಎಲ್ಲ ನಮ್ಮಲ್ಲೇ ಮನೆಯಲ್ಲೇ ಮಲಗೋದು ಎಲ್ಲರೂ. ಮನೆಯಲ್ಲಿ 2nd ಫ್ಲೋರಲ್ಲಿ ಎಲ್ಲರೂ ಇದು ಮಾಡಿಕೊಟ್ಟಿದ್ವಿ. ಕಿಚನ್ ಈಸ್ ಓನ್ಲಿ ಅಟ್ ಹೋಮ್. ಓಕೆ. ಸೊ ಅಲ್ಲೇ ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗಿ ನಂದು ದೇವ ಪೂಜೆ ಎಲ್ಲ ಆಗಬೇಕು. 5 ಗಂಟೆಗೆ ಕರೆಕ್ಟಾಗಿ ಎಲ್ಲ ಮುಗಿಯುತ್ತೆ. ಫಸ್ಟ್ ಟೋಕನ್ ಆ್ಯಂಡ್ ಸ್ಟಾರ್ಟ್. ಎಸ್. ಎಷ್ಟೋ ತನಕ ಕೂತಿರ್ತೀವಿ? ಫುಲ್ ಇರ್ತೀರಿ ನೀವು? ನಾನು ಆಲ್ಮೋಸ್ಟ್ ಯಾವಾಗಲೂ ಇದ್ದೇ ಇರ್ತೀನಿ. ಒಂದು 10 ನಿಮಿಷ ಆ ಕಡೆ ಈ ಕಡೆ ಎಲ್ಲರೂ ಹೋಗಿರ್ತೀನಿ ಅಷ್ಟೇ ವಿನ. 5:45ಗೆ ಹೋಟ್ಲು ಬಾಗಿಲಿಗೆ ರೆಡಿಯಾಗಿ ನಿಂತಿದ್ರೆ 11:30 ತನಕ ಅಲ್ಲೇ ಇರ್ತೀನಿ. ಜಗತ್ತಲ್ಲಿ ಎಂಥ ಪ್ರಶ್ನೆ ಇದ್ದರೂ ಉತ್ತರ ಸಿಕ್ಬಿಡುತ್ತೆ. ಆದರೂ ಒಂದು ಪ್ರಶ್ನೆ ಇದೆ, ಈ ಇಡ್ಲಿ ವಡೆ ಚೌಚೌಬಾತ್ ಅಂದರೆ ಖಾರಾಬಾತ್ ಕೇಸರಿಬಾತ್ ಇಷ್ಟು ಟೇಸ್ಟಿಯಾಗಿರುತ್ತೆ, ಬೇರೆ ಇನ್ನೆಲ್ಲೂ ಸಿಗದೇ ಇರುವಂಥ ಒಂದು ಟೇಸ್ಟ್ ಅದು ಬ್ರಾಹ್ಮಿನ್ಸ್ ಕಾಫಿ ಬಾರಲ್ಲಿ ಸಿಗುತ್ತೆ. ಹೇಗೆ? ಇದಕ್ಕೆ ಉತ್ತರ ಸಿಕ್ಕಿಲ್ಲ ಯಾರಿಗೂ. ಇದು ಫಸ್ಟು ನಮಗೆ ದೇವ್ರಿಗೆ ಕೊಟ್ಟಿರೋ ಆಶೀರ್ವಾದ. 2ನೇದು ನಮ್ಮ ತಾಯಿ ಮತ್ತು ನಮ್ಮ ತಂದೆಯವರು ಅದರಲ್ಲಿ ತುಂಬ ಶ್ರದ್ಧೆಯಿಂದ ಮಾಡಿರೋವಂಥದ್ದು ಒಂದು. 3ನೇದು ಬಂದ ಗ್ರಾಹಕರಿಗೆ ನಾವು ಪ್ರೀತಿ ವಿಶ್ವಾಸದಿಂದ ಆ್ಯಡ್ ಮಾಡಿ ಕೊಡ್ತೀವಲ್ಲ, ಆ ಟೇಸ್ಟ್ ಯಾವತ್ತೂ ಬದಲಾಗೋಕ್ಕೆ ಸಾಧ್ಯನೇ ಇಲ್ಲ. ಅದು ಸೀಕ್ರೆಟ್. ಹೌದು. ಆ ಪ್ರೀತಿಯಿಂದ ಸರ್ವ್ ಮಾಡೋದು, ನಗುಮುಖದಿಂದ ಎಲ್ಲರನ್ನೂ ವಿಶ್ ಮಾಡೋದು, ಇಟ್ ಆ್ಯಡ್ಸ್ ಅ ವ್ಯಾಲ್ಯೂ ಸರ್. ನಾವು ಒಂದು 2 ದಿವಸ ಕಂಟಿನ್ಯೂಸ್ ಆಗಿ ಎಲ್ಲೂ ಕಾಣಲಿಲ್ಲ ಅಂದರೆ ಜನ ಫೋನ್ ಮಾಡ್ತಾರೆ, ಇಲ್ಲ ಕೇಳ್ತಾರೆ, ನಿನ್ನೆ ಬಂದಿದ್ದೆ ನೀವು ಕಾಣಲೇ ಇಲ್ಲ ಅಂತ. ಸರ್ ಆ ಮಟ್ಟದ ರ್ಯಾಪೋ ಇದೆ ನಿಮಗೆ. ನನಗೆ ವಂಡರ್ ಎಷ್ಟೊಂದು ಸರ್ ಹೆಂಗೆ ಅಂದರೆ, ಓನರು ಹುಡುಗರು ತುಂಬ ಜನ ಇದ್ದಾರೆ ಕೆಲಸ ಮಾಡೋಕ್ಕೆ, ಇವರು ಆರಾಮಾಗಿ ದುಡ್ಡು ಎಣಿಸ್ತಾ ಕೂತಿರ್ಬೋದು, ಒಂದೊಂದ್ಸರಿ ಪಂಚೆ ಕಟ್ಕೊಂಡು ಒಳಗೆ ನಿಂತ್ಕೊಂಡು ಒಡೆ ಹಾಕ್ತಿರ್ತಾರೆ, ಸರ್ವ್ ಮಾಡ್ತಿರ್ತಾರೆ. ನೀವು ಒಂಥರ ಸೂಪರ್ ಫ್ಯಾಮಿಲಿ ಸರ್ ನೀವು. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಅಷ್ಟೇ, ಎಲ್ಲರೂ ಲೋ ಪ್ರೊಫೈಲ್ನವ್ರೆ. ನಮ್ಗೆ ಯಾರಿಗೂ, ಇನ್ಫ್ಯಾಕ್ಟ್ ನನಗಿಂತ ನಮ್ಮ ಅಣ್ಣ ವಾಸುದೇವ್ ಅಡಿಗ, ಈಗ ಪಾಕಶಾಲಾ ಅಂತ ಏನು ನೋಡ್ತೀರಾ, ಅವನು ಅಲ್ಲಿ ಹೋಟ್ಲು ಒಳಗಡೆ ಹೋದರೆ ಟೇಬಲ್ ಮೇಲೆ ಯಾವ್ದಾದ್ರು ಎಕ್ಸ್ಟ್ರಾ ಕಪ್ ಕಾಫಿ ಅಥವಾ ನೀರು ಗ್ಲಾಸ್ ಏನಾದ್ರು ಇದೆ, ಅವನೇ ಎತ್ಕೊಂಡ್ಬಂದು ಒಳಗಡೆ ಇಟ್ಬಿಟ್ಟು ಹೋಗ್ತಾನೆ. ಯಾರಿಗೂ ನಮ್ಗೆ ಆ ಥರ ಭಾವನೆಗಳೇ ಇಲ್ಲ. ನಮ್ಮಲ್ಲಿ ದೇವೇಗೌಡರ ಮಗ ರೇವಣ್ಣ ಅವರು ಹೋಟ್ಲಿಗೆ ಬಂದರೆ ನಮ್ಮ ಹುಡುಗರು ತಿಂಡಿ ತೊಗೊಳಕ್ಕೆ ಕೊಡ್ತಾರೆ. ನಾನು ಆ ಪ್ಲೇಟ್ ಇಸ್ಕೊಳ್ಳೋಕೆ ಹೋದರೆ, ನೀವು ಬ್ರಾಹ್ಮಣರು ಮುಟ್ಟಬಾರ್ದು ನನ್ನ ಪ್ಲೇಟನ್ನು ಅಂತ ಹೇಳ್ತಾರೆ.
ಆ ವಿಶ್ವಾಸ ಇಟ್ಕೊಂಡಿದ್ದಾರೆ ನಮ್ಮ ಮೇಲೆ ಅವರು. ಬೇರೆ ಯಾರೇ ಆಗಿದ್ರು ಏಯ್ ತೊಗೊಂಡೋಗೋ ಅಂತಲೇ ಕೊಟ್ಟು ಇದೆಲ್ಲ ಮಾಡ್ತಿದ್ರು. ಬಟ್ ಆ ಥರ ವಿಶ್ವಾಸ ನಮ್ಮ ಮೇಲೆ ಇಟ್ಟಿದ್ದಾರೆ ಜನ. ಆ ಪ್ರೀತಿ ವಿಶ್ವಾಸ ಇದೆಯಲ್ಲ, ಅದನ್ನು ನಾವು ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಲೈಫೇ ನಮ್ಮ ಜನ. ಸರ್, ಒಂದು ಉಲ್ಟಾ ಕ್ವಶನ್ ಕೇಳಬೇಕು ಈಗ ನಾನು. ನಿಮ್ಮ ಹೋಟೆಲ್ಗೆ ಯಾರು ಬಂದಿಲ್ಲ ಸೆಲೆಬ್ರಿಟಿಗಳು? ಅದು ಹೇಳೋಕ್ಕೆ ಕಷ್ಟ. ಸೆಲೆಬ್ರಿಟಿಗಳಿಗೆ ಎಷ್ಟು ಜನ ಇಲ್ಲ ಈಗ. ಈವನ್ ಫಾರಿನ್ ಕ್ರಿಕೆಟರ್ಸ್ KCAನಲ್ಲಿ ಬಂದಾಗ ಮ್ಯಾಚ್ ಆಡೋಕ್ಕೆ ಬಂದವರೆಲ್ಲ ಕೂಡ ಬಂದಿದ್ದಾರೆ. ಮೊನ್ನೆ ರೀಸೆಂಟಾಗಿ ಸುನೀಲ್ ಜೋಶಿ ಒಂದಷ್ಟು ಟೀಮ್ನೆಲ್ಲರನ್ನ ಕರ್ಕೊಂಬಂದಿದ್ರು. ಸೊ ಹೀಗೆ ಕ್ರಿಕೆಟ್ ಪ್ಲೇಯರ್ಸಿಂದ ಹಿಡಿದು ಸಿನಿಮಾ ನಟರಿಂದ ಹಿಡಿದು ಎಲ್ಲರೂ ಬಂದಿದ್ದಾರೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ 1998 ನರೇಂದ್ರ ಮೋದಿಯವರು ಕೂಡ 2 ವೀಲರ್ನಲ್ಲಿ ಕೂತ್ಕೊಂಡು ಬಂದಿದ್ದಾರೆ ಅಂತ ಮಾಹಿತಿ ಇದೆ. ಅಂದರೆ ಬ್ರಾಹ್ಮಿಣ್ಸ್ ಕಾಫಿ ಬಾರ್ ತಿಂಡಿ ತಿಂದಿದ್ದಾರೆ. 1998 ಅವ್ರನ್ನ ಕರ್ಕೊಂಬಂದವರೇ ಹೇಳಿದ್ದಾರೆ ನನಗೆ. ನಾನು ಅವ್ರನ್ನ ಕರ್ಕೊಂಬಂದಿದ್ದೆ, ಅವರು ನನ್ನ ಸ್ಕೂಟ್ರ್ನಲ್ಲಿ ಹಿಂದೆ ಕೂತ್ಕೊಂಡು ಬಂದಿದ್ದರು ಅಂತ. ವಾಜಪೇಯಿ ಅವ್ರು ಬಂದಿದ್ದಾರೆ. ಸೊ ಹೀಗೆ ಈ ಥರ ಎಲ್ಲರೂ ಬಂದಿದ್ದಾರೆ. ನಮ್ಗೆ ಅದು ವಿಚಾರ ಗೊತ್ತಿರಲ್ಲ. ಆವಾಗೆಲ್ಲ ನಮಗೇನು ಒಳಗಡೆ ಇರ್ತಿದ್ವಿ ಏನೋ ಗೊತ್ತ. ಇತ್ತೀಚೆಗೆ ಯಾರು ಸೆಲೆಬ್ರಿಟಿ ಬಂದಿದ್ದರೆ ಹೋಗಿ ಮಾತಾಡಿಸ್ತೀವಿ. ಬಟ್ ಆವಾಗೆಲ್ಲ ನಮಗೇನು ಗೊತ್ತಿರಲಿಲ್ಲ. ಬಟ್ ಅವ್ರು ಬಂದು ಹೇಳಿದ ಮೇಲೆ ನಮಗೆಲ್ಲ ವಿಚಾರ ಗೊತ್ತಾಗಿರೋದು. ಹಿಂಗೆ ಅಲ್ಲಿ ಹಿಂದೆ ತುಂಬ ದೂರದಲ್ಲಿ ಗಾಡಿ ನಿಲ್ಲಿಸಿದ್ವಿ, ಅಲ್ಲಿಗೆ ನಾವೇ ತೊಗೊಂಡೋಗಿ ಕೊಟ್ವಿ ಅಂತೆಲ್ಲ ಹೇಳ್ತಾರೆ. ರೀಸೆಂಟಾಗಿ ಒಂದು 2 ವರ್ಷದ ಕೆಳಗಡೆಗೆ ಅಜಿಮ್ ಪ್ರೇಮ್ಜಿ ಕೂಡ ಬಂದಿದ್ದರು. ಅವ್ರು ನಮ್ಮ ಹೋಟ್ಲಲ್ಲಿ ವಡೆ ತಿನ್ಬಿಟ್ಟು ಇಫ್ ಯು ಗಿವ್ ಮಿ ದಿಸ್ ರೆಸಿಪಿ ಐ ವಿಲ್ ಟೇಕ್ ಇಟ್ ಟು ವರ್ಲ್ಡ್ ಅಂದರು. ಅದಕ್ಕೆ ಕೇಳಿದ್ದು ನಾನು ಯಾರು ಬಂದಿಲ್ಲ ಅನ್ನೋ ಲೆಕ್ಕದಲ್ಲಿ ಕೇಳಿದೆ ನಾನು. ಅಂದರೆ ಎಲ್ಲ ತಾರೆಯರು, ಅಂದರೆ ಎಲ್ರಿಗೂ ಫೇಮಸ್ ಪ್ಲೇಸ್ ಅದು. ಎಲ್ಲರೂ ಬಂದಿದ್ದರು. ಸುಮಾರು ಸಿನಿಮಾ ನಟರಿಂದ ಹಿಡಿದು ಕ್ರಿಕೆಟ್ ಪ್ಲೇಯರ್ಸಿಂದ ಹಿಡಿದು. ಯಾರ್ಯಾರು ನೆನಪಿದ್ದಾರೆ ನಿಮಗೆ? ನಿಮಗೆ ನೆನಪಿರೋದು? ವಿಷ್ಣುವರ್ಧನ್ ರೆಗ್ಯುಲರಾಗಿ ಬರ್ತಾಯಿದ್ರು. ಆಮೇಲೆ ಅಂಬರೀಷು, ವಿಷ್ಣುವರ್ಧನ್, ಶ್ರೀನಾಥ್, ರಾಜ್ಕುಮಾರು, ಪುನೀತ್ ರಾಜ್ಕುಮಾರ್. ರೀಸೆಂಟಾಗಿ ಅವ್ರದಲ್ಲಿ ಲಾಸ್ಟ್ ಶೂಟಿಂಗ್ ನಡೀತಾ ಇದ್ದಾಗ ನಾನೇ ಅವ್ರಿಗೆ ಊಟ ತೊಗೊಂಡು ಕೊಡ್ತಾಯಿದ್ದೆ. ಅವ್ರಿಗೆ ಅಷ್ಟು ಆಸೆ ನಮ್ಮ ಊಟ ತಿಂಡಿ ಅಂದರೆ. ಆ ಥರ ಎಲ್ಲ ಬಂದು ಅಪ್ಪು ಸರ್ ಏನು ತಿಂತಿದ್ರು ಸರ್? ಅದೇ ನಮ್ಮಲ್ಲಿ 4 ಐಟಮ್. ಅವ್ರು ಮಧ್ಯಾಹ್ನದ ಊಟ ಬೇಕು ಅಂದಾಗ ನಾನು ನಮ್ಮ ಮನೆಯಿಂದ ಊಟ ತೊಗೊಂಡು ಕೊಡ್ತಾಯಿದ್ದೆ ಅಪ್ಪು ಸರ್ಗೆ. ಹೌದು, ವ್ಯಾನಲ್ಲೇ ಕೂತ್ಕೊಂಡಿರೋರು. ಅವ್ರದ್ದು ಕ್ಯಾರವ್ಯಾನ್ ವ್ಯಾನ್ ಒಳಗೆ ನಾವೇ ತೊಗೊಂಡು ಕೊಟ್ಟು ಎಲ್ಲ ಮಾಡಿ ಬರ್ತಾಯಿದ್ದೆ. ಯಾವ್ದು ಫೇಮಸ್ ಅಂದರೆ ಇಡ್ಲಿ ವಡೆನಾ ಕೇಸರಿಬಾತ್? ಇಡ್ಲಿ ವಡೆ ಇಸ್ ಮೈನ್ ಸಿಗ್ನೇಚರ್ ಪ್ರಾಡಕ್ಟ್ ನಮ್ಮಲ್ಲಿ ತುಂಬ ಹೋಗುತ್ತೆ. ಆ್ಯಕ್ಚುಲಿ ತುಂಬ ಜನಕ್ಕೆ ಇಡ್ಲಿ ವಡೆಗಿಂತನೂ ಚಟ್ನಿ ತಿನ್ನೋಕ್ಕೆ ತುಂಬ ಇಷ್ಟ. ಚಟ್ನಿ ತುಂಬ ಚೆನ್ನಾಗಿ ತಿಂತಾರೆ. ಅದೊಂದು ಸ್ಪೆಷಲ್ ಸರ್. ಅದು ನಿಮ್ಮ ಹೋಟೆಲ್ ಮುಂದೆ ಚಟ್ನಿ ಹಾಕೋಕ್ಕೆ ಅಂತ ಒಬ್ರು ಕೂತ್ಬಿಟ್ಟಿರ್ತಾರೆ. ನಾವು ಅದಕ್ಕೆ ಯಾವಾಗಲೂ ಹೇಳೋದು ವಿ ಸರ್ವ್ ಚಟ್ನಿ ಲೈಕ್ ಸಾಂಬಾರು ಅಂತ. ಹೌದು, ಕರೆಕ್ಟು. ನೀವು ಸಾಂಬಾರು ಮಾಡಲ್ಲ. ಯಾಕೆ? ಅದು ಆವಾಗ ಚಿಕ್ಕ ಜಾಗ ಇದ್ದಾಗ ಸಾಂಬಾರು ಮಾಡಿದಾಗ ಅದನ್ನು ಇಟ್ಕೊಂಡು ತಿನ್ನೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಬೇಕಾಗಿರ್ತಿತ್ತು. ಕೈಯಲ್ಲಿ ಇಟ್ಕೊಂಡು ತಿನ್ನೋಕೆ ಆಗ್ತಾ ಇರಲಿಲ್ಲ. ಸೊ ಆವಾಗ ಇದ್ದಿದ್ದೇ ನಮ್ಮದು ಕಾರ್ ಗರಾಜ್, ಒಂದು 160 ಸ್ಕ್ವೇರ್ ಫೀಟ್ ಅಷ್ಟೇ. ಆ ಜಾಗದಲ್ಲಿ ಚಟ್ನಿ ಎಲ್ಲ ಹಾಕ್ಕೊಂಡು ಸಾಂಬಾರು ಹಾಕೋದು ಯಾರೋ ಮೈ ಮೇಲೆ ಬಿದ್ದು ಎಲ್ಲ ಮೈಯೆಲ್ಲ ಸೂಟೋಗೋದು, ಇದೆಲ್ಲ ಗ್ಯಾರಂಟಿ ಆಗ್ತಿತ್ತು. ಆಮೇಲೆ ಚಟ್ನಿ ಎಲ್ಲ ಚೆನ್ನಾಗಿದೆ ಅಂತ ಇಷ್ಟಪಡ್ತಾ ಇದ್ರಲ್ಲ, ಅದನ್ನೇ ಕಂಟಿನ್ಯೂ ಮಾಡ್ಕೊಂಬಂದ್ವಿ. ಸುಮ್ಮನೆ ಇಡ್ಲಿ ವಡೆ ಸಾಂಬಾರು ಅಂದ್ಬಿಡ್ತಾರೆ, ಇಡ್ಲಿ ವಡೆ ಚಟ್ನಿ ಅನ್ನಲ್ಲ ಯಾರು ಅನ್ನಲ್ಲ. ಬಟ್ ನಿಮ್ದ್ರಲ್ಲಿ ಆ ಚಟ್ನಿ ಚೆನ್ನಾಗಿರುತ್ತೆ. ಅದು ಖಾರವೂ ಅಲ್ಲ, ಈ ಕಡೆ ಸ್ವೀಟೂ ಅಲ್ಲ, ಆ ಬ್ಯಾಲೆನ್ಸ್ಡ್ ಮಾಡ್ತಿರಲ್ಲ ಸರ್. ನಮ್ಗೆ ಎಷ್ಟೊಂದು ಸರ್ ಅನ್ಸೋದು, ನಾನು ತಿನ್ಬೇಕಾದ್ರೂ ಯಾರೋ ಒಬ್ಬರು ರಜಾ ಹಾಕ್ಬಿಟ್ರೆ ಹೋಟ್ಲ್ ಇಂಡಸ್ಟ್ರೀಲಿ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಅಥವಾ ಆ ಫುಡ್ನ ಆ ಕ್ವಾಲಿಟಿ ಅಥವಾ ಒಂದು ಲುಕ್ ಕೊಡೋಕ್ಕೆ ಸಾಧ್ಯ ಆಗಲ್ಲ. ನಿಮ್ಮದ್ರಲ್ಲಿ ವರ್ಷ ಪೂರ್ತಿ ಏನೂ ಬದಲಾಗಲ್ವಲ್ಲ, ಹೆಂಗೆ ಅಂತ? ಅದು ಇನ್ವಾಲ್ವ್ಮೆಂಟ್ ಇರುತ್ತೆ. ಮನೆ ಫ್ಯಾಮಿಲಿ ಮೆಂಬರ್ಸೇ ಇದೆಲ್ಲ ಪ್ರಿಪ್ರೇಷನ್ಸ್ ಮನೇಲೇ ಆಗೋದ್ರಿಂದ ಯಾರಾದರೂ ಫ್ಯಾಮಿಲಿ ಮೆಂಬರ್ ಇದ್ದೇ ಇರ್ತಾರೆ, ನೋಡ್ಕೊತಾನೆ ಇರ್ತೀವಿ, ಎಲ್ಲರೂ ನೋಡ್ತಾ ಇರ್ತೀವಿ. ಅದಕ್ಕೆಲ್ಲ ಮೆಜರ್ಮೆಂಟ್ಸ್ ಇದೆ. ಆ ಮೆಜರ್ಮೆಂಟ್ಸ್ನ ಒಂಚೂರು ಚೇಂಜ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಡ್ಕೊಂಡು ಬರ್ತಾ ಇದೆ. ಹೋಟೆಲ್ ಫುಡ್ ಅಂದರೆ ಚೆನ್ನಾಗಿರಲ್ಲ, ಹೋಟೆಲ್ ಫುಡ್ ಅಂದರೆ ಹೊಟ್ಟೆ ಕೆಡುತ್ತೆ ಅನ್ನೋರಿಗೆ ಬ್ರಾಹ್ಮಿಣ್ಸ್ ಕಾಫಿ ಬಾರ್ ಓಕೆ ದೊಡ್ಡವರಿಂದ ಹಿಡಿದು ಎಲ್ಲರೂ ಅನ್ನೋ ಲೆವೆಲ್ ಸರ್ ಅದು. ಹೌದು. ಅಂದರೆ ದ ಟ್ರಸ್ಟ್ ಮ್ಯಾಟರ್ಸ್, ಆ ಬಿಲ್ಡ್ ಮ್ಯಾಟರ್ಸ್ ಅಲ್ಲ ಸರ್. ಅದನ್ನೇ ಹೇಗೆ ಕಾಲಕ್ರಮೇಣ ಬ್ರಾಹ್ಮಿಣ್ಸ್ ಕಾಫಿ ಬಾರ್ ಬಿಲ್ಡ್ ಮಾಡ್ತು ಸರ್? ಅಂದರೆ ನಾವು ಬದಲಾಗಲೇ ಇಲ್ಲ, ಜನ ಬದಲಾಗಿದ್ದಾರೆ ಅಷ್ಟೇ ವಿನ ನಾವು ಬದಲಾಗಿಲ್ಲ. ಹಾಗಾಗಿ ಆ ಟ್ರಸ್ಟ್ ಹಾಗೆ ಬೆಳ್ಕೊಂಡು ಬಂದಿದೆ. ಅದನ್ನು ಸಾಮಾನ್ಯ ಫುಡ್ ಇಂಡಸ್ಟ್ರಿ ಅಂದರೆ ಒಳ್ಳೆ ಮಾರ್ಜಿನ್ ಇದೆ, ಹೋಟ್ಲ್ ಓಪನ್ ಮಾಡೋಣ ಅನ್ನೋದು ಲಾಜಿಕ್ಕು. ನಿಮ್ಮ ಆನ್ಸರ್ ಏನು ಸರ್ ಅದಕ್ಕೆ? ಸರ್, ಹೋಟ್ಲು ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಅವ್ರ ಹೋಟ್ಲಿಗೆ ಬರಬೇಕಾದ್ರೆ ಮೈಂಡ್ಸೆಟ್ ಫಸ್ಟ್ ಪ್ರಿಪ್ರೇಷನ್ ಏನಿರಬೇಕಂದ್ರೆ, ಏನೇ ಕಷ್ಟ ಬಂದರೂ ನಾನು ಅಲ್ಲಿ ಈಜ್ತೀನಿ ಅನ್ನೋದೊಂದು ಅವ್ರಿಗಿರಬೇಕು. ಅವರು ಅಲ್ಲಿ ಇನ್ವಾಲ್ವ್ಮೆಂಟ್ ಇದ್ದರೆ ಮಾತ್ರ ಅದು ಸಾಧ್ಯ. ಈಗಿನ ಜನ್ರೇಷನ್ ಏನಂದರೆ ದುಡ್ಡು ಹಾಕ್ಬಿಟ್ರೆ ದುಡ್ಡು ಬಂದುಬಿಡುತ್ತೆ ಅನ್ನೋ ಒಂದು ಯೋಚನೆ ಇದೆ. ದುಡ್ಡು ಹಾಕೋದು ಯಾರು ಬೇಕಾದ್ರೂ ಹಾಕ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಅಲ್ಲಿದ್ದು ಇನ್ವಾಲ್ವ್ಮೆಂಟ್ ಇದ್ದರೆ ಮಾತ್ರ ಸಾಧ್ಯ. ಅದಕ್ಕೆ ಇಂಗ್ಲೀಷ್ನವ್ರು ಹೇಳ್ತಾರೆ ಆಬ್ಸೆಂಟಿ ಓನರಿಸಮ್ ಈಸ್ ಆಲ್ವೇಸ್ ಬ್ಯಾಡ್ ಅಂತ. ಇತ್ತಿನ ಜನ್ರೇಷನ್ ಏನೇನೆಂದರೆ ಬ್ಯಾಂಕ್ ಸಾಲ ಕೊಡುತ್ತೆ, ಯಾರೋ ದುಡ್ಡು ಹಾಕಿರ್ತಾರೆ, ಅದು ಆಗ್ತಿದ್ದಕ್ಕೆ ಫಸ್ಟ್ ಇಮ್ಮಿಡಿಯೇಟಾಗಿ ಒಂದು ಕ್ಲಬ್ ಮೆಂಬರ್ಶಿಪ್ಪು, ಒಂದು ಕಾರು ಇದೆಲ್ಲ ತೊಗೊಂಡು ಅವನು ಬಾಗಿಲು ತೆಗೆದುಬಿಡೋ ಬರ್ತೀನಿ ಅಂತೇಳಿ ಹೊರಟೋಗ್ತಾರೆ ಅಷ್ಟೇ. ಸಾಯಂಕಾಲ ಆಗ್ತಿದ್ದ ಕಲೆಕ್ಷನ್ ಎಷ್ಟಾಗಿದೆ ಕೊಟ್ಬಿಡಪ್ಪ ಅಂತಾರಷ್ಟೇ. ಅದು ಬಿಟ್ಬಿಟ್ರೆ ಅಲ್ಲಿ ಏನಾಗ್ತಾಯಿದೆ, ಒಳಗಡೆ ಏನಾಗಿದೆ ಅನ್ನೋದ್ರ ಬಗ್ಗೆ ನೋಡೋಕ್ಕೆ ಯಾರು ಒಳಗೆ ಹೋಗೋದಿಲ್ಲ.
ಹೋಟ್ಲು ಯಜಮಾನ ಅಂದರೆ ಅವ್ನು ಯಜಮಾನ ಅಷ್ಟೇ, ಅವ್ನು ಬೇರೆ ಏನೂ ಮಾಡಬಾರ್ದು, ಅವ್ನಿಗೇನೂ ಗೊತ್ತಿಲ್ಲ, ಆ ಥರದಲ್ಲಿ ಇರ್ತಾರೆ. ಒಬ್ಬ ಯಾರೋ ಮ್ಯಾನೇಜರ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅವ್ನು ಮ್ಯಾನೇಜರು ಅವ್ನಿಗೆ ಲೆಕ್ಕ ಕೇಳಿದ ತಕ್ಷಣ ನೀವು ಯಜಮಾನ್ರು ಇಲ್ಲೇನೋ ಕೇಳ್ತಾ ಇದ್ದಾರೆ ಅಂದ ತಕ್ಷಣ ಏನೋ ಕತೆ ಹೇಳ್ಕೊಂಡು ಅವ್ನು ಜಾಗ ಖಾಲಿ ಮಾಡ್ತಾನೆ. ಅವ್ನು ಜಾಗ ಖಾಲಿ ಮಾಡಿದ ತಕ್ಷಣ ಒಂದು ಇಟ್ಟಿಗೆ ಲೂಸ್ ಆದರೆ ಬಿಲ್ಡಿಂಗ್ ಹೆಂಗೆ ವೀಕ್ ಆಗುತ್ತೋ ಅಲ್ಲಿಂದ ಶುರು. ಸೊ ಹಾಗಾಗಿ ತುಂಬ ಹೋಟೆಲ್ ಕ್ಲೋಸ್ ಆಗೋದು ಇದೇ ಉದ್ದೇಶ. ಒಂದು ಹೋಟ್ಲಿನಲ್ಲಿ ಓನರ್ದು ಚೇಂಜ್ ಆಗಿರೋದೇ ಗೊತ್ತಾಗಿರಲ್ಲ, ಬೋರ್ಡ್ ಅದೇ ಇರುತ್ತೆ, ಓನರ್ಗಳು ಚೇಂಜ್ ಆಗಿರ್ತಾರೆ, ಗೊತ್ತೇ ಆಗಿರಲ್ಲ. ಸೊ ಲಾಭದಾಯಕವೂ ಹೌದು, ಆದರೆ ಓನರ್ಗಳ ಇನ್ವಾಲ್ವ್ಮೆಂಟ್ ಇಲ್ಲದೆ ಅದು ಲಾಸು ಕೂಡ. ನಿಮ್ಗೆ ವ್ಯಾಪಾರ ಏನು ಆಗ್ತಾಯಿದೆ, ನಾವು ಒಳಗಡೆ ಏನು ನೋಡ್ತಾ ಇದ್ದೀವಿ ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದ್ರೆ ಹೋಟ್ಲ್ ಇಂಡಸ್ಟ್ರಿಗೆ ಬರಲೇಬಾರ್ದು. ನಿಮ್ಮ ಇಡೀ ಫ್ಯಾಮಿಲಿ ಅಂದರೆ ಬೇರೆ ಬೇರೆ ಬ್ರ್ಯಾಂಡ್ಗಳನ್ನು ಕ್ರಿಯೇಟ್ ಮಾಡಿದ್ರಿ ಎಲ್ಲ ಸುತ್ತಮುತ್ತ. ಬಿಕಾಸ್ ನಿಮ್ಮದು ಬ್ರಾಹ್ಮಿಣ್ಸ್ ಕಾಫಿ ಬಾರ್ ಇದೆ, ಮತ್ತು ಚಾಮರಾಜಪೇಟೆಯ ಮಗದೊಂದು ಭಾಗದಲ್ಲಿ ಉಮಾ ಥಿಯೇಟ್ರಿಂದ ಮುಂದೆ ಬಂದು ಲೆಫ್ಟ್ ತೊಗೊಂಡ್ರೆ ಅಲ್ಲಿ ವಿಜಯವಾಣಿ ಆಫೀಸ್ ಇದೆ, ಅಲ್ಲಿ ಬಂದು ಲೆಫ್ಟ್ ತೊಗೊಂಡ್ರೆ SLV ರಿಫ್ರೆಶ್ಮೆಂಟ್ ಇದೆ, SLV ಕಾಫಿ ಬಾರ್ ಅಂತಿದೆ, SLV ಕಾಫಿ ಬಾರ್ ಇದೆ. ಅದು ಇದೇ ರಾಧಾಕೃಷ್ಣ ಅಡಿಗ ಅವ್ರದ್ದು ಸರ್. ಅಲ್ಲಿ ಬೆಳಗ್ಗೆಯಿಂದ ರಾತ್ರಿ ತನಕ ಪೂರ್ಣ ಪ್ರಮಾಣದಲ್ಲಿ ಜನ ಇರ್ತಾರೆ, ಮತ್ತು ಅದೇ ಟೇಸ್ಟ್. ಅಲ್ಲೂ ಟೇಸ್ಟ್ ಚೇಂಜ್ ಆಗಲ್ಲ, ಇಲ್ಲೂ ಟೇಸ್ಟ್ ಚೇಂಜ್ ಆಗಲ್ಲ. ಕಿಚನ್ ಒಂದೇನಾ ಸರ್? ಇಡ್ಲಿ ವಡೆ ಖಾರಾಬಾತ್ ಕೇಸರಿಬಾತ್ಗೆ ಕಾಫಿಗೆ ಎಲ್ಲ ಒಂದೇ ಕಿಚನ್ನು. ಅಲ್ಲಿ ಮಾಡೋಂಥ ಬೇರೆ ಐಟಮ್ಗಳಿಗೆ ಅಲ್ಲೇ ಪ್ರಿಪೇರ್ ಮಾಡ್ತೀವಿ, ಬಟ್ ಅದು ಸ್ಟ್ಯಾಂಡರ್ಡೈಸ್ ಮಾಡಿ ಇಟ್ಟಿರ್ತೀವಿ. ಅದಕ್ಕೆ ಯಾರೇ ಬಂದು ಕೂಡ ಒಬ್ಬ ಅಡುಗೆ ಒಂದು ಚೇಂಜ್ ಆದರೂ ಕೂಡ ಅಡುಗೆ ರುಚಿ ಚೇಂಜ್ ಆಗಲ್ಲ. ಯಾಕೆಂದರೆ ಇಂಥ ಪ್ರಮಾಣದಲ್ಲಿ ಒಂದು 50 ಲೀಟ್ರ್ ಸಾಂಬಾರು ಮಾಡಿದ್ರೆ ಅದಕ್ಕೆ ಏನು ಹಾಕಬೇಕು ಅನ್ನೋದನ್ನು ಒಂದು ಸ್ಟ್ಯಾಂಡರ್ಡೈಸ್ ಮಾಡಿ ಇಟ್ಟಿದ್ದೀವಿ. ಆ ಸ್ಟ್ಯಾಂಡರ್ಡೈಸ್ ಮಾಡಿರೋದ್ರಿಂದ ಅದು ಬದಲಾಗೋಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾವೇ ಪೌಡ್ರಿಂದ ಸಮೇತ ಎಲ್ಲ ನಾವೇ ಮಾಡಿಟ್ಟಿರೋದ್ರಿಂದ ನಮ್ಗೆ ಅದು ಇಮಿಡಿಯೇಟಾಗಿ ಗೊತ್ತಾಗುತ್ತೆ ಏನು ಮಾಡಬೇಕು. ಸೊ ಯಾರ ಮೇಲೂ ಡಿಪೆಂಡ್ ಆಗೋದು, ಯಾರೋ ತಂದು ಕೊಡಬೇಕು ಆ ಥರದ್ದೆಲ್ಲ ಯಾವುದೂ ಇಲ್ಲ. ಇದಕ್ಕೆ ಫಸ್ಟು ಧೈರ್ಯ ಬೇಕು. ಎರಡನೇದು ನೀನಿಲ್ಲ ಅಂದರೆ ನಾನು ನಡೆಸ್ತೀನಿ ಹೋಗೋ ಅನ್ನೋ ಥರ ನಾವು ಕೆಪಾಸಿಟಿನಲ್ಲಿ ಬೆಳಿಬೇಕು, ಆವಾಗಲೇ ಮಾತ್ರ ಸಾಧ್ಯ. ಇಲ್ಲಾಂದರೆ ಹುಡುಗರುಗಳು ಇತ್ತೀಚಿನ ಜನ್ರೇಷನ್ ಮುಂಚೆ ಎಲ್ಲ ಪಾಪ ಅಡುಗೆಯವರು ಸ್ವಾಮಿನಿಷ್ಠೆ ಇತ್ತು ಅವ್ರಿಗೆಲ್ಲ, ಕೆಲಸದವ್ರಿಗೆಲ್ಲ. ಈಗೆಲ್ಲ ಏನಿಲ್ಲ, ಒಬ್ಬ ಒಂದು 500 ರೂಪಾಯಿ 1000 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ಜಾಗ ಖಾಲಿ ಮಾಡ್ತಾ ಇರ್ತಾರೆ ಹುಡುಗರು ಬೇರೆ ಹೋಟ್ಲು ಹೊರಬಿಡ್ತಾರೆ. ಸೊ ಬೇರೆ ಹೋಟ್ಲಿಗೆ ಹೊಟ್ಟೋಗ್ತಾರೆ. ಅದನ್ನು ನಾವು ರಿಟೈನಿಂಗ್ ಕೆಪಾಸಿಟಿ ನಮ್ಮ ಹತ್ರ ಇರಬೇಕು, ಅದನ್ನು ಮಾಡ್ಕೊಳ್ಬೇಕು. ಮತ್ತು ನಾವು ಧೈರ್ಯ ಕೆಡಬಾರ್ದು, ನೀನಿಲ್ಲ ಅಂದರೆ ನಾವು ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಮ್ಗೆ ಕಾನ್ಫಿಡೆನ್ಸ್ ಇರಬೇಕು. ಆವಾಗ ಒಂದು ಹೋಟ್ಲು ರನ್ ಮಾಡಿ ಯಾರನ್ನ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರೂ ಕಷ್ಟನೇ. ಇದು ನಮ್ಮ ಇಂಡಸ್ಟ್ರಿಗೆ ಒಂದೇ ಅಲ್ಲ, ಇವನ್ ಎನಿ ಸಾಫ್ಟ್ವೇರ್ ಇಂಡಸ್ಟ್ರಿ ನೋ ಇಟ್ ಈಸ್ ಆಲ್ಸೋ ಬಿಕಮಿಂಗ್ ದ ಸೇಮ್ ವೇ. ಸೊ ಒಂದು ಕಾಲ ಆಚೆನೇ ಇಟ್ಕೊಂಡಿರ್ತಾರೆ ಕೆಲಸ ಮಾಡಬೇಕಾದ್ರೆ, ಯಾವಾಗ ಆರಲಿ ಅಂತ. ಸೊ ನಮಗೆ ಕೆಲಸ ಗೊತ್ತಿದ್ರೆ ಯಾರು ನಮ್ಮನ್ನು ಅಲ್ಲಾಡ್ಸೋಕ್ಕಾಗಲ್ಲ. ಬಟ್ ದೋಸ್ ವಾಸ್ ದ ಡೇಸ್ ಇತ್ತಲ್ಲ ಸರ್, ಅಂದರೆ ನೀವೇ 2 ವೀಲರ್ ತೊಗೊಂಡು ಹೋಗ್ತಿದ್ರಿ, ತರಕಾರಿ ತುಂಬ್ಕೊಂಬರ್ತಿದ್ರಿ, ಫ್ರೆಶ್ ತರಕಾರಿ ಅಡುಗೆ ಆಗಬೇಕಾಗಿತ್ತು. ಇವಾಗಲೂ ಸಾಹೇಬರು 2 ವೀಲರ್ ಓಡಾಡ್ತಾರೆ. ನಿಮ್ಮ ಸಿಂಪ್ಲಿಸಿಟಿ ನೀವು ಬಿಟ್ಟಿಲ್ಲ. ಇದರಲ್ಲಿ 2 ವೀಲರ್ ಓಡಾಡಿದೆ ಅಂತ ನಮಗೇನು ಅವಮಾನ ಇಲ್ಲ, ಏನಿಲ್ಲ. ಆಳಾಗಿ ದುಡಿತೀನಿ, ಅರಸನಾಗಿ ಮೆರಿತೀನಿ, ಎರಡೂ ಗೊತ್ತಿದೆ ನಮಗೆ. ಹಾಗಾಗಿ ಫ್ಯಾಮಿಲಿಯವರು ಅಷ್ಟು ಸಾಥ್ ಕೊಡೋದಿದೆಯಲ್ಲ ಸರ್, ಅದು ಯಾವಾಗಲೂ ದೊಡ್ಡ ಶಕ್ತಿ ಸರ್. ಅದು ಯಾವಾಗಲೂ ಅದು ದೇವ್ರ ಮೇಲೆ ಇಟ್ಟಿರುವಂಥ ಆಶೀರ್ವಾದ ಅಷ್ಟೇ. ಒಬ್ಬರು ಒಳ್ಳೆತನ ಬೆಳಿಬೇಕನ್ನಂಗಿದೆ, ಒಳ್ಳೆ ಹೆಂಡತಿ ಇರಬೇಕು, ಒಳ್ಳೆ ಮಕ್ಕಳಿರಬೇಕು. ಅವರು ಸಪೋರ್ಟ್ ನಮಗಿರೋ ತನಕ ನಮ್ಗೆ ಯಾವ ಥರದ್ದು ತೊಂದರೆನೇ ಇಲ್ಲ. ಧೈರ್ಯವಾಗಿ ಎಲ್ಲಿ ಬೇಕಾದ್ರೂ ಹೋಗಿ ಬರ್ಬೋದಕ್ಕೆ. ಮಡದಿ ಏನಂತಾರೆ, ಮಗಳೇನಂತಾರೆ? ಮಗಳು MBA ಮಾಡಿಕೊಂಡು IBM ಕೆಲಸ ಮಾಡ್ತಾಯಿದ್ಲು. ನಾನು ಹೇಳಿದೆ, ನೀವು 4 ಜನ ಪೂಲ್ ಮಾಡಿಕೊಂಡು ಕಾರಲ್ಲಿ ಮಾನ್ಯತಾ ಟೆಕ್ ಪಾರ್ಕ್ ತನಕ ಹೋಗ್ತೀಯಲ್ಲ, ನೀನು ಬೇಜಾರಾಗಲ್ವ ನಿನಗೆ? ಅದೇ ಕೆಲಸನ ನೀನು ಇಲ್ಲೇ ಮಾಡು, ನೀನು ಬಾ, ನಮ್ಮ ಸಂಸ್ಥೆ ಇನ್ನೂ ಮುಂದಕ್ಕೆ ತರ್ಬೋದು ಅಂತಂತೇಳಿ ಹೇಳಿದಾಗ ಏನು ಯೋಚನೆ ಮಾಡಿದೆ, ರಿಸೈನ್ ಮಾಡಿ ಬಂದೇ ಬಿಟ್ಲು, ಕೆಲಸ ಬಿಟ್ಟರು IBM. ಸೊ ನೌ ಶಿ ಇಸ್ ಲುಕಿಂಗ್ ಆಫ್ಟರ್ ಬ್ರಾಹ್ಮಿಣ್ಸ್ ಕಾಫಿ ಬಾರ್. ಜೊತೆಗೆ ನಮ್ಮ ಅಣ್ಣನ ಮಗ ಕೂಡ ಸಪೋರ್ಟಿಂಗ್ ಇದ್ದಾನೆ. ಸೊ ಅವರಿಬ್ಬರು ದೇ ಟಾಕ್ ಈಚ್ ಅದರ್ ಆ್ಯಂಡ್ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ. ಇವಾಗ ನಾನು ನೋಡಿದ್ರೆ ನನಗೆ ಅವಮಾನ ಆಗುತ್ತೆ, ನನಗಿಂತ ಅವಳು ಜೋರಾಗಿದ್ದಾಳೆ. ಅಡ್ಜಸ್ಟ್ ಆದರು, ಹೊಂದ್ಕೊಂಡ್ರು, ಲಾಜಿಕ್ ಅರ್ಥ ಆಯಿತು, ಎಲ್ಲ ಅರ್ಥ ಆಗ್ಬಿಟ್ಟಿದೆ ಅವಳಿಗೆ. ಈಗ ಸರ್ ಹೊಸ ಟ್ರೆಂಡ್ಗೆ ತಕ್ಕಂಗೂ ಇರಬೇಕಲ್ಲ ಸರ್ ಹೋಟ್ಲು. ಬಟ್ ಹೆರಿಟೇಜ್ ಅನ್ನೋದೊಂದು ಭಾಳ ಇಂಪಾರ್ಟೆಂಟ್ ಅಲ್ಲ. ಒಂದು ಊರಲ್ಲಿ ಒಂದು ಹಳೇದು ಬೇಕು ಅಂತ. ಇವಾಗ ನಾವೇ ಯಾವ್ದಾದ್ರು ಟ್ರಾವೆಲ್ ಮಾಡೋಕ್ಕೆ ಹೋದಾಗ ತರೀಕೆರೆಗೆಲ್ಲ ಹೋದ್ರೆ ಇಲ್ಲಿ ಯಾವ್ದಾದ್ರು ಹಳೆ ಹೋಟ್ಲ್ ಇದೆ ಅಂತ ಹುಡುಕ್ತೇವೆ. ಸೊ ದಟ್ ಈಸ್ ಆಲ್ಸೋ ಒಂದು ಲ್ಯಾಂಡ್ ಮಾರ್ಕ್ ನಮ್ಮದು. ಸೊ ಆ ಥರ ಇದ್ದಾಗ ನಾವು ಹೆರಿಟೇಜನ್ನ ಚೇಂಜ್ ಮಾಡೋಕ್ಕೆ ಹೋಗ್ಬಿಟ್ರೆ ಅದಕ್ಕೆ ಅರ್ಥ ಇಲ್ಲ. ಇನ್ನು ನೀವು ಬೇರೆ ಬ್ರ್ಯಾಂಡಲ್ಲಿ ಬೇಕಾದ್ರೆ ಬೇರೆ ಏನಾದ್ರು ಮಾಡಿ ಇದನ್ನು, ಬಟ್ ಹೆರಿಟೇಜನ್ನು ರೀಟೈನ್ ಮಾಡಬೇಕು ಅನ್ನೋದಕ್ಕೋಸ್ಕರ ಇನ್ಫ್ಯಾಕ್ಟ್ ಆ ನಂಬರ್ ಬೋರ್ಡ್ ಕೂಡ ನಾವು ಪೇಂಟ್ ಮಾಡಲಿಲ್ಲ. ಈಗ ಅದನ್ನೇ ಹೇಳಕ್ಕೆ ಬಂದೆ ನಾನು. ಯಾರಾದರೂ ಹೋದಾಗ ಅದೊಂದು ಅಟ್ರಾಕ್ಟಿವ್. ಅದು 1965ನೇ ಇಸ್ವಿಲಿ ಏನು ಬರ್ಸಿದ್ರು, ಇಡೀ ಬ್ರಾಹ್ಮಿಣ್ಸ್ ಕಾಫಿ ಬಾರ್ ಒಂದು ಸ್ವಲ್ಪ ಮಾಡರ್ನೈಸ್ಡ್ ಆಯಿತು, ಎಕ್ವಿಪ್ಮೆಂಟ್ಗಳು ಬಂತು, ಬಿಕಾಸ್ ಸರ್ವ್ ಮಾಡಬೇಕು ಅಷ್ಟೊಂದು ಚೆನ್ನಾಗಿ ಎಕ್ಸ್ಪ್ಯಾಂಡ್ ಆಯಿತು, ದೊಡ್ಡದಾಯಿತು. ಆದರೆ ಬೋರ್ಡ್ ಮಾತ್ರ ಚೇಂಜ್ ಆಗಲಿಲ್ಲ. ಎಲ್ಲರೂ ಹೇಳ್ತಾರೆ, ನಿಮ್ಮ ಬೋರ್ಡೇ ಇಲ್ವಲ್ರಿ, ಕಾಣೋದೇ ಇಲ್ವಲ್ರಿ, ಅದನ್ನು ಬರ್ಸ್ರಿ ಸರಿಯಾಗಿ ಅಂತೆಲ್ಲ ಹೇಳ್ತಾರೆ. ನಿಮಗೆ ಬೋರ್ಡ್ ಬೇಕಾಗಿರುತ್ತೆ, ತಿಂಡಿ ಬೇಕಾಗಿರುತ್ತೆ, ಬನ್ನಿರಿ ಅನ್ನೋದು ನಾವು.
ಲುಕ್ ಬೇಕಲ್ಲ ಸರ್, ಜನ ಕಾಣಬೇಕಲ್ಲ ಬ್ರ್ಯಾಂಡು ಅಂತ ನೀವು ಅವಾಗ ಅಂತೀರ ಅನ್ಸುತ್ತೆ. ಬ್ರ್ಯಾಂಡ್ ಮನಸ್ಸಲ್ಲಿದೆ, ಯಾಕೆ ಬರ್ಸ್ಬೇಕು ನಾನು ಅಂದ್ಕೊಳ್ಳೋದೇ ಹಾಗೆ. ನಮ್ಮ ಬೋರ್ಡಿಂದ ಯಾರು ಬರ್ತಾ ಇಲ್ಲ, ನಮ್ಮ ತಿಂಡಿಗೋಸ್ಕರ ಬರೋದು, ದಯವಿಟ್ಟು ತೊಗೊಳ್ಳಿ ಅನ್ನೋದು ನಾವು. ಅಂದರೆ ಇಷ್ಟೊಂದು ಜನ ಬರ್ತಿದಾರಲ್ಲ ಸಾಕು, ಒಂದು ಟೈಮಿಂಗ್ ಇರುತ್ತಲ್ಲ ಸರ್, ಆ ಟೈಮಿಂಗು ಮುಂಚೆನೇ ಮುಗಿಸಿದ ಉದಾಹರಣೆಗಳಿದೆಯಾ ಸರ್, ಮುಗಿದೋಯ್ತು ಎಲ್ಲ ಅಂತ? 5 ನಿಮಿಷ ಮುಂಚೆ ಆಗ್ಬೋದು, ಅದು ದಟ್ ಈಸ್ ಓನ್ಲಿ ಆನ್ ಸ್ಯಾಟರ್ಡೇ. ಬೇರೆ ದಿವಸ ಹೇಳೋಕ್ಕಾಗಲ್ಲ, ಯಾಕೆಂದರೆ ನೆಕ್ಸ್ಟ್ ಡೇ ರಜಾ ಇರೋದ್ರಿಂದ ನಾವು ಪ್ರೊಡಕ್ಷನ್ನ ಕಂಟ್ರೋಲ್ ಮಾಡ್ತೀವಿ. ಓಕೆ. ಸೊ ಒಂದು 5 ನಿಮಿಷ ಬೇಗ ಆಗ್ಬೋದು ಅಷ್ಟೇ. ಅಂದರೆ ಎಲ್ಲ ಐಟಮ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾವ್ದಾದ್ರು ಒಂದು ಐಟಮ್ ಇದ್ದೇ ಇರುತ್ತೆ ಟಿಲ್ 7 o'clock. ಬಟ್ ಆಮೇಲೆ 7 ಗಂಟೆಗೆ ಬಂದವ್ರು ಬೇಜಾರು ಮಾಡ್ಕೊಂಡು ಹೋಗ್ತಾರೆ. ಬಟ್ ನಾವು 4 ಗಂಟೆಗೆ ಎದ್ದಿರ್ತೀವಲ್ಲ, ಅವ್ರಿಗೂ ಹುಡುಗರಿಗೆ ರೆಸ್ಟ್ ಬೇಕು, ಎಲ್ಲ ಮಾಡಬೇಕು. ಸೊ ಫೈನಲಿ ವಿ ಸೇ ನೋ. ಸೊ ಬ್ರಾಹ್ಮಿನ್ಸ್ ಕಾಫಿ ಬಾರ್ನ ಇತಿಹಾಸದಲ್ಲಿ ಯಾವ ಥರ ಆಗಿದೆಯಾ, ಫುಡ್ ಉಳಿದ್ಬಿಡ್ತಪ್ಪ ಇದು ವೇಸ್ಟ್ ಆಯಿತು ಆ ಥರ ತೀರಾ ಸಾಯಂಕಾಲ 5 ಗಂಟೆ ಮೇಲೆ ಜೋರ ಮಳೆ ಗಿಳೆ ಏನಾದ್ರು ಬಂದು ಜನ ಬರ್ಲಿಕ್ಕೆ ಆಗಲೇ ಇಲ್ಲ ಅನ್ನೋ ಟೈಮಲ್ಲಿ ಏನಾದ್ರು ಉಳಿಬೋದು ಅಷ್ಟೇ. ಬಟ್ ಅಲ್ಲೂ ನಾವೇನು ಮಾಡ್ತೀವಿ, ಪ್ರೊಡಕ್ಷನ್ನ ಕಂಟ್ರೋಲ್ ಮಾಡಿಬಿಡ್ತೀವಿ. ಮಾಡಿರುತ್ತೆ. ಹೆಂಗೆ ವರ್ಕ್ ಆಗುತ್ತೆ ಸರ್? ಎವ್ರಿ 1 hour ಇವಾಗ ಇಡ್ಲಿ ಬೇಯಕ್ಕಿಂತ ಮುಂಚೆ ಇಟ್ಬಿಟ್ಟಾಗಿದ್ಮೇಲೆ ಇಡ್ಲಿ ಆದಮೇಲೆ ಅದು ವೇಸ್ಟು. ಇಲ್ಲಾಂದರೆ ಇಡ್ಲಿ ಹಿಟ್ಟು ಉಳಿತು ಅಂದರೆ ಏನೂ ತೊಂದರೆ ಆಗೋಲ್ಲ. ಅದನ್ನು ಫರ್ಮೆಂಟೇಷನನ್ನು ಅದನ್ನು ಕರೆಕ್ಟಾಗಿ ಕಂಟ್ರೋಲ್ ಫರ್ಮೆಂಟೇಷನ್ ಮಾಡ್ಬೋದು, ಅದೇನು ತೊಂದರೆ ಇಲ್ಲ. ಹುಳಿ ಆಗಲ್ಲ, ಏನು ಆ ಥರ ಇಲ್ಲ, ಅಷ್ಟೇ ಸಾಫ್ಟ್ನೆಸ್ಸು, ವಡೆ ಅಷ್ಟೇ ಕ್ರಿಸ್ಪಿ. ಅದೇ ಅದನ್ನೆಲ್ಲ ನಾವು ಅಲ್ಲಿಗೆ ಪ್ರೊಡಕ್ಷನ್ ಕಂಟ್ರೋಲ್ ಮಾಡಿದ್ರಿಂದ ಬೇರೆ ಯಾವುದೂ ವೇಸ್ಟ್ ಆಗೋಲ್ಲ, ಅದನ್ನು ಅಲ್ಲಿಗೆ ನಿಲ್ಲಿಸ್ಬಿಡ್ತೀವಿ. ಯಾಕೆಂದ್ರೆ ಜನ್ರೇಷನ್ ಚೇಂಜ್ ಆದಮೇಲೆ ಮಾಡೋ ಅಡುಗೆ ಭಟ್ರು ಚೇಂಜ್ ಆಗ್ತಿರ್ತಾರೆ. ನಂಗೆ ತುಂಬ ಆಶ್ಚರ್ಯ ಆಗೋದೇನು ಗೊತ್ತಾ, ನೇಪಾಳಿ ಅಡುಗೆ ಭಟ್ಟ ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಇರೋದು ಹೆಂಗೆ ಸರ್? ಬೇರೆಯವ್ರಿಗೆ ಎಷ್ಟೊಂದು ಚೆನ್ನಾಗಿ ಕಲಿಸ್ಬಿಟ್ಟಿದ್ದೀರಿ. ಅಂದರೆ ಅವನಿಗೆ ಇಂಟ್ರೆಸ್ಟ್ ಇತ್ತು ಕೆಲಸ ಕಲಿಯೋದ್ರಲ್ಲಿ. ಮತ್ತು ಅಡುಗೆನಲ್ಲಿ ಮೇನ್ ಬೇಕಾಗಿರೋದ್ರೆ ಉಪ್ಪು, ಹುಳಿ, ಖಾರ. ಅದನ್ನು ನಾಲ್ಗೆಗೆ ಇಟ್ಟ ತಕ್ಷಣ ಇದರಲ್ಲಿ ಏನು ಮಿಸ್ಟೇಕ್ ಇದೆ ಅನ್ನೋದನ್ನ ಕಂಡು ಹಿಡಿದ್ಬಿಟ್ರೆ ಅವ್ನು ಯಾರು ಏನು ಬೇಕಾದ್ರೂ ಸರ್ವೈವ್ ಆಗ್ಬೋದು, ಕ್ಲೀನಾಗಿ ಮಾಡ್ಬೋದು. ನಮ್ಮದು ಎಲ್ಲ ಪೌಡ್ರ್ ಬೇಸ್ ಸಿಸ್ಟಮಲ್ಲಿ ಮಾಡ್ಕೊಂಡಿದ್ದೀವಿ ಅದನ್ನು. ಓಕೆ. ಇವಾಗ ಒಂದು 50 ಲೀಟ್ರ್ ಸಾಂಬಾರು ಮಾಡಬೇಕಂದ್ರೆ ಅದಕ್ಕೆ ಎಷ್ಟು ಪೌಡ್ರ್ ಹಾಕಬೇಕು, ಎಷ್ಟು ಹುಳಿ ಹಾಕಬೇಕು, ಎಷ್ಟು ಇದು ಹಾಕಬೇಕು ಅಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ. ಅವನು ಅಕಸ್ಮಾತ್ ಊರಿಗೆ ಹೋಗಿದ್ದ ಅಂದನು ಇನ್ನೊಬ್ಬ ಪಕ್ಕದಲ್ಲಿದ್ದನು ಅದನ್ನು ನೋಡಿ ಮಾಡ್ತಾನೆ. ಸರ್, ಏನೇ ಆದರೂ ಜನರು ಮೆಚ್ಚೋಕ್ಕಾಗಲ್ಲ. ಯಾರೊಬ್ಬರು ಬರ್ತಾರೆ, ಏನೋ ಕಂಪ್ಲೇಂಟ್ ಹೇಳ್ತಾರೆ, ಏನೋ ಹೇಳ್ತಾರೆ. ಹೌ ಡು ಯು ಮ್ಯಾನೇಜ್? ಹೆಂಗೆ ಅದಾಗಿದೆಯಾ ಸರ್? ಜನಗಳಲ್ಲಿ 100% ಮೆಚ್ಚೋಕ್ಕಾಗಲ್ಲ, ಅದು ನೀವು ಹೇಳ್ದಂಗೆ ಪಕ್ಕಾ ಗ್ಯಾರಂಟಿ. ಕೆಲವರಿಗೆ ಉಪ್ಪು ಮುಂದೆ ಇರಬೇಕಾಗುತ್ತೆ, ಕೆಲವ್ರಿಗೆ ಉಪ್ಪು ಕಡಿಮೆ ಇರಬೇಕಾಗಿರುತ್ತೆ. ಅದನ್ನು ನಾವು ಸ್ಟ್ಯಾಂಡರ್ಡಲ್ಲಿ ಮಾಡಿರ್ತೀವಿ. ಉಪ್ಪು ಬೇಕು ಅಂದವ್ರಿಗೆ ಉಪ್ಪು ಕೊಡ್ತೀವಿ, ಉಪ್ಪು ಕಡಿಮೆ ಅಂದವ್ರಿಗೆ ಇದು ಸ್ಟ್ಯಾಂಡರ್ಡಾಗಿದೆ ಅಂತ ಅನಿಸುತ್ತೆ. ಏನು ಮಾಡೋಕ್ಕಲ್ಲ. ಬೇಸಿಕ್ ಕ್ವಾಲಿಟೀಸ್ ಏನು ಒಂದು ಹೋಟ್ಲಲ್ಲಿ ಕೆಲಸ ಮಾಡಬೇಕಾದ್ರೆ, ಎಸ್ಪೆಷಲಿ ಗಲ್ಲಾಪಟ್ಟಿಗೆ ಮೇಲೆ ಕೂತ್ಕೊಳ್ಳೋರಿಗೆ? ಪೇಷನ್ಸ್ ತುಂಬ ಇಂಪಾರ್ಟೆಂಟ್. ಪೇಷನ್ಸು. ಅವರು ಒಬ್ಬರು ಬರ್ತಾರೆ, ಅದರಲ್ಲೂ ಇತ್ತೀಚಿನ ಜನ್ರೇಷನ್ನಲ್ಲೇ ತಿಂಡಿ ಹೇಳೋಕ್ಕಿಂತ ಮುಂಚೆನೇ ಬರೀ ಅಂತಿರ್ತಾರೆ. ಈ ಅಮೇರಿಕಕ್ಕೆ ಹೋಗಿ ಬಂದವರಂತೂ ಅವರಿಗೆ ಇಂಡಿಯನ್ಸ್ ಅಲ್ಲಿ ಹೋಗ್ಬಿಟ್ರೆ ಡಲ್ ಆಗ್ಬಿಡ್ತಾರೆ ಎಲ್ಲರೂ. ಏಕೆ? ಅವರು ಅಲ್ಲಿನ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿರ್ತಾರೆ. ಅವ್ರದ್ದು ಸ್ಲೋ ಆ್ಯಂಡ್ ಸ್ಟಡಿ ಅವ್ರದ್ದು. ನಮ್ದು ಹಂಗಲ್ಲ, ಫಾಸ್ಟ್ ಜನ್ರೇಷನು. ಅವ್ರು ಒಂದು ಇಡ್ಲಿ ಅಂತಾರೆ, ಒಂದು ಇಡ್ಲಿನ, 1 ಪ್ಲೇಟ್ ಇಡ್ಲಿನ ಅಂತ ಅವ್ರಿಗೆ ಗೊತ್ತಿಲ್ಲ. ಬಂದ ತಕ್ಷಣ ಇದೇ ಥರ ಪ್ರಶ್ನೆಗಳು, ಮತ್ತು ಬರೀ ಅಂತಿರ್ತಾರೆ. ಆವಾಗ 1 ಪ್ಲೇಟ್ ಇಡ್ಲಿ ಅಂತಾರೆ, ನಾವು 1 ಪ್ಲೇಟ್ ಇಡ್ಲಿ ಕೊಟ್ಟರೆ ನಾನು ಹೇಳಿದ್ದು 1 ಇಡ್ಲಿ ಅಂತಾರೆ. ಸೊ ಈ ಥರ ಎಲ್ಲ ಕ್ಯಾನ್ಸಲೇಷನ್ಸು, ಆ್ಯಡ್ ಆಗೋದು, ನೀಡೋದೆಲ್ಲ ಆಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ನಾವು ವಿ ಶುಡ್ ನಾಟ್ ಲೂಸ್ ಅವರ್ ಟೆಂಪರ್. ಸೊ ಆ ಟೈಮಲ್ಲಿ ಕೆಲವು ಸಲ ಆಗ್ತಾರೆ, ಮಾತುಕತೆಗಳು ಬರ್ತವೆ. ಇಲ್ಲ ನಿಮ್ಗೆ ಏನು ಬೇಕೋ ನೀವು ತೊಗೊಳ್ಳಿ, ಆಮೇಲೆ ದುಡ್ಡು ಕೊಡಿ ಅಂತೇಳಿ ಹೇಳಿನೂ ಕಳಿಸ್ತಾ ಇರ್ತೀವಿ. ವೆರಿ ಒಂಥರ ಕಷ್ಟವೂ ಹೌದು ಮತ್ತು ಸುಲಭವೂ ಹೌದು. ಅಲ್ಲ, ಈಗ ಏನಾಗ್ಬಿಟ್ಟಿದೆ ಅಂದರೆ ಜನಗಳಿಗೆ ಬರೀ ಕಂಪ್ಯೂಟ್ರು, ಫೋನು ಕಂಪ್ಯೂಟ್ರು ಅಂದ್ಬಿಟ್ಟು ಅವ್ರಿಗೆ ತಲೆ ಎಲ್ಲೋ ಇರುತ್ತೆ, ಗೊತ್ತೇ ಇರಲ್ಲ. ಬಂದ ತಕ್ಷಣ ಹಿಂಗೆ ಇಟ್ಕೊಂಡು ಕೂತ್ಕೊಂಡಿರ್ತಾರೆ, ಇಡ್ಲಿ ಹಿಂಗೆ ತಿಂತಾ ಇರ್ತಾರೆ, ಇದು ಮಾಡ್ತಾರೆ. ಒಂದು ಕಾಫಿನೇ ತೊಗೊಂಬಂದ್ಬಿಟ್ಟಿರ್ತಾರೆ, ಫೋನು ಇಟ್ಕೊಂಡಿರ್ತಾರೆ. ಎಲ್ಲಿ ಇಟ್ಕೊಳ್ಳೋದು, ಏನು ಮಾಡೋದು ಅಂತ ಗೊತ್ತಿರಲ್ಲ. ಆ ಥರ ಪರಿಸ್ಥಿತಿಯಲ್ಲಿ ಇದ್ದಾರೆ ಜನ ಈಗ. ಅವ್ರು ಊಟ ತಿಂಡಿಗೆ ಟೈಮ್ ಕೊಡೋಲ್ಲ, ಆ ಪರಿಸ್ಥಿತಿಗೆ ಬಂದಿದ್ದಾರೆ ಜನ ಈಗ. ವಾಟ್ ಯು ಸಜೆಸ್ಟ್ ಅವರಿಗೆ ನಾನು ಹೇಳೋದಂತಾದರೆ, ಫಸ್ಟು ಊಟ ತಿಂಡಿ, ಆವಾಗ ಹೆಲ್ತು ಅದು ಬರುತ್ತೆ. ಅದು ಬಿಟ್ಬಿಟ್ಟು ನೀವು ಬರೀ ಸಂಪಾದನೆ, ಕಾಲಿದೆ ಇವಾಗ 3 ಗಂಟೆ ಕಾಲ್ ಬಂದುಬಿಡುತ್ತೆ, ನಾನು ಅಲ್ಲಿ ಓಡಬೇಕು ಅಂತ ಓಡ್ತಾ ಇರ್ತಾರೆ. ಬರೀ ಓಡ್ಕೊಂಡೇ ಇದ್ದಾರೆ ಜೀವನದಲ್ಲಿ. ಅವ್ರು ಒಂದು ದಿವಸ ಕೂತಿದ್ದೇ ನೋಡಿಲ್ಲ. ಅಟ್ಲೀಸ್ಟ್ ಊಟ ತಿಂಡಿ ಮಾಡ್ಬೇಕಾದ್ರೆ ಮೊಬೈಲ್ ಪಕ್ಕಕ್ಕಿಟ್ಟು ಕೂತ್ಕೊಂಡು ನೀಟಾಗಿ ಊಟ ಮಾಡಬೇಕು. ಅದು ಮತ್ತು ಒಂದು 4 ಜನ ಕೂತಿರುವಾಗ ಅವ್ರ ಜೊತೆ ಕೂತ್ಕೊಂಡು ತಿಂಡಿ ತಿನ್ನಬೇಕು, ಮಾಡಬೇಕು ನಾವು ಇದೇ ಇಲ್ಲ. ಪೇರೆಂಟ್ಸ್ ಜೊತೆ ಇರಬೇಕು, ಮಾಡಬೇಕು, ಆ ಥರದ ಇದೇ ಇಲ್ಲ. ಸಾಮೂಹಿಕ ಭೋಜನ ಅನ್ನೋದು ಮರ್ತೇ ಹೋಗ್ಬಿಟ್ಟಿದೆ. ಆಮೇಲೆ ಕಟ್ಲರಿಲೆಸ್ ಫುಡ್ ಅಂದರೆ ಅವ್ರಿಗೆ ತುಂಬ ಇಷ್ಟ. ಪ್ಲೇಟಲ್ಲೆಲ್ಲ ಊಟ ಮಾಡ್ಕೊಂಡು ತಿನ್ನಂಗೆ ಇಲ್ಲ. ಒಂದು ಪೇಪರಲ್ಲಿ ಸುತ್ಕೊಂಡು ಹಿಂಗೆ ಕಚ್ಕೊಂಡು ತಿನ್ಕೊಂಡು ಹೋಗ್ತಾ ಇರೋದೇ ವಾಡಿಕೆ ಆಗ್ಬಿಟ್ಟಿದೆ. ರೋಲ್ಸ್ ಏನು ಕೇಳಿದ್ರೂ ಕೈಯಲ್ಲಿ ಹಿಂಗೆ ತಿಂದು ಹಿಂಗೆ ಒರೆಸ್ಕೊ ಬಿಸಾಕೋ ಹೋಗ್ತಾ ಇರುತ್ತೆ. ನಮ್ಮದು ಇನ್ನೊಂದು ಅದೇ ಪಬ್ಲಿಕ್ಕಿಗೆ ಇದನ್ನು ವಿಚಾರ ತಿಳಿಸ್ಬೇಕು ಅಂತಷ್ಟೇ. ಐ ಡೋಂಟ್ ಯೂಸ್ ನ್ಯಾಪ್ಕಿನ್. ಯು ಡೋಂಟ್ ಯೂಸ್ ನ್ಯಾಪ್ಕಿನ್ಸ್? ಪೇಪರ್ ನ್ಯಾಪ್ಕಿನ್ಸ್ ನಾನು ಯೂಸೇ ಮಾಡಲ್ಲ. ಟಿಶ್ಯೂ ಪೇಪರ್ಸ್ ನಾನು ಯೂಸ್ ಮಾಡಲ್ಲ.
ನಾನು ನಮ್ಮ ಜನಗಳಿಗೆ ಹೇಳೋದು ಅಷ್ಟೇ, ಹಿಂದಿನ ಕಾಲದಿಂದ ಎಲ್ಲ ಖರ್ಚೀಫ್ ಇಟ್ಕೊಂಡು ಕ್ಯಾರಿ ಮಾಡ್ಕೊಂಡು ಹೋಗ್ತಾಯಿದ್ರಿ. ಹೌದು. ಇವಾಗಲೂ ನೀವು ಅದನ್ನೇ ಆರಂಭ ಮಾಡಿ. ಆ ಪೇಪರಿಂದ ಒಂದು ಗಾರ್ಬೇಜ್ ಆಗುತ್ತೆ, ಎರಡನೇದು ಮರ ಕಡಿಯೋದು ತುಂಬ ಸೇವ್ ಆಗುತ್ತೆ. ಇಟ್ ಈಸ್ ಆಲ್ಸೋ ಯುವರ್ ಪಾರ್ಟ್ ಆಫ್ ಯುವರ್ ರೆಸ್ಪಾನ್ಸಿಬಿಲಿಟಿ ಟು ನೇಚರ್. ಜನ ಅದನ್ನು ಕಂಟಿನ್ಯೂ ಮಾಡಲಿ ಅಂತ ನಾನು ಆಸೆ ಪಡ್ತೀನಿ. ಅದನ್ನು ಹೇಳಿ ಹ್ಯಾಂಡ್ಕಿ ತಗೋ, ಒರೆಸ್ಕೊ, ಮತ್ತು ಹೋಗಿ ಮನೇಲಿ ವಾಶ್ ಮಾಡು, ಮತ್ತೆ ರೀಯೂಸ್ ಮಾಡು. ರೀಸೈಕಲಬಲ್ ಬಟ್ಟೆ ಒಂದೊಂದು ತುತ್ತು ತಿಂತಾರೆ, ಹಿಂಗೆ ಒರೆಸ್ಕೊತಾರೆ, ಟೇಬಲ್ ಮೇಲೆ ಹೋಗಲ್ಲ, ಕೆಳಗಡೆ ಬಿಸಾಕ್ತಾರೆ. ಕ್ಲೀನ್ ಮಾಡೋರ್ಗೂ ಕಷ್ಟ, ನೆಕ್ಸ್ಟ್ ಬಂದು ಕೂತ್ಕೊಳ್ಳೋರ್ಗೆ ಇನ್ನೂ ಕಷ್ಟ, ಈ ಥರ ಎಲ್ಲ ಇರುತ್ತೆ. ಸೊ ದಟ್ ಅದನ್ನು ಒಂದು ಹೇಳಬೇಕು ಅಂತ ಒಂದು ಮನಸ್ಸಲ್ಲಿದೆ. ದೊಡ್ಡ ಎಕ್ಸ್ಪ್ಯಾಂಡ್ ಮಾಡಬೇಕು, ಜನ ಬಂದು ಕೂತ್ಕೊಂಡು ತಿನ್ನೋ ಹಾಗೆ ಆಗಬೇಕು, ಮಾಡರ್ನೈಸ್ ಮಾಡಬೇಕು, ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಚೈನೀಸ್ ಈ ಥರದ್ದೆಲ್ಲ ಆಗಬೇಕು. ಈ ಥರದ್ದು ಯಾವುದೂ ಆಸೆ ಇಲ್ವಾ ಸರ್? ಖಂಡಿತ ಇಲ್ಲ. ನನಗೆ ಇದನ್ನು ಇನ್ನೂ ಲಾಂಗ್ ಇನ್ನಿಂಗ್ಸಲ್ಲಿ ಹೋಗಬೇಕು ಅನ್ನೋದೊಂದು ಆಸೆ ಅಷ್ಟೇ. ಸರ್ ಇನ್ನೂ ಜಾಸ್ತಿ ದುಡ್ಡು ಮಾಡ್ಬೋದು ಸರ್? ದುಡ್ಡು ಎಲ್ಲರೂ ಸಂಪಾದನೆ ಮಾಡ್ತಾರೆ ಸರ್. ಅದು ದುಡ್ಡು ನಮಗೆ ಬೇಕಾದಾಗ ಖರ್ಚು ಮಾಡಿದಾಗಷ್ಟು ಸಿಕ್ಕಿದ್ರೆ ಸಾಕು. 1979 ನಾನು ಹುಟ್ಟಿದ ವರ್ಷ ಅದು. ಆ ಹುಟ್ಟಿದ ವರ್ಷದಲ್ಲಿ ರಾಧಾಕೃಷ್ಣ ಅಡಿಗರ ಲೈಫಲ್ಲಿ ಒಂದು ದೊಡ್ಡ ಚೇಂಜ್ ಆಗುತ್ತೆ ಮೈಂಡು. ಯಾಕೆ ಏನು ಅಂತ ಅವ್ರನ್ನೇ ಕೇಳ್ತೀನಿ ನಾನು. ಸರ್ ವಾಟ್ ಹ್ಯಾಪನ್ 1979? 79-80 ಆ ಟೈಮಲ್ಲಿ ನಂದು SSLC ಮುಗಿದಿತ್ತು. ಫಸ್ಟ್ PUCಗೆ ಡೇ ಕಾಲೇಜಿಗೆ ಸೇರಿಕೊಂಡೆ, ಆಚಾರ್ಯ ಪಾಠಶಾಲಾ ಕಾಲೇಜಲ್ಲಿ. ಅದೇ ಟೈಮಲ್ಲಿ ನಮ್ಮ ಅಣ್ಣಂಗೂ BMS ಕಾಲೇಜ್ನಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಸೀಟ್ ಸಿಗುತ್ತೆ. ಅವನು ಇಂಜಿನಿಯರಿಂಗ್ ಹೋದಾಗ ನನಗೆ ಕಾಲೇಜ್ಗೆ ಹೋಗಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಸೆಕೆಂಡ್ PUCಗೆ ಈವ್ನಿಂಗ್ ಕಾಲೇಜಿಗೆ ಸೇರ್ಕೋಬೇಕು ಅಂತ ಜಾಯ್ನ್ ಆದೆ. ಈವ್ನಿಂಗ್ ಕಾಲೇಜ್ ಸೇರಿಕೊಂಡಾಗ ಟ್ಯೂಷನ್ಗೆ ಅಂತ ಅಕೌಂಟ್ಸ್ಗೆ ಒಂದು ಶಂಕರ್ ಮಠ ರಸ್ತೆನಲ್ಲಿ ಒಂದು ಕೋಚಿಂಗ್ ಕ್ಲಾಸ್ ನಡೀತಾ ಇತ್ತು. ಅಲ್ಲಿಗೆ ಮೊದಲನೇ ದಿವಸ ಹೋದೆ. ಅಲ್ಲಿ ಹೋದಾಗ 2 ದಿವಸ ಕ್ಲಾಸ್ ಆಗೋಗ್ಬಿಟ್ಟಿತ್ತು, ಆಗಲೇ ಕ್ಲಾಸ್ ನಡೆಯೋಕ್ಕೆ ಸ್ಟಾರ್ಟ್ ಆಗಿತ್ತು. ಎಂಟ್ರಿ ಆಗ್ತಿದ್ದಂಗೆ ಕುರಿಯನ್ ಅಂತ ಒನ್ ಆಫ್ ದ ಬೆಸ್ಟ್ ಅಕೌಂಟ್ಸ್ ಲೆಕ್ಚರರು, ದಿ ಬೆಸ್ಟ್ ಲೆಕ್ಚರರ್. ಹಿಸ್ ನೇಮ್ ಇಸ್ ಕುರಿಯನ್. ಹೌದು. ಅವರು ಫೀಸ್ ತಂದಿಲ್ಲನಪ್ಪ ಕೇಳಿದ್ರು. ಸರ್ ಗೊತ್ತಿಲ್ಲ, ಎಷ್ಟು ಅಮೌಂಟ್ ಅಂತ ಗೊತ್ತಿಲ್ಲ, ನಾಳೆ ತರ್ತೀನಿ ಸರ್ ಅಂದೆ. ಇದು ಫ್ರೀ ಕೋಚಿಂಗ್ ಕ್ಲಾಸ್ ಅಲ್ಲಪ್ಪ, ನೀನು ಬರುವಾಗಲೇ ದುಡ್ಡು ತರಬೇಕು ಅಂತಂತ ಹೇಳಿದ್ರು. ಇಲ್ಲ ಸರ್ ವಿತೌಟ್ ಫೀಲ್ ನಾಳೆ ತರ್ತೀನಿ ಅಂತಲೇ ಹೇಳಿದೆ. ನೆಕ್ಸ್ಟ್ ಗೆಟಿನ್ ಅಂತಲೇ ಹೇಳಿದ್ರು. ಒಳಗಡೆ ಸೀಟಲ್ಲಿ ಇನ್ನೂ ಕೂತಿದ್ದೀನಿ ಚೇರ್ ಮೇಲೆ. ಒಂದು ಅಕೌಂಟ್ಸಲ್ಲಿ ಒಂದು ಜರ್ನಲ್ ಎಂಟ್ರಿ ಕೇಳಿದ್ರು, ವಿಚ್ ಐ ಫೇಲ್ಡ್ ಬಿಕಾಸ್ ನಾನು ಆವಾಗ ಡೇ ಕಾಲೇಜಲ್ಲಿ ಸರಿಯಾಗಿ ಕ್ಲಾಸು ಅಟೆಂಡ್ ಮಾಡಿರಲಿಲ್ಲ. ಇಲ್ಲಿ ಕೋ ಎಜುಕೇಷನ್ ಇರುತ್ತೆ ಅಂತ ಬಂದು ಹೆಣ್ಮಕ್ಳು ನೋಡೋಕ್ಕೆ ಬಂದಿದ್ಯಾ ನೀನು, ಯು ಆರ್ ಅನ್ಫಿಟ್ ಟು ಸ್ಟಡಿ ಹಿಯರ್ ಅಂತೇಳಿ ಅಂದ್ಬಿಟ್ರು. ದಟ್ ವಾಸ್ ರಿಯಲಿ ಶಾಕಿಂಗ್ ಫಾರ್ ಮೀ. 1 ಮಿನಿಟ್ನಲ್ಲಿ 2 ಸಲ ಒಂದು ತಲೆನಲ್ಲಿ ಒಂದು ಕ್ಲಾಸ್ ಆಚೆ ಬಿಟ್ಟು ಓಡೋಗ್ಬಿಡೋಣ, ಇಲ್ಲ ಇದನ್ನು ಚಾಲೆಂಜ್ ಆಗಿ ತೊಗೊಳ್ಳೋಣ ಅಂತ 2 ಯೋಚನೆ ಆಯಿತು. ಐ ವುಡ್ ಲೈಕ್ ಆಲ್ವೇಸ್ ಟು ಬಿ ಪಾಸಿಟಿವ್. ಎಂಥ ನೆಗೆಟಿವಲ್ಲಿ ಇದ್ದರೂ ಕೂಡ ನಾನು ಪಾಸಿಟಿವ್ ಹುಡುಕ್ತೀನಿ. ಸೊ ಆವತ್ತು ಡಿಸಿಷನ್ ಚೇಂಜ್ ಮಾಡಿದೆ. ಇಲ್ಲ, ನಾನು ಆಚೆ ಹೋದರೆ ನಾನು ಫೇಲ್ಯೂರ್ ಆಗ್ತೀನಿ, ಇದನ್ನು ನಾಳೆ ಮೇಷ್ಟ್ರು ನನ್ನ ರೆಕಗ್ನೈಸ್ ಮಾಡಬೇಕು ಅನ್ನೋದನ್ನು ಒಂದು ಡಿಸಿಷನ್ ತೊಗೊಂಡು ನೆಕ್ಸ್ಟು ಅವ್ರು ಸಾಯೋವರೆಗೂ ನನ್ನ ಹೆಸರನ್ನ ಇಟ್ಕೊಂಡಿದ್ರು. ಯಾವಾಗಲೂ ಇಡೀ ಕ್ಲಾಸಲ್ಲೆಲ್ಲ ಹೇಳೋರು, ನೀವೆಲ್ಲ ಏನು ಓದ್ತೀರಾ, ಅವನ ಆ ಥರ ಈ ಥರ ಕ್ಲಾಸ್ ಮಾಡಿದಾಗ ಯಾರು ನೀವನ್ನ ನೋಡೇ ಇಲ್ಲ, ಅಷ್ಟು ಒಳ್ಳೆಯ ಸ್ಟೂಡೆಂಟ್ ಅವನು ಅಂತಂತೇಳಿ ನನ್ನ ಯಾವಾಗಲೂ ಪ್ರೈಸ್ ಮಾಡೋರು. ಕ್ಲಾಸ್ಗೆಲ್ಲ ಕರೆಸೋರು, ನನ್ನನ್ನು ಕರೆಸ್ಬಿಟ್ಟು ಹುಡುಗರಿಗೆಲ್ಲ ಹೇಳೋರು. ಆ ಥರ ನಾನು ನನ್ನ ಲೈಫಲ್ಲಿ ಬದಲಾವಣೆನೇ ಅವರೇ. ನಿಮ್ಮ ಸ್ಕೂಲ್ ಯಾವುದು, ನಿಮ್ಮ ಕಾಲೇಜ್ ಯಾವುದು? ಅಶೋಕ ಶಿಶು ವಿಹಾರ ಅಂತ ನಮ್ಮ ರಂಗರಾಜನಲ್ಲೇ ಇತ್ತು. ಅನ್ಫಾರ್ಚುನೇಟ್ಲಿ ಈಗ ಆ ಸ್ಕೂಲು ಮೇಯ್ನ್ ಸ್ಕೂಲೆಲ್ಲ ಕ್ಲೋಸ್ ಮಾಡಿ ಈಗ ಕನ್ನಡ ಮೀಡಿಯಮ್ ಸ್ಕೂಲ್ ಅದು ಅವಾಗ. ಓಕೆ. ಸೊ ಈಗ ಒಂದು ಸಣ್ಣದಾಗಿ ಒಂದು 100 ಜನ ಸ್ಟೂಡೆಂಟ್ಸ್ ಇದ್ಕೊಂಡು ಒಂದು ಸ್ಕೂಲ್ ನಡೆಸ್ತಾ ಇದ್ದಾರೆ. ಅದಲ್ಲದೆ ಹೈಸ್ಕೂಲ್ ಬಂದು ನ್ಯಾಷನಲ್ ಹೈಸ್ಕೂಲಲ್ಲಿ ಓದಿದೆ ನಾನು. ಓಕೆ. ಭಾಳ ಒಳ್ಳೆ ಸ್ಕೂಲ್ ಆವಾಗ. ತುಂಬ ಸ್ಟೂಡಿಯಸ್ ಆಗಿ ಬೆಳಿಗ್ಗೆ 10 ಗಂಟೆ ತನಕ ಸ್ಕೂಲ್ ಹೋಟ್ಲಲ್ಲೇ ಇರೋದು, ಅಲ್ಲಿಂದ ಓಡ್ಕೊಂಡು ಸ್ಕೂಲ್ಗೆ ಹೋಗೋದು. ಸ್ಕೂಲ್ ಮುಗಿಸ್ಕೊಂಡು ಸಿಕ್ಕ ಸಾಯಂಕಾಲ ಓಡ್ಕೊಂಡು ಹೋಟ್ಲಿಗೆ ಬರೋದು. ನನ್ನ ಹುಡುಗರು ಎಲ್ಲರೂ ನನ್ನ ರೆಕಗ್ನೈಸ್ ಮಾಡಿದ್ರೆ ಬೆಲ್ ಆದ ತಕ್ಷಣ ಓಡೋನಂದರೆ ಅವನೇ ಅನ್ನೋರು. ಲಾಸ್ಟ್ ಬೆಲ್, ಸ್ಕೂಲ್ ಬೆಲ್ ಮುಗೀತು ಅಂದರೆ ಓಡ್ಕೊಂಡು ಓಡೋದು ಅಂದರೆ ಅವನೊಬ್ಬನೇ ಅಂತ. ಸರ್ ಇಷ್ಟೆಲ್ಲ ಕೆಲಸ ಮಾಡ್ತಿರ್ಬೇಕಾದ್ರೆ ಒಂದು ಬೇರೆ ರಿಕ್ರಿಯೇಷನ್ ಬೇಕು ಅಂತ ಯಾವತ್ತೂ ಅನಿಸಿಲ್ವಾ ಸರ್? ಅಂದರೆ ನಾನು ಸಿನಿಮಾ ನೋಡ್ಬೇಕು ಇವತ್ತು, ನಾನಲ್ಲಿ ಯಾವುದೋ ಒಂದು ಮದುವೆಗೆ ಹೋಗ್ಬೇಕು ಇವತ್ತು, ಅಥವಾ ಇನ್ನೇನೋ ಬೇರೆ ಎಂಜಾಯ್ಮೆಂಟ್ಗೆ ಒಂಚೂರು ರಿಲ್ಯಾಕ್ಸೇಷನ್ಗೆ ಹೋಗಬೇಕು ಅಂತ ಅನಿಸಿಲ್ವಾ ಸರ್? 1972ನೇ ಇಸ್ವಿಯಿಂದ ಇವತ್ತಿನವರೆಗೂ ಪಿಕ್ಚರೇ ನೋಡಿಲ್ಲ ನಾನು. ಯಪ್ಪ. 72 ಇಸ್ವಿನಲ್ಲೇ ಲಾಸ್ಟು ಮೂವಿನ. ಲಕ್ಕಿಲಿ ನನ್ನ ಹೆಂಡ್ತಿನೂ ನನಗೆ ಸಾತು, ಅವಳು ಪಿಕ್ಚರ್ಗೆ ಬರೋಲ್ಲ. ನಮಗಿಬ್ಬರಿಗೂ ಪಿಕ್ಚರ್ಗೆ ಹೋಗ್ಬೇಕಂತಲೇ ಅನಿಸಿಲ್ಲ. 1972 ಸರ್, ಕನ್ನಡ ಸಿನಿಮಾ ಜಗತ್ತಿಗೆ ಒಬ್ಬ ದೊಡ್ಡ ನಾಯಕ ನಟ ಎಂಟ್ರಿ ಕೊಟ್ಟರು ಸರ್. ಅವರ ಹೆಸರು ಡಾಕ್ಟರ್ ವಿಷ್ಣುವರ್ಧನ್. ನಾಗರಾವ್ ಸಿನಿಮಾ ಬಂತು ಸರ್. ಆದರೆ ವಿಷ್ಣುವರ್ಧನ್ ಮನೆಗೆ ನಾನು ರೆಗ್ಯುಲರಾಗಿ ಹೋಗ್ತಾ ಇದ್ದೆ. ನನ್ನ ಇನ್ಫ್ಯಾಕ್ಟ್ ಟ್ರಾವೆಲ್ ಏಜೆನ್ಸಿ ಕೂಡ ಇತ್ತು ಮಧ್ಯದಲ್ಲಿ, ಕ್ಲೋಸ್ ಮಾಡಿದೆ. 25 ವರ್ಷ ನಡೆಸಿದೆ.
ನನ್ನ ಕಾರ್ನ ಯೂಸ್ ಮಾಡ್ತಾ ಇದ್ದಿದ್ದವರು ವಿಷ್ಣುವರ್ಧನ್ ಶೂಟಿಂಗ್ಗೆ. ಹೌದಾ? ಸುಮಾರು ಜನ ಪಿಕ್ಚರ್ ಡೈರೆಕ್ಟರ್ಸ್ ಎಲ್ಲ ನನ್ನ ವೆಹಿಕಲ್ಗಳನ್ನೆಲ್ಲ ರೆಕಗ್ನೈಸ್ ಮಾಡೋರು, ಯೂಸ್ ಮಾಡೋರು ಪಿಕ್ಚರ್ಗೆಲ್ಲ. ಯಾರ್ಯಾರು ಸರ್? ಉಪೇಂದ್ರ ಯೂಸ್ ಮಾಡ್ತಾಯಿದ್ರು, ಆಮೇಲೆ ಮಂಜು ಓಕೆ, ಎಲ್ಲರೂ ನಮ್ಮ ವೆಹಿಕಲ್ ಪಿಕ್ಚರ್ಗೆಲ್ಲ ಯೂಸ್ ಮಾಡೋರು. ಸೊ ಟ್ರಾವೆಲ್ಸಿಂದ ಆಚೆ ಬಂದ್ಬಿಟ್ರಿ ನೀವು? ಬಂದ್ಬಿಟ್ಟೆ. ಬರೀ ಹೋಟೆಲ್. ಲಕ್ಕಿಲಿ ದೇವ್ರು ನನ್ನ ಜೊತೆಗೆ ಯಾವಾಗಲೂ ಇದ್ದಾನೆ ಅನ್ನೋದಕ್ಕೆ ಅದೇ ಕಾರಣ. 2020ರಲ್ಲಿ ಕೋವಿಡ್ ಬರೋಕ್ಕೆ ಮುಂಚೆನೇ ಒಂದು 6 ತಿಂಗಳ ಮುಂಚೆ ಕ್ಲೋಸ್ ಮಾಡಿದೆ ನಾನು. ಓ. ಅದಾದಮೇಲೆ ಏನಾಯಿತು ಅಂತ ಹೇಳಿದ್ರೆ, ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆದಮೇಲೆ ಎಲ್ಲ ಟ್ರಾವೆಲ್ ಏಜೆನ್ಸಿಯವ್ರಿಗೂ ಪಾಪ ತುಂಬ ಹೊಡೆತ. ಹೋಟೆಲಲ್ಲಿ 2 ಸಾರಿ ಇರೋದು, ಅಂದರೆ ಬ್ರಾಹ್ಮಿನ್ಸ್ ಕಾಫಿ ಬಾರ್ ಚಾಮರಾಜಪೇಟೆ ಮತ್ತು SLV ಕಾಫಿ 2 ಇರೋದು? 2. ನಂದು ಮುಂಚೆ ಇತ್ತು, ಇನ್ನೊಂದು 10-11 ಹೋಟ್ಲ್ ಇದ್ದಿತ್ತು. ಅಡಿಗಾಸ್ ಅನ್ನೋ ಹೋಟ್ಲು ಬ್ರ್ಯಾಂಡ್ ಇದ್ದಾಗ ಅದರಲ್ಲಿ ನಂದು ಎಲ್ಲ ಇದ್ದಿತ್ತು. ಅನಿವಾರ್ಯವಾಗಿ ಕೋವಿಡ್ಗಿಂತ ಮುಂಚೆನೇ ಎಲ್ಲ ಕ್ಲೋಸ್ ಮಾಡಿದೆ. ಆಮೇಲೆ ಈಗ 2 ಹೋಟ್ಲು ನೋಡ್ಕೊಂಡು ಆರಾಮಾಗಿದ್ದೀನಿ. ಅದನ್ನು ಈಗ ಯಾರು ಬಂದು ನಮಗೆ ಫ್ರಾಂಚೈಸಿ ಕೊಡಿ ಅಂತೆಲ್ಲ ಕೇಳಿದ್ದುಂಟಾ? ತುಂಬ ಜನ ಕೇಳ್ತಾರೆ. ಆದರೆ ನನಗೆ ಆ ಫ್ರಾಂಚೈಸಿ ಅನ್ನೋ ಹೊರಗೆ ಅರ್ಥನೇ ಇಲ್ಲ, ನಾನು ಅದನ್ನು ಇಷ್ಟಪಡಲ್ಲ. ಫ್ರಾಂಚೈಸಿ ಅನ್ನೋದು ಬರೀ ದುಡ್ಡು ಮಾಡೋಕ್ಕೋಸ್ಕರ ಇಟ್ಟಿರೋದು. ಅದು ಒಳ್ಳೆ ಫುಡ್ ಕೊಡಬೇಕು ಮಾಡಬೇಕು ಅನ್ನೋ ಅರ್ಥದಲ್ಲಿ ಇಲ್ಲ. ಯಾರು ಫ್ರಾಂಚೈಸಿ ಕೊಟ್ಟಿರ್ತಾರೋ ಅವ್ರು ದುಡ್ಡು ಮಾಡ್ಕೊಳಕ್ಕೆ ಮಾಡಿರ್ತಾರೆ ಅಷ್ಟೇ. ಯಾಕೆಂದರೆ ಅಡುಗೆ ಒಂದು ಚೇಂಜ್ ಆಗ್ತಾನೆ ಇರ್ತಾರೆ. ಇವ್ರು ನಿಮ್ಮ ಬೇಸಿಕ್ಸ್ ಎಲ್ಲ ರೆಡಿ, ಇನ್ಫ್ರಾಸ್ಟ್ರಕ್ಚರ್ ಅದು ಇದೆಲ್ಲ ಮಾಡಿ ಕೊಟ್ಬಿಟ್ಟು ನೀವು ದುಡ್ಡು ತೊಗೊಳೋದ್ರಲ್ಲಿ ಅರ್ಥ ಇಲ್ಲ. ನೀವು ಅಡುಗೆಯನ್ನು ಇಲ್ಲಿರೋರನ್ನೇ ಅಲ್ಲಿಗೆ ಕೊಟ್ಟರೆ ಮಾತ್ರ ಫ್ರಾಂಚೈಸಿ. ಹಂಗೆ. ಬಟ್ ಸೆಂಟ್ರಲೈಸ್ ಕಿಚನ್ನು ಅವ್ರು ಮೂವ್ ಮಾಡ್ತಾರೆ, ಅಲ್ಲಿ ಫುಡ್ ಕೊಡ್ತಾರೆ. ಜನಗಳ ಟ್ರೆಂಡೇ ಬೇರೆ ಸರ್. ಸೌತ್ ಇಂಡಿಯನ್ ಫುಡ್ ಇದೆಯಲ್ಲ ಸರ್, ಆಫ್ಟರ್ 15-20 ಮಿನಿಟ್ಸ್ ದ ಕ್ವಾಲಿಟಿ ಸ್ಟಾರ್ಟ್ ಡಿಟೀರಿಯೇಟಿಂಗ್. ಓ. ನೀವು ಎಷ್ಟೇ ಇದಾಗಿ ಕೊಟ್ಟರೆ, ಫ್ರೆಶ್ ಆಗಿ ಕೊಟ್ಟರೆ ಅದು ಮಾತ್ರ ಫುಡ್ಡು. ಸೊ ದಕ್ಷಿಣ ಭಾರತದ ಅಡುಗೆಗಳಿಗೆ 20 ನಿಮಿಷ ಮಾತ್ರ ಫ್ರೆಶ್ನೆಸ್. ಆಫ್ಟರ್ 20 ಮಿನಿಟ್ಸ್ ದ ಕ್ಯಾರೆಕ್ಟರ್ ಕೀಪ್ಸ್ ಆನ್ ಚೇಂಜಿಂಗ್. ಯಾಕೆಂದರೆ ರೀಹೀಟ್ ಆಗ್ತಾ ಇರ್ತಾರೆ, ರೀಹೀಟ್ ಆಗ್ತಾ ಅದರೆಲ್ಲ ಕ್ವಾಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಏನೇನು ವಿಯರ್ಡ್ ಕ್ವಶನ್ಸ್ ಹೇಳಿ ಸರ್ ನಮಗೆ. ಬ್ರಾಹ್ಮಿನ್ಸ್ ಕಾಫಿ ಬಾರ್ಗೆ ಬಂದು ವಿಯರ್ಡ್ ಕ್ವಶನ್ಸ್ ಕೇಳೋದು ನಿಮ್ಮನ್ನು. ಅಲ್ಲ, ಇದು ಇತ್ತೀಚಿನ ಜನಗಳಲ್ಲಿ ಕೇಳೋದು ನೋಡಬೇಕು. ಉದ್ದಿನ ಬೇಳೆ ರಾತ್ರಿ ನೆನೆಸಿದ್ದೀರಾ ಬೆಳಿಗ್ಗೆ ನೆನೆಸಿರೋದಾ ಕೇಳ್ತಾರೆ. ನಂಗೊಂದು ಸಖತ್ ಎಕ್ಸ್ಪೀರಿಯನ್ಸ್ ಆಗಿದೆ ಅವ್ರ ಜೊತೆ ಇರ್ಬೇಕಾರೆ. ಅವ್ರಿಗೊಂದು ಫೋನ್ ಬರುತ್ತೆ, ಯಾರೋ ಒಂದು ಗೊತ್ತಿಲ್ಲ, ಬಟ್ ಅವ್ರು ಫೋನ್ ತೆಗಿತಾರೆ. ಅವರು ಸರ್ 3 ಗಂಟೆ ಓಪನ್ ಆಗುತ್ತಲ್ಲ, 3 ಗಂಟೆಗೆ ಬರ್ಬೋದಾ? ಅವ್ರು ಚೆನ್ನಾಗಿ ಹೇಳ್ತಾರೆ, 2:55 ಬಂದರೂ ನಾವು ಸರ್ವ್ ಮಾಡ್ತೀವಿ, ಬನ್ನಿ ಆರಾಮಾಗಿ. ಸರ್ ನಿಮಗೆ ಫೋನ್ ಮಾಡ್ಕೊಂಡು ನಮಗೆ ಬೇಕು ಇದೆಯಾ ಅಂತ ಕೇಳಿ ಬರೋದಿದೆಯಲ್ಲ, ವಾವ್ ಸರ್ ಇದು. ಸರ್ ಅದರಲ್ಲಿ ಏರ್ಪೋರ್ಟಿಂದ ಬೆಳಿಗ್ಗೆ 2 ಗಂಟೆ 3 ಗಂಟೆಗೆಲ್ಲ ಫೋನ್ ಬರುತ್ತೆ. ಏರ್ಪೋರ್ಟಿಂದ ಈಗ ಇಳಿತಾ ಇದ್ದೀನಿ, ಓಪನ್ ಇದೆಯಾ ಅಂತ ಕೇಳ್ತಾರೆ. ನೀವು 3 ಗಂಟೆಗೆ ರಿಸೀವ್ ಮಾಡ್ತೀರಲ್ಲ, ಅದೇಳಿ ಫಸ್ಟ್ ನೀವು. ಸರ್ ಸರ್ವಿಸ್ ಇಂಡಸ್ಟ್ರಿನಲ್ಲಿ ಮೇನ್ ಬೇಕಾಗಿರೋದು ಪೇಷನ್ಸು. ಅವ್ರ ಪಾಪ ಅವ್ರಿಗೇನೋ ಕಾತ್ರದಲ್ಲಿ ಕೇಳ್ತಾರೆ, ನಾವು ಇಲ್ಲ ಅಂತ ಹೇಳಿದ ತಕ್ಷಣ ಇದು ನಮ್ಮ ಫೋನ್ ಎತ್ಕೊಂಡ್ಬಿಡ್ರಿ ಇಡ್ರಿ ಅಂತ ಹೇಳೋಕ್ಕಾಗಲ್ಲ. ಸೊ ವಿ ಆನ್ಸರ್ ಇಟ್ ವೆರಿ ಪೊಲೈಟ್ಲಿ, ಹೌದು ಓಪನ್ ಆಗುತ್ತೆ 6 ಗಂಟೆಗೆ ಬನ್ನಿ ಕೊಡ್ತೀವಿ ಅಂತಂದ್ರೆ. ಸರ್ ವಿ ವಿಶ್ ಬೇಕು ಅಂತ ನಾನು ಹೇಳೋದು ಅದನ್ನು ಇಂಗ್ಲೀಷ್ನಲ್ಲಿ ಹೇಳೋದು, ಇಟ್ಸ್ ಎ ಸೌಂಡ್ ಸ್ಲೀಪ್ ಫಾರ್ ಅದರ್ಸ್ ಅಂತ. ಹೌದು, ಗೋರ್ಕೆ ಹೊಡಿತೀವಿ. ಅಲ್ಲ ವಿವೇಶ್, ಆ ಥರದ್ದು ಬೇಕು, ಪುಣ್ಯ ಮಾಡ್ಬೇಕು ನಾವು ಅಂತ. ಈಗ ಎಷ್ಟೋ ಜನ ಇವಾಗಿನ ಸ್ಟ್ರೆಸ್ಫುಲ್ ಲೈಫಲ್ಲಿ ಸಿಕ್ಕಾಪಟ್ಟೆ ಜನ ನಿದ್ರೆನೇ ಬರಲ್ಲ, 2 ಗಂಟೆ ಆದರೆ ನಿದ್ದೆ ಬರಲ್ಲ, ನಂಗೆ ಬೆಳಗ್ಗೆ ಎದ್ದೇಳೋಕ್ಕಾಗಲ್ಲ ಅಂತ ಈ ಥರ ಎಲ್ಲ ಹೇಳ್ತಾ ಇರ್ತಾರೆ. ನಾನು ಯಾವಾಗಲೂ ಹೇಳೋದು, ನಮ್ಗೆ ಅದಕ್ಕೆ ಇದೇ ಇಲ್ವಲ್ಲಪ್ಪ ಅಂತ. ಯಾವಾಗಲೂ ಅಷ್ಟು ನಮ್ಮ ಮೈ ಮರೆತು ನಿದ್ದೆ ಮಾಡ್ತೀನಿ. ಸರ್ ನೀವು ಯಾಕೆ ಟೈಮಿಂಗ್ಸ್ ಇಟ್ಟಿದ್ದೀರಿ? ಇಡೀ ದಿನ ಆದರೆ ಜನ ಬೇರೆ ಬೇರೆ ಶಿಫ್ಟಲ್ಲಿ ಬರೋರು, ಬೇರೆ ಬೇರೆ ಥರ ಇರೋರು ಬಂದು ತಿನ್ಬೋದಲ್ಲ ಸರ್? ತಿಂಡಿ ಅನ್ನೋದೇ ಟೈಮಿಂಗ್ ಬೇರೆ, ಊಟ ಅನ್ನೋದೇ ಟೈಮಿಂಗ್ ಬೇರೆ. ನಾವು 12ರಿಂದ 3 ಊಟ ಟೈಮಲ್ಲಿ ತಿಂಡಿ ಕೊಟ್ಟರೆ ಜನ ಬೇಜಾರು ಮಾಡ್ಕೊತಾರೆ. ಬೇರೆ ಕಡೆ ಎಲ್ಲ ಇರುತ್ತಲ್ಲ, ಎಲ್ಲಿ ಬೇರೆ ಬೇರೆ ಕಡೆ ಇಡ್ಲಿ ಬೇರೆ ಕಡೆಯಲ್ಲೇ ಇರುತ್ತೆ. ಅವರು ವ್ಯಾಪಾರಕ್ಕೋಸ್ಕರ ಮಾಡ್ತಾ ಇರ್ತಾರೆ. ನಾವಾಗಲ್ಲ, ಜನಗಳಿಗೆ ರಿಕ್ವೈರ್ಮೆಂಟ್ ಏನೋದನ್ನು ನಾವು ನೋಡ್ಕೊಂಡಿದ್ದೀವಿ. ಯಾಕೆಂದರೆ ಊಟ ಟೈಮ್ 12ರಿಂದ 3 ಅನ್ನೋದು ಒಂದು ಸ್ಟ್ಯಾಂಡರ್ಡ್ ಅದು ಸಾಮಾನ್ಯವಾಗಿ. ಸೊ ಊಟ ಮಾಡೋರು ಊಟ ಹುಡುಕ್ಲಿ ಅಂತ. ಆಮೇಲೆ ಕೆಲವರು ವ್ಯಾಪಾರ ಇರೋಲ್ಲ, ಅವ್ರಿಗೂ ಪಾಪ ಅನುಕೂಲ ಆಗಲಿ ಅಂತ ನಾವು ಮಾಡ್ತೀವಿ. ಕಂಪ್ನಿ ಕಂಪ್ನಿ ದೊಡ್ಡದು ಮಾಡಬೇಕು, ಬೇರೆ ಬೇರೆ ಕಡೆ ಎಕ್ಸ್ಪ್ಯಾಂಡ್ ಮಾಡಬೇಕು, ಯಾವ ಥರದ್ದು ಏನು ಇಲ್ವಾ ಸರ್? ಖಂಡಿತ ಬರಲಿಲ್ಲ ನಮಗೆ, ನನಗಂತೂ ಬರಲೇ ಇಲ್ಲ. ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು, ಬ್ರ್ಯಾಂಡ್ ಆಗಬೇಕು ಅಷ್ಟೇ. ಬ್ರ್ಯಾಂಡ್ ಆಗಿದ್ದೀವಿ, ಅದಕ್ಕೋಸ್ಕರ ಖುಷಿ. ವಾಟ್ ಯು ವಾಂಟ್ ಟು ಸೇ? ಅಂದರೆ ಯಂಗ್ ಜನ್ರೇಷನ್ಗೆ, ಮುಂದಕ್ಕೆ ಹೋಟೆಲ್ ಇಂಡಸ್ಟ್ರಿ ಆಸಕ್ತಿ ಇರೋರಿಗೆ ಅವ್ರು ಅಟೆಂಪ್ಟ್ ಮಾಡ್ಬೋದಾ? ಮಾಡಿದ್ರೆ ಏನು, ಹೇಗೆ? ಸರ್ ಇವತ್ತಿನ ದಿವಸ ಫುಡ್ ಇಂಡಸ್ಟ್ರಿ ಇಸ್ ದ ಓನ್ಲಿ 2nd ಲಾರ್ಜೆಸ್ಟ್ ಇಂಡಸ್ಟ್ರಿ ಇನ್ ದ ವರ್ಲ್ಡ್. ಸೊ ಅದಕ್ಕೆ ನೀವು ಬರಬೇಕು ಅನ್ನೋದರಲ್ಲಿ ಖಂಡಿತ ತಪ್ಪೇನಿಲ್ಲ. ನೀವು ಬಂದಾದಮೇಲೆ ಜನಗಳಿಗೆ ಸ್ಯಾಟಿಸ್ಫೈ ಮಾಡಬೇಕು, ನೀವು ಚೆನ್ನಾಗಿ ಬೆಳಿಬೇಕು. ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕು ಅನ್ನೋ ಉದ್ದೇಶ ಇದ್ದರೆ ಮಾತ್ರ ಬನ್ನಿ. ಅದರಲ್ಲಿ ದುಡ್ಡು ಬರುತ್ತೆ ಅನ್ನೋ ಉದ್ದೇಶ ಇದ್ದರೆ ಬರಬೇಡಿ. ಮೆನು ಹೇಗಿರಬೇಕು? ಶಾರ್ಟ್ ಆ್ಯಂಡ್ ಸ್ವೀಟ್. ಫುಡ್ಡಲ್ಲಿ ವೇಸ್ಟ್ ಆಗಬಾರ್ದು. ಇವಾಗ ಹೆಂಗಾಗಿದೆ ಅಂದರೆ 10 ಐಟಮ್ ಇತ್ತು ಅಂದರೆ 11 ಐಟಮ್ ಜನ ಕೇಳ್ತಾರೆ. ನಾವಾಗಲ್ಲ, ನಮ್ಮ ಹತ್ರ ಇರೋ ಐಟಮ್ ನಿಮ್ಗೆ ತೊಗೊಬೇಕು ಅಂತ ನಾವು ಹೇಳಬೇಕು. ಆಮೇಲೆ ಅವ್ರಿಗೆ ಕನ್ವಿನ್ಸ್ ಮಾಡಬೇಕು, ಈ ಐಟಮ್ ತೊಗೊಳ್ಳಿ, ಈ ಐಟಮ್ ತೊಗೊಳ್ಳಿ. ಮಾರ್ಕೆಟಿಂಗ್ ಮಾಡಬೇಕು ನಮ್ಮ ಫುಡ್ಡನ್ನು.
ಅಲ್ಲಿ ಏನಾಗುತ್ತೆ, ಈ ಕ್ಯಾಶಿಯರ್ಗಳೆಲ್ಲ ಈಗೆಲ್ಲ ಔಟ್ಸೈಡರ್ಸ್ ಎಲ್ಲ ಅವ್ರು ಬಂದು ಕೂತ್ಕೊಂಡವರು ತಿಂಡಿ ಏನಿದೆ ಕೇಳಿದ್ರೆ ಬೋರ್ಡ್ ತೋರಿಸ್ತಾನೆ, ಇದೇ ಲಿಸ್ಟು ಅಂತ. ಕರೆಕ್ಟ್ ಹಾಕಿರ್ತಾರಲ್ಲ. ಹಾಂ, ಅವ್ನು ಹೇಳಬೇಕು, ಸರ್ ಈಗ ಬಿಸಿಬೇಳೆ ಬಾತ್ ಫ್ರೆಶ್ಶಾಗಿ ರೆಡಿ ಇದೆ ತಗೊಳ್ಳಿ ಅಂತ, ಪೂರಿ ಬಿಸಿ ಇದೆ ತೊಗೊಳ್ಳಿ ಅಂತ ಹೇಳಬೇಕು. ಸೆಲ್ಲಿಂಗ್ ಪಾಯಿಂಟ್. ಎಸ್, ಬೇರೆ ಐಟಮ್ ಅವನು ನೋಡಿರ್ತಾನೆ, ಓದಿರ್ತಾನೆ. ಆ ಟೈಮಲ್ಲಿ ಬಿಸಿಬೇಳೆ ಬಾತ್ ಫ್ರೆಶ್ ಆಗಿದೆ ತೊಗೊಳ್ಳಿ ಅಂದರೆ ಮಾತ್ರ ಅವ್ನು ಅದು ತೊಗೊತಾನೆ. ತೊಗೊಳ ನೀ ಅದನ್ನು ತೊಗೊ, ನಾನು ಇದು ತೊಗೊತೀನಿ ಅಂತ ಇಬ್ಬರು ಬಂದರೆ ಅದು ತೊಗೊತಾನೆ. ಸೊ ವಿ ಶುಡ್ ನೋ ಹೌ ಟು ಅಟ್ರಾಕ್ಟ್ ದೆಮ್ ಆ್ಯಂಡ್ ಮಾರ್ಕೆಟ್ ದೆಮ್. ಹೌ ಯು ರೀಡ್ ಮೈಂಡ್, ಅಂದರೆ ಕಸ್ಟಮರ್ ಮೈಂಡ್ ಹೇಗೆ ರೀಡ್ ಮಾಡ್ತೀರಿ ನೀವು? ಕಸ್ಟಮರ್ ರೀಡ್ ಮಾಡೋದಿಲ್ಲ ಅಂದರೆ ಅವ್ರ ಮಗ ಫಸ್ಟ್ ನೋಡೋದಾಗಲೇ ಗೊತ್ತಾಗುತ್ತೆ ಅವ್ರಿಗೆ ಇಂಥದ್ದು ಬೇಕು ಇಂಥದ್ದು ಬೇಡ ಅನ್ನೋದು ಗೊತ್ತಾಗ್ಬಿಡುತ್ತೆ ನಮಗೆ. ಹೆಂಗೆ ಕೇಳಿದ್ರೆ ಅವ್ನು ತಿನ್ನೋನಾಗಿದ್ದರೆ ಅವನು ಏನು ಬೇಕು ಅಂತ ಕೇಳೋದೇ ಇಲ್ಲ, ಅದನ್ನು ನೋಡಿದ್ರೆ ಅದು ಕೊಡು ಇದು ಕೊಡೋದು ಕೇಳ್ತಾನೆ. ಸುಮ್ಮನೆ ಕಾಟಾಚಾರಕ್ಕೆ ಜೊತೆಗೆ ಬಂದಿರ್ತಾನಲ್ಲ ಅವನೇನಂದರೆ ಅದು ಬೇಡ ಇದು ಬೇಡ, ಅವ್ನು ಏನು ಬೇಡ ಅನ್ನೋಕ್ಕೆ ಬಂದಿರೋದು. ಸರ್ ನಿಮ್ಮ ಹೋಟೆಲ್ ಮುಂದೆ ಹೆಂಗೆ ಅಂದರೆ ಈ ರೋಡ್ ಆ ಕಡೆ ಪುಣ್ಯಕ್ಕೆ ಆ ಕಡೆ ಒಂದು ಕಟ್ಟೆ ಬೇರೆ ಇದೆಯಾ, ಒಂದು ದೊಡ್ಡ ಕವಿಗಳ ಕಟ್ಟೆ ಬೇರೆ ಇದೆಯಾ, ಅಲ್ಲಿ ಕೂರ್ತಾರೆ, ಆ ಕಡೆ ಪಾರ್ಕ್ ಮಾಡ್ತಾರೆ, ಈ ಸೈಡಲ್ಲಿ ಇರ್ತಾರೆ, ಇಡೀ ಆ ಸರ್ಕಲ್ ಅಷ್ಟು ಹಂಗಿರುತ್ತೆ ಸರ್, ವರ್ಷ ಪೂರ್ತಿ ಇರುತ್ತಲ್ಲ ಸರ್. ಅದೇ ಅದಕ್ಕೆ ನಾವು ಹೇಳೋದೇನೆಂದರೆ ನಾವು ಕಷ್ಟಪಟ್ಟಿದ್ದೀವಿ, ಅದನ್ನು ಬೆಳೆಸಿದ್ದೀವಿ, ಜನ ಅದನ್ನು ಇಷ್ಟಪಟ್ಟು ಬರ್ತಾರೆ. ಅವ್ರಿಗೆ ಯಾರಿಗೆ ಏನಂತ ಹೇಳಿದ್ರೆ 30ರಿಂದ 3-3.25 ಮಿನಿಟ್ನಲ್ಲಿ ನಾವು ಅವ್ರಿಗೆ ತಿಂಡಿ ಕ್ಲಿಯರ್ ಕೊಟ್ಬಿಡ್ತೀವಿ. ಟೋಕನ್ ತೊಗೊಂಡು ಅಲ್ಲಿ ಬರೋಷ್ಟರೊಳಗೆ ನಾವು ಅವ್ರನ್ನ ಕ್ಲಿಯರ್ ಮಾಡ್ತೀವಿ. ರಶ್ ಇದ್ದರೆ ಎಷ್ಟೇ ರಶ್ ಇರಲಿ 3ರಿಂದ 3.5 ನಿಮಿಷದೊಳಗೆ ನಾವು ಕೊಡ್ತೀವಿ. ನಾವು ಅವ್ರಿಗೆ ಹೇಳ್ತೀವಿ, ಇಫ್ ಯು ಆರ್ ಹಿಯರ್ ಫಾರ್ ಮೋರ್ ದೆನ್ 3.5 minutes ಯುವರ್ ಮನಿ ವಿಲ್ ಬಿ ರಿಫಂಡೆಡ್ ಅಂತ. ರಿಯಲಿ? ಎಸ್, ಐ ಚಾಲೆಂಜ್. ವಾವ್, ಅಷ್ಟರ ಮೇಲೆ ಅಷ್ಟಕ್ಕೂ ತಾಳ್ಮೆ ಇಲ್ಲ. ಅಲ್ಲಿ ಟೋಕನ್ ತೊಗೊಂಡು ಇಲ್ಲಿ ಬಂದಿರ್ತಾರೆ, ಇಡ್ಲಿ ಹಿಂಗೆ ಇಟ್ಟಿರ್ತೀವಿ, ಒಡೆಯಾಕ ನಮ್ಗೆ ಒಡೆಯಲ್ಲಿ ಕೇಳ್ತಾರೆ. ಒಳಗಡೆಯಿಂದ ಹಿಂಗೆ ಗಿಡ ಅಷ್ಟೊಳಗೆ ಒಡೆಯಲ್ಲಿ ಕೇಳ್ತಾರೆ. ಒಂಥರ ಬಾಣ್ಲಿಯಿಂದ ಬಾಯಿಗೆ ಅಷ್ಟು ಬಿಸಿ ಬಿಸಿ ಹೋಗ್ತಿರುತ್ತೆ ಸರ್ ನಿಮ್ಮಲ್ಲಿ. ಅಷ್ಟು ಫಾಸ್ಟಾಗಿ ಕೊಡ್ತೀವಿ ನಾವು. ಯಾವುದೋ ಸುಮ್ಮನೆ ಇಟ್ಟಿದ್ದೀವಿ ಒಂದು ಸ್ವಲ್ಪ ಹೊದ್ದು ಉದಾಹರಣೆನೇ ಇಲ್ಲ ಲೈಫಲ್ಲಿ, ಸಾಧ್ಯನೇ ಇಲ್ಲ. ಆ ಇಡ್ಲಿನ ಯಾವುದೋ 2-3 ಥರ ಇಡ್ಲಿ ಕೊಡಬೇಕು, ತಟ್ಟೆ ಇಡ್ಲಿ ಕೊಡಬೇಕು, ಚಿಬ್ಲಿ ಇಡ್ಲಿ ಕೊಡಬೇಕು, ಆ ಥರದ್ದೆಲ್ಲ, ಆಮೇಲೆ ಅದು ಬಟನ್ ಇಡ್ಲಿ ಕೊಡಬೇಕು, ಈ ಥರದ್ದೆಲ್ಲ ಏನಿಲ್ಲ. ಅದೆಲ್ಲ ಏನು ಗೊತ್ತಾ, ಈಗಿನ ಸುಮ್ಮನೆ ಅದು ಅಲಂಕಾರಿಕ ತಿಂಡಿಗಳಷ್ಟೇ. ಓಕೆ, ಇಡ್ಲಿ ಅನ್ನೋದನ್ನು ಒಂದು ಸಲ ನಮ್ಮ ಹೋಟ್ಲಲ್ಲಿ ತಿಂಡಿ ತಿಂದಮೇಲೆ ಬೇರೆ ಇಡ್ಲಿ ಕೇಳಲ್ಲ ಅವರು. ಬೇರೆ ಕಡೆ ಎಲ್ಲ ಏನಂದರೆ ಆ ಇಡ್ಲಿನೆಲ್ಲ ಫ್ಲೇವರ್ ಇಲ್ಲ, ಅದು ಇಡ್ಲಿ ಶೇಪ್ ನೋಡಿದಾಗ ಅದು ಬರೀ ಇಡ್ಲಿ, ಅದ್ರಲ್ಲಿ ಫ್ಲೇವರೇ ಇರೋದಿಲ್ಲ. ಸೊ ಇಡ್ಲಿಗೊಂದು ಚಟ್ನಿ ಅಲ್ಲದೆ ಇಡ್ಲಿಗೊಂದು ಫ್ಲೇವರ್ ಇದೆ. ನೀವು ಇಡ್ಲಿ ತೆಗೆದಾಗ ಘಮ ಅನ್ನೋದು ಬರುತ್ತಲ್ಲ, ಆ ಅದು ಮಾತ್ರ ಎಲ್ಲೂ ನಿಮ್ಗೆ ಸಿಗೋಲ್ಲ. ನೀವು ನಮ್ಮ ಗ್ರೂಪಲ್ಲಿ ಯಾವ ಹೋಟ್ಲಲ್ಲಿ ಬೇಕಾದ್ರೂ ನೋಡಿ ಅದು ಸಿಗೋಲ್ಲ. ಅದರಲ್ಲಿ ಆ ಮಾಯ್ಶ್ಚರ್ ಲೆವೆಲ್ಲು ಆ ಹಬೆ ಬರುತ್ತಲ್ಲ, ಅದು ತುಂಬ ಇಂಪಾರ್ಟೆಂಟ್. ನೀವು 1-to-1 ಅಟೆಂಡ್ ಮಾಡೋದು ಇರುತ್ತಲ್ಲ ಸರ್, ನೀವು ಕೂತು ಮಾತಾಡೋದು, ನೀವು ಹೇಳೋದು, ದಟ್ ಮ್ಯಾಟರ್ಸ್ ಯಾವಾಗಲೂ ಕೂಡ. ಅಂದರೆ ಗಲ್ಲಾಪೆಟ್ಟಿಗೆ ಮೇಲೆ ಕೂತಿರೋ ಓನರು ಈ ಥರ 1-to-1 ಟಚ್ಚಲ್ಲಿದ್ದರೆ ಎಷ್ಟು ಅಟ್ರಾಕ್ಟ್ ಆಗ್ತಾರೆ, ಖುಷಿ ಆಗ್ತಾರೆ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಎನಿ ಬಿಸ್ನೆಸ್, ಎಸ್ಪೆಷಲಿ ಫುಡ್ ಇಂಡಸ್ಟ್ರಿನಲ್ಲಿ. ಯಜಮಾನ ಆದವರು ಯಾರು ಬಂದಾಗ ನೋಡಿದ್ರೆ ನಗ್ತಿ ಮಾತಾಡ್ಸಿದ್ರೆ ಅವರು ನನ್ನನ್ನು ರೆಕಗ್ನೈಸ್ ಮಾಡೋದು ಅನ್ನೋದು ಒಂದು ಖುಷಿಗೆ ಇನ್ನೊಂದು ಸಲ ಬರ್ತಾರೆ. ಈ ಸ್ಟ್ರೀಟ್ ಫುಡ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸ್ಟ್ರೀಟ್ ಫುಡ್ ಅವ್ರಿಗೊಂದು ವ್ಯಾಪಾರ ಸರ್, ಅದ್ರ ಬಗ್ಗೆ ನಾವೇನು ಹೇಳೋದಿಲ್ಲ. ಆದರೆ ನಮ್ಮ ಸರ್ಕಾರದವರು ಅದನ್ನು ಕ್ವಾಲಿಟಿ ಬಗ್ಗೆ ಆಗಿರ್ಬೋದು ಅಥವಾ ಕ್ಲೀನಿನೆಸ್ ಬಗ್ಗೆ ಅಂತಂದರೆ ಅವ್ರಿಗೆ ಒಂದು ಏರಿಯಾ ಅಂತ ಮಾಡಿ ಕೊಡಬೇಕು. ಇದೇನಾಗ್ಬಿಟ್ಟಿದೆ ಅಂದರೆ ರಸ್ತೆಯಲ್ಲಿ ನಾನ್ ವೆಜ್ಜು ಎಲ್ಲ ಇರುತ್ತೆ, ಯಾರು ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ಬೋದು. ಅಲ್ಲಿ ರಸ್ತೆ ತುಂಬ ಗಲೀಜು ಮಾಡ್ತಾರೆ, ಎಲ್ಲ ಮಾಡೋಕ್ಕೆ ಅವ್ರಿಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಝೀರೋ. ಆದರೆ ಒಂದು ಏರಿಯಾ, ಈಗ ಫಾರಿನಲ್ಲಿ ಎಲ್ಲ ಕಡೆ ಇದೆ, ಆ ಥರ ಒಂದು ಏರಿಯಾನಲ್ಲಿ ನಿಮಗೆ ಜಾಗ ಕೊಡ್ತೀವಿ, ನೀವು ಬಾಡ್ಕೊಳ್ಳಿ ಅಂತ ಕೊಡಬೇಕು. ಅದಕ್ಕೆ ಹೋಗೋರು ಅದೇ ಕ್ಯಾಟಗರಿ ಜನ ಬೇರೆ, ಮತ್ತು ಅವ್ರ ಟೈಮಿಂಗ್ ಜಾಸ್ತಿ ಇರುತ್ತೆ, ಅವ್ರು ಹೋಗಲಿ. ಬಟ್ ಹೋಟೆಲಿಯರ್ಸ್ಗೀಗ ತುಂಬ ಥ್ರೆಟ್ಟೇ ಅವರೇ, ತುಂಬ ಹೋಟೆಲಿಯರ್ಸ್ಗಳು ಬಾಗ್ಲಾಕೊಂಡು ಅದು ಅವ್ರು ಏನು ಹುಡ್ತಾರೆ ಲೊಕೇಶನ್ ಅಂದರೆ ಒಂದು ದೊಡ್ಡ ಹೋಟ್ಲು ಮುಂದೆ ಹೋಗ್ಬಿಟ್ಟು ಅಲ್ಲಿ ಅವ್ರ ಅಂಗಡಿ ಹಾಕೊತಾರೆ. ಓಕೆ, ದಟ್ಸ್ ಎ ಥ್ರೆಟ್ ಫಾರ್ ಅದರ್ಸ್. ಇವ್ರದ್ದು 10 ರೂಪಾಯಿ ಖರ್ಚಿಲ್ಲ, ಪೊಲೀಸ್ನವ್ರಿಗೆ ಏನೋ ಕಾಸು ಕೊಟ್ಬಿಟ್ರೆ ಅವ್ರದ್ದು ಕೆಲಸ ಮುಗಿದೋಯ್ತು. ಸರ್ಕಾರದಿಂದ ಅವರಿಗೆ ಅವ್ರು ಬಡವ ಬದುಕಲಿ ಬಿಡ್ರಿ ಅಂತೇಳಿ ಹೇಳ್ತಾರೆ. ನಾವೇನು ಅವ್ರಿಗೆ ಬದುಕಬೇಡಿ ಅಂತೇಳಿ ನಾವು ಯಾರೂ ಹೇಳೋದಿಲ್ಲ. ನಮ್ಗೆ ಏನಂತೇಳಿ ಹೇಳಿದ್ರೆ, ಒಂದು ಫಾರ್ ಎಕ್ಸಾಂಪಲ್ ಚಾಮರಾಜಪೇಟೆನಲ್ಲಿ ಒಂದು ಲೊಕೇಶನ್, 2 ಲೊಕೇಶನ್ ಕೊಡಿ, ಅಲ್ಲಿ ಬೇಕಾದ್ರೆ ಅವ್ರು ಮಾಡಲಿ. ವಿವಿಪುರಮಲ್ಲಿ ಒಂದು 2-3 ಕೊಡಿ, ಮಾಡಿ. ಆ ಥರ ಫುಡ್ ಸ್ಟ್ರೀಟ್ ಮಾಡಿ ನೀವು ಕೊಡಿ, ನಾವೇನು ಯಾರಿಗೂ ಇದು ಮಾಡಲ್ಲ. ಮತ್ತು ನಮ್ಮದು ಕಾಂಟ್ರಿಬ್ಯೂಷನ್, ನಮಗೆ ಒಂದು ಹೋಟ್ಲ್ ಇಂಡಸ್ಟ್ರಿ ಬರಬೇಕು ಅಂದರೆ ಅದು ಕಾನೂನುಗಳು ಎಲ್ಲ ನಮ್ಮ ಮೇಲೆ ಹೇರ್ತಾರೆ. ಒಂದು ಲೈಸೆನ್ಸಿಂದ ಇಡ್ಬೋದು, ಲೇಬರ್ ಲೈಸೆನ್ಸ್ ಇರ್ಬೋದು, ಪ್ರತಿಯೊಂದೂ ನಮ್ಮ ಮೇಲೆ ಇದು ಮಾಡ್ತಾರೆ. ಆದರೆ ಅವ್ರಿಗೇನೂ ಇಲ್ಲ ಫ್ರೀ. ಹಾಂ, ಒಂದು GST ಇರ್ಬೋದು, ಇದಿರ್ಬೋದು, ಏನಾದರೂ ಅವ್ರಿಗೆ ಯಾವುದೂ ಇರೋದಿಲ್ಲ. ಅದನ್ನು ನಾವು ತುಂಬ ಹೋರಾಟ ಮಾಡ್ತಾಯಿದ್ದೀವಿ. ಯಾಕೆಂದರೆ ನಮಗೆ ಅದನ್ನು ಮಾಡೋಕ್ಕಾಗೋದೂ ಇಲ್ಲ. ಯಾರನ್ನು ಕೇಳಿದ್ರು, ಯಾವ ಸರ್ಕಾರ ಬಂದರೂ, ಯಾರು BBMP ಅವರಲ್ಲಿ ಯಾರೇ ಆದ್ರೂ ನಾವು ಅವ್ರನ್ನ ಜೀವನ ಮಾಡ್ಕೊಳ್ಳಿ ಬಿಡ್ರಿ ಅಂತಲೇ ಹೇಳ್ತಾರೆ. ನಾವು ಯಾವತ್ತೂ ಅವ್ರಿಗೆ ಜೀವನ ಮಾಡಬೇಡಿ ಅಂತ ನಾವು ಯಾರೂ ಹೇಳಿಲ್ಲ.
ಆದರೆ ನಮ್ಮ ಜೀವನಕ್ಕೆ ನಾವು ನೋಡಿ ಬಾಡಿಗೆ ಕಟ್ಟಬೇಕು, ನಮ್ಮ ಪ್ರತಿ ವರ್ಷ ಬಾಡಿಗೆ ಇನ್ಕ್ರೀಸ್ ಆಗುತ್ತೆ, ಲೇಬರ್ ಪ್ರತಿ ವರ್ಷ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಪ್ರತಿಯೊಂದು ಇನ್ವೆಸ್ಟ್ಮೆಂಟಲ್ಲೂ ನಮಗೆ ಹೋಗ್ತಾನೆ ಇರುತ್ತೆ. ಮತ್ತು ನಾವು ರೇಟ್ ಏನಾದ್ರು ಜಾಸ್ತಿ ಮಾಡಿದ್ರೆ ಅವನಲ್ಲಿ ಇನ್ನೂ ಕಡಿಮೆ ಸಿಗುತ್ತೆ ಹೋಗು ಅಂತ ಹೇಳ್ತಾರೆ. ನನಗೊಂದು ಅವ್ರದ್ದು ಹ್ಯಾಬಿಟ್ ಭಾಳ ಇಷ್ಟ ನನಗೆ. ಅಂದರೆ ಅವರ ಕಮಿಟ್ಮೆಂಟ್ ಬಗ್ಗೆ ನನಗೆ ಯಾವಾಗಲೂ ಹೊಟ್ಟೆ ಉರಿಯಿಂದ ಬೇಕಾದ್ರೆ ಹೇಳ್ಬೋದು. ಅಂದರೆ ಹೀಗೊಬ್ಬ ಮನುಷ್ಯ ಇರೋಕ್ಕೆ ಸಾಧ್ಯನಾ ಅನಿಸ್ಬಿಡುತ್ತೆ. ಅದನ್ನು ಅವರಿಂದನೇ ಕೇಳಬೇಕು. ವರ್ಷದ ಎಲ್ಲ ಗುರುವಾರ, ನಾನು ತಮಾಷೆಗೂ ಹೇಳ್ತಿಲ್ಲ, ಇಡೀ 365 ದಿನ 12 ತಿಂಗಳು 52 ವಾರ ಎಲ್ಲ ಗುರುವಾರ ರಾಧಾಕೃಷ್ಣ ಅಡಿಗ ಸರ್ ಬೆಳಗ್ಗೆ ಬೆಂಗಳೂರಿಂದ ಹೊರಟ್ರೆ ನೇರವಾಗಿ ತಿರುಪತಿ ತಿಮ್ಮಪ್ಪನ ಹತ್ರ ಹೋಗ್ತಾರೆ, ದರ್ಶನ ಮಾಡ್ತಾರೆ, ಅಲ್ಲಿಂದ ಮಧ್ಯಾಹ್ನ ಹೊರಟ್ರೆ ಸಂಜೆ ಬಂದು ಮತ್ತೆ ಹೋಟೆಲ್ ಕೂತಿರ್ತಾರೆ. ನೀವು ಹೇಳಿದ್ದು ಸರಿ. ವರ್ಷದಲ್ಲಿ ಪ್ರತಿ ವಾರ ಹೋಗ್ತೀನಿ ಇತ್ತೀಚೆಗೆ. ಅಂದರೆ ಮೆಜಾರಿಟಿ ಆಫ್ ದ ಟೈಮ್ ಗುರುವಾರನೇ. ಎಲ್ಲೋ ಒಂದೊಂದು ದಿವಸ ಕಮಿಟ್ಮೆಂಟ್ ಏನೋ ಚೇಂಜಸ್ ಏನಾದ್ರು ಇತ್ತು ಅಂದರೆ ಒಂದೊಂದು ದಿವಸ ಬುಧವಾರನೂ ಹೋಗ್ಬೋದು, ಒಂದ್ಸಲ ಶುಕ್ರವಾರನೂ. ಬಟ್ ವಾರದಲ್ಲಿ ಒಂದಿನ ಗ್ಯಾರಂಟಿ, ಪಕ್ಕಾ ಗ್ಯಾರಂಟಿ. ಯಾವತ್ತೂ ಮಿಸ್ ಆಗಿಲ್ಲ. ಮೊನ್ನೆ 2024 ಡಿಸೆಂಬರ್ಗೆ 31 ವರ್ಷ ಕಂಪ್ಲೀಟ್ ಆಯಿತು. ಇದೀಗ 32ನೇ ವರ್ಷಕ್ಕೆ ಜರ್ನಿ ಆರಂಭ ಆಗಿದೆ. ಸರ್ 32 ವರ್ಷದಲ್ಲಿ ವಾರದಲ್ಲಿ ಒಂದಿನ ತಿರುಪತಿಗೆ ಹೋಗ್ತಾರೆ. ಸ್ಪೆಷಲಿ ಗುರುವಾರ ಫಿಕ್ಸ್ ಇರುತ್ತೆ, ರೇರ್ ಚೇಂಜ್ ಆಗುತ್ತೆ. ಬಟ್ ವಾರದಲ್ಲಿ ಒಂದಿನ ಹೋಗ್ತೀರಾ? ಹೌದು, ಪಕ್ಕಾ ಹೋಗ್ತೀನಿ. ಅಂದರೆ ವರ್ಷಕ್ಕೆ 52 ದಿನ ಪಕ್ಕಾ ನೀವು ತಿರುಪತಿ ದರ್ಶನ ಮಾಡ್ತೀರಿ? 100. ಮನೆ ದೇವರ ಸರ್? ಮನದ ದೇವರು. ಯಾಕೆ ಆ ಪ್ರೀತಿ ಏನು ಅಥವಾ ಆ ಭಕ್ತಿ? ಈ ವಿಚಾರದಲ್ಲಿ ನಾನೇನು ಹೇಳೋಕ್ಕಾಗಲ್ಲ. ಯಾಕೆಂದರೆ ದೇವರೇ ಇದನ್ನು ಕರ್ಸ್ಕೊಬೇಕಾಗಿರೋದು. ನಾವು ಹೋಗ್ತೀವಿ ಅಂತ ಏನು ಬೇಕಾದ್ರೆ ಹೇಳ್ಬೋದು, ನೀವು ಕೇಳಿದ್ದೀರಾ ಅಂತ ಹೇಳ್ಬೋದು ವಿನ, ಅದು ಹೋಗೋದಕ್ಕೆ ದಾರಿ ಕೊಟ್ಟಿದ್ದವನ್ನೇ ಕರ್ಸ್ಕೊಳ್ಳೋದು ಅವನೇ. ಎಷ್ಟೊಂದು ಸಲ ಹಂಗೆ ಆಗ್ಬಿಡುತ್ತೆ, ಹೋಗ್ತೀವಿ ಅನ್ಕೋತಿರ್ತಾರೆ, ಹೋಗೋಕ್ಕೆ ಆಗ್ತಿರಲ್ಲ, ಸಡನ್ನಾಗಿ ಫಿಕ್ಸ್ ಆಗ್ಬಿಡುತ್ತೆ. ಈ ವಿಚಾರದಕ್ಕೆ ಎಲ್ಲೋ ಒಂದೊಂದ್ಸಲ ನಾನೊಂದು ಸಣ್ಣ ಪ್ರಶ್ನೆ ನಾನು ಹಾಕ್ಕೊತೀವಿ. ಯಾವುದೋ ಒಂದು ಹುಡುಗಿನ ಲವ್ ಮಾಡಿಬಿಟ್ಟು ಒಂದು ಪಾರ್ಕಲ್ಲಿ ಕೂತ್ಕೊಂಡು 4 ಗಂಟೆಗೆ ಬರ್ತೀನಿ ಅಂದಾಗ ನೀವು 4:15 ಹೋಗಲ್ಲ, 3:15 ಹೋಗಿ ಕಾಯ್ತಾ ಇರ್ತೀರ. ಅದು ಲೌಕಿಕ. ಅಲ್ಲಾದ್ಮೇಲೆ ಇದಕ್ಕೆ ದೇವರನ್ನು ಯಾಕೆ ಅದೇ ಥರ ಪ್ರೀತಿ ಮಾಡಬಾರ್ದು ಅಂತ ಒಂದು ಪ್ರಶ್ನೆ ನನ್ನಲ್ಲಿ. ಸೊ ಆ ಪ್ರೀತಿ ನನ್ನಲ್ಲಿದೆ, ನಾನು ಹೋಗ್ತೀನಿ. ಅವ್ರ ದೇವ್ರ ಮನೇಲಿ ನೋಡಿದ್ರೆ ಒಂದು ಎಂಥ ಭಾವ ಫೀಲ್ ಆಗುತ್ತೆ ಅಂದರೆ ಅದ್ಭುತ. ಅದು ಮಾತ್ರ ಅದು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಬಟ್ ನನಗೆ ಅದು ಫೀಲ್ ಆಗಿದೆ. ಐ ಫೀಲ್ ಸೋ ಗುಡ್. ಥ್ಯಾಂಕ್ ಯು. ಯಾಕೆಂದರೆ ಆ ಥರದ ಜೀವನದ ಮೌಲ್ಯಗಳಿದೆಯಲ್ಲ ಸರ್, ಅದರಲ್ಲಿ ಬದುಕೋದಿದೆಯಲ್ಲ ಸರ್, ಗ್ರೇಟ್ ಸರ್. ಅದು ಆ ಮೌಲ್ಯ ಇಲ್ಲಾಂದರೆ ಜೀವನನೇ ವೇಸ್ಟು. ಪ್ರಿನ್ಸಿಪಲ್ ಆಫ್ ಲೈಫ್ ಇದೆಯಲ್ಲ ಭಾಳ ಇಂಪಾರ್ಟೆಂಟ್. ಅದು ಪ್ರಿನ್ಸಿಪಲ್ ಇಲ್ಲದೆ ಅಂದರೆ ನಾವು ಯಾವಾಗಲೂ ಹೇಳೋದು ನಾಯಿಗೂ ಒಂದು ಜೀವನ ಇದೆ ಅಂತ. ನಿಜವಾದ ಸಾರ್ಥಕತೆ ಏನು ಸರ್ ನಿಮ್ಮ ಪ್ರಕಾರ? ಬದುಕಿನ ಸಾರ್ಥಕತೆ ಏನು? ಲೀವ್ ಫಾರ್ ಯುವರ್ ಸೆಲ್ಫ್, ಲೀವ್ ಫಾರ್ ಅದರ್ಸ್, ಎರಡು. ವಾಟ್ಸ್ ಯುವರ್ ಗೋಲ್? ನಿಮ್ಮ ಗುರಿ ಏನು? ಗುರಿ ಬಗ್ಗೆ ಏನು ಯೋಚನೆ ಮಾಡಿಲ್ಲ. ನನಗೆ ಇರೋಷ್ಟು ದಿವಸ ನೆಮ್ಮದಿಯಾಗಿದ್ದು ಒಳ್ಳೆ ಆರೋಗ್ಯ ಇದ್ದರೆ ಅದೇ ಗುರಿ ಸಾಕು. ಏನಾದ್ರು ಆದರೆ ನಮಗೂ ಆಗಲಿ, ನಮ್ಮ 3 ಜನ್ರೇಷನ್ಗೂ ಆಗಲಿ ಅಂತ ಯೋಚನೆ ಮಾಡುವ ಜನರ ನಡುವೆ ನೀವು ತುಂಬ ಡಿಫ್ರೆಂಟಾಗಿ ಕಾಣ್ತೀರಾ ನಮಗೆ. ನನ್ನ ವಿಸಿಟಿಂಗ್ ಕಾರ್ಡ್ ಮಾಡಿದಾಗ ಟ್ರಾವೆಲಲ್ಲಿ ರಾಧಾಕೃಷ್ಣ ಅಡಿಗ ಡಿಫ್ರೆಂಟ್ ಫ್ರಮ್ ಅದರ್ಸ್ ಅಂತ ಹಾಕಿದ್ದೆ. ಇದನ್ನು ಹೇಳಿಸ್ಬೇಕಾಗಿತ್ತು ನಾನು. ರಾಧಾಕೃಷ್ಣ ಅಡಿಗ ಡಿಫ್ರೆಂಟ್ ಫ್ರಮ್ ಅದರ್ಸ್, ಇದು ವಿಸಿಟಿಂಗ್ ಕಾರ್ಡಲ್ಲಿತ್ತು. ವಾವ್ ಸರ್. ಆಮೇಲೆ ಇನ್ನೊಂದು ಬ್ಯೂಟಿ ಇತ್ತು, ಅವರ ಗೊತ್ತಿಲ್ಲ ನನಗೆ, ಯಾರಿಗೂ ಗೊತ್ತಿರಲ್ಲ, ತುಂಬ ಕಡಿಮೆ ಜನಕ್ಕೆ ಗೊತ್ತಿರ್ತಿದ್ದು. ಅವರ ವಿಸಿಟಿಂಗ್ ಕಾರ್ಡ್ಗೊಂದು ವ್ಯಾಲ್ಯೂ ಇತ್ತು. ಯಾಕೆ ಅಂದರೆ ಅವರ ವಿಸಿಟಿಂಗ್ ಕಾರ್ಡು ಸಿಲ್ವರ್ ವಿಸಿಟಿಂಗ್ ಕಾರ್ಡು, ಅದಕ್ಕೊಂದು ಗೋಲ್ಡ್ ಫ್ರೇಮು. ವರ್ಷಕ್ಕೆ ಇಂತಿಷ್ಟೇ ವಿಸಿಟಿಂಗ್ ಕಾರ್ಡ್ನ ಪ್ರಿಂಟ್ ಮಾಡಿಸೋರು. ಸರ್ ಪ್ಲೀಸ್ ಹೇಳಿ ಸರ್ ಇದನ್ನು. ಅಂದರೆ ಸಿಲ್ವರ್ ಕಾಯಿನ್ಗೆ ಗೋಲ್ಡ್ ಪಾಲಿಶ್, ಇಟ್ ಈಸ್ ನಾಟ್ ಗೋಲ್ಡ್ ಆ್ಯಕ್ಚುಲಿ. ಸಿಲ್ವರ್ ಕಾಯಿನ್ಗೆ ಒಂದು 10 ಗ್ರಾಮ್ ಸಿಲ್ವರ್ ಕಾಯಿನ್ಗೆ ಒಂದು ಹಿಂದ್ಗಡೆ ಶ್ರೀನಿವಾಸ ದೇವರು, ಮುಂದ್ಗಡೆ ಗಣೇಶ. ಎಷ್ಟು ದೊಡ್ಡ ವಿಸಿಟಿಂಗ್ ಕಾರ್ಡ್ ಸರ್ ಅದು? ರೆಗ್ಯುಲರ್ ಸ್ಟ್ಯಾಂಡರ್ಡ್ ಸೈಜು. ಓಕೆ. ಅದಾದಮೇಲೆ ಹಿಂದೆ ಇನ್ನೊಂದ್ಸಲ ಟ್ರೈ ಮಾಡಿದೆ. 1000 ರೂಪಾಯಿ ನೋಟಿನ ಸೈಜನ್ನು, ಅದರೊಳಗೆ ಸಿಲ್ವರ್ ತಿನ್ ಶೀಟು, ಅದನ್ನು ಒಂದು ಕಾರ್ಡ್ ಆ ಥರದ್ದು ಎಲ್ಲ ಮಾಡಿಸಿ. ಎಷ್ಟು ಮಾಡಿಸ್ತಿದ್ರಿ ಸರ್ ತಿಂಗಳಿಗೆ? ಒಂದು 200 ವರ್ಷಕ್ಕೆ 200. ಅದಕ್ಕೆ ತುಂಬ ಡಿಮ್ಯಾಂಡ್ ಇತ್ತು, ಗೊತ್ತಿರಲಿ. ಯಾಕೆಂದರೆ ಕಾರ್ಡ್ ಕೊಡೋ ಉದ್ದೇಶ ನನ್ನ ರೆಕಗ್ನಿಷನ್ಗೋಸ್ಕರ ಅಲ್ಲ, ನಾಳೆ ದಿವಸ ನಾವು ಬೇಕು ಅಂದಾಗ ನೆನಪನ್ನು ವಾಪಸ್ ತರೋದಕ್ಕೆ ಅದು ಬೇಕಿತ್ತು. ಆ ಥರದ್ದು ಆ ಮೂಲಕ ಕಾರ್ಡ್ನ ನೋಡಿ ದೊಡ್ಡವರೆಲ್ಲ ಆಮೇಲೆ ಇವ್ರ ಬಗ್ಗೆ ರಿಯಲೈಸ್ ಆಗಿ ಅವ್ರನ್ನ ಮೀಟ್ ಮಾಡೋಕ್ಕೆ ಇವ್ರ ಅಪಾಯಿಂಟ್ಮೆಂಟ್ನ ಕೇಳಿದ ಉದಾಹರಣೆಗಳಿವೆ. ಆ ಥರ ಇದೆ, ತುಂಬ ಇತ್ತು. ಯಾಕೆಂದರೆ ಕೆಲವರು ಈಗೆಲ್ಲ ಜನ ನೋಡೋದು ಸೂಟು ಬೂಟೆ ತಾನೆ, ನಮ್ಮ ಪಂಚೆ ಶರ್ಟನ್ನೆಲ್ಲ ನೋಡಿದಾಗ ಯಾವನೋ ಇರಬೇಕು ಹೀಗೆ ಅಂತ ನೆನ್ಕೊಂಡು ತುಂಬ ಅಪಹಾಸ್ಯ ಮಾಡಿದವರು ತುಂಬ ಜನ ಇದ್ದರು. ಯಾರೋ ಹಳ್ಳಿ ಗುಗ್ಗು ಇವನು ಎಲ್ಲ ಮಾಡಿದವರು. ಅದರಲ್ಲಿ
ದೊಡ್ಡವ್ರಿಗಿಂತ ಅವ್ರ ಜೊತೆ ಚೇಲಗಳು ಅದನ್ನು ಮಿಸ್ಯೂಸ್ ಮಾಡಿ ನಮಗೆ ಆ ಥರ ಮಾಡಿದವರೆಲ್ಲ ಇದ್ದರು. ಸೊ ಅವರೆಲ್ಲರೂ ಆಮೇಲೆ ಬದಲಾಗಿದ್ದಾರೆ. ದೇವರು ಅದನ್ನು ಶಕ್ತಿ ಕೊಟ್ಟಿದ್ದಾರೆ, ನಂಗೆ ಸಹಿಸ್ಕೊಳ್ಳೋ ಶಕ್ತಿನೂ ಕೊಟ್ಟಿದ್ದಾನೆ. ನಾನು ಹಾಗೆ ಇದ್ದೀನಿ ಸರ್. ಯಾವತ್ತು ಐ ಆಲ್ವೇಸ್ ಕೀಪ್ ಟೆಲ್ಲಿಂಗ್ ಪೀಪಲ್ ಚೇಂಜ್ ಬಟ್ ವಿ ನೆವರ್ ಚೇಂಜ್ ಅಂತ. ಬಟ್ ಯಾರಿಗೆ ಆ ವ್ಯಕ್ತಿತ್ವದ ಅರಿವಾಗುತ್ತೋ ಅವ್ರು ಬರ್ತಾರೆ. ಖಂಡಿತ ಹೌದು. ಬಂದಿದ್ದ ಉದಾಹರಣೆ ನಿಮಗೂ ಗೊತ್ತು, ಗೊತ್ತು, ನನಗೂ ಗೊತ್ತು. ಬಟ್ ಹಾಗಾಗಿದ್ದು ಒಳ್ಳೆ ಬೆಳವಣಿಗೆ ಅದು ನಿಜವಾಗಿ. ಖಂಡಿತ ಹೌದು. ಸಕ್ಸಸ್ ಸಿಗುತ್ತೆ, ಆದರೆ ಒಂಚೂರು ವೆಯ್ಟ್ ಮಾಡಬೇಕು. ಸಕ್ಸಸ್ಗೆ ಯಾವತ್ತೂ ಸಿಕ್ಕೇ ಸಿಗುತ್ತೆ. ನಾವು ಅದನ್ನು ಕಾಯಬಾರ್ದು, ನಾವು ಅದನ್ನು ಹುಡ್ಕೊಂಡು ಹೋಗ್ಬೇಕು. ಯಾಕೆಂದರೆ ನಮ್ಮ ಶ್ರಮ ಅಲ್ಲಿರುತ್ತೆ. ಆವಾಗ ಸಕ್ಸಸ್ ನಮ್ಮ ಬಾಗಿಲಿಗೆ ಬರಲಿ ಅಂತ ಕೂತ್ಕೊಂಡ್ರೆ ಅದು ಬರಲ್ಲ. ನಾವು ಅದನ್ನು ಹುಡ್ಕೊಂಡು ಹೋಗ್ಬೇಕು. ಯಂಗ್ ಉದ್ಯಮಿಗಳಿಗೆ, ಎಸ್ಪೆಷಲಿ ಯಂಗ್ ಉದ್ಯಮಿಗಳಿಗೆ, ಯಾವುದಾದ್ರು ಕೆಲಸ ಮಾಡಲಿ, ಅವರು ಬದುಕಲ್ಲಿ ಈ ಥರ ಬದುಕಿ ಅಂತ ನೀವು ಹೇಳೋದಾದರೆ, ನಿಮ್ಮ ಅನುಭವದಲ್ಲಿ ಹೇಳೋದಾದರೆ ಯೂತ್ಗೆ ಏನು ಹೇಳ್ತೀರಾ? ಜನಸಾಮಾನ್ಯರಂತೆ ಬದುಕಿ ಅಂತ. ನೀವು ಯಾವತ್ತೂ ಮೇಲೆ ನಡಿಬೇಡಿ, ಕೆಳಗಡೆ ನೋಡ್ಕೊಂಡು ನಡೀರಿ ಅಂತ ಹೇಳೋದು. ನೀವು ಎಷ್ಟೇ ದೊಡ್ಡವರಾಗಿರಲಿ ಪರವಾಗಿಲ್ಲ, ನೀವು ಚೆನ್ನಾಗಿ ಬೆಳೀರಿ, ಆದರೆ ನೆಲ ನೋಡ್ಕೊಂಡು ನಡೀರಿ ಅಂತ ಹೇಳೋದು. ಯಾವ ಥರ ಅನಿಸಿದೆಯಾ ಭಗವಂತ ನಂಗೆ ಬರೀ 24 ಗಂಟೆ ಯಾಕೆ ಕೊಟ್ಟಿದೆಯಾ, ಜಾಸ್ತಿ ಕೊಡು ಅಂತ? ಇಲ್ಲ, ನನಗೆ ಏನು ನಿದ್ದೆ ಬಗ್ಗೆ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ. ಇರೋಷ್ಟು ಟೈಮನ್ನು ಒಳ್ಳೆ ಕೆಲಸಕ್ಕೆ ಯುಟಿಲೈಸ್ ಮಾಡ್ಕೊಂಡಿದ್ದೇನೆ ವಿನ ನನಗೆ ಟೈಮ್ ಆಯಿತು ನಾವು ಓಡಬೇಕು ಮಲ್ಕೊಬೇಕು ಅನ್ನೋ ಪ್ರಶ್ನೆನೇ ಇಲ್ಲ ನನಗೆ. ನಿಮಗೂ ಏನೊಂದು ಆಸೆ ಇದೆಯಾ, ಅಲ್ಲಿ ಹೋಗಿ ಅದು ತಿನ್ನಬೇಕು, ಆ ಹೋಟ್ಲಲ್ಲಿ ಅದು ಚೆನ್ನಾಗಿರುತ್ತೆ, ಈ ಥರದ್ದೆಲ್ಲ ಅನಿಸಿದೆಯಾ? ಆ ಥರ ನನಗೆ ಯಾವತ್ತೂ ಅನಿಸಿಲ್ಲ. ನಂಗೆ ಫುಡ್ ಬಗ್ಗೆ ಏನಂದರೆ ನನಗೆ ಫೀಲಿಂಗ್ ಅಷ್ಟೇ. ಅದು ತುಂಬ ಅದ್ರ ಬಗ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಕೂತ್ಕೊಂಡಿದ್ರೆ ಹುಡ್ಕೊಂಡು ಹೋಗ್ಬೇಕಾಗತ್ತೆ. ಅದಿಲ್ಲ, ಹಂಗಲ್ಲ ಸರ್. ಒಂದು ಕ್ರೇವಿಂಗ್ಸ್ ಇರುತ್ತಲ್ಲ ಸರ್, ನಂಗೆ ಐಸ್ ಕ್ರೀಮ್ ತಿನ್ನಬೇಕು, ನಂಗೆ ಚಾಟ್ಸ್ ತಿನ್ನಬೇಕು. ಅವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ದಿನ ಇಡ್ಲಿ ವಡೆ ನೋಡ್ತಾನೆ ಇರ್ತೀನಿ, ವಾಸನೆ ಕುಡಿತಿರ್ತೀನಿ. ಇಡ್ಲಿ 24/7 365 ಡೇಸ್ ಇಡ್ಲಿ ವಡೆ ಕೊಟ್ಟರೆ ತಿಂತಾ ಇರ್ತೀನಿ. ಅಲ್ಲ, ತುಂಬ ಜನ ಹೇಳೋದು ಹೆಂಗೆ ಅಂದರೆ, ಕಿಚನ್ಲಿರೋರು ಎಸ್ಪೆಷಲಿ ನಮ್ಮ ಅಮ್ಮನಿಂದ ಹಿಡಿದು ಎಲ್ಲರೂ ಹೇಳೋದು, ಯಾರು ಅಡುಗೆ ಮಾಡ್ತಾರೋ, ಯಾರ ಹತ್ರ ಅವ್ರು ತಿನ್ನೋಕ್ಕಾಗಲ್ಲ. ವಾಡಿಕೆ ಅಷ್ಟೇ ಅದು. ಅದು ಸುಮ್ಮನೆ ಒಂಥರ ರಿಯಾಲಿಟಿ ಅದ್ರ ಬಗ್ಗೆ ತುಂಬ ಕಡಿಮೆ ಇದೆ ಅಂತ ಅನ್ಸುತ್ತೆ ನನಗೆ. ಹೌದಾ? ಸೊ ಅಲ್ಲಿ ಆ ವಾಸನೆ ಕುಡಿದ್ರು ಅದನ್ನೇ ತಿನ್ನಬೇಕು ಅನ್ಸುತ್ತೆ? ಏನಿಲ್ಲ, ಆ್ಯಸ್ ಲಾಂಗ್ ಆ್ಯಸ್ ಯು ಫೀಲ್ ಈಟಿಂಗ್ ಇಂಥದ್ದೇ ತಿನ್ನಬೇಕು ಅಂತ ಅನ್ಕೊಂಬಿಟ್ರೆ ಅದು ಎಷ್ಟು ಬೇಗ ಕಿಚನಲ್ಲಿ 24 ಗಂಟೆ ಇದ್ರೂ ತಿನ್ಬೋದು. ಈ 60 ವರ್ಷದ ನಿಮ್ಮ ಸಕ್ಸಸ್ ಯಾರೋ ಕಾಪಿ ಮಾಡಿಯಾದರೂ ಪರವಾಗಿಲ್ಲ, ನಿಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಬೇಕು, ಆ ಥರ ಬೇರೆಯವರು ಕೂಡ ಯಶಸ್ಸನ್ನು ಕಾಣಬೇಕು. ಹಾಗಾಗಿ ನಿಮ್ಮ ಜೊತೆ ಮಾತಾಡಿದ ಈ ಕ್ಷಣ ಇದೆಯಲ್ಲ ಸರ್, ಒನ್ ಆಫ್ ದಿ ಬೆಸ್ಟ್ ಮೂಮೆಂಟ್ ಇನ್ ಮೈ ಲೈಫ್. ಥ್ಯಾಂಕ್ ಯು ಸರ್. ನಾನು ಫೀಲ್ ವೆರಿ ಗುಡ್. ಐ ಆಮ್ ರಿಯಲಿ ಪ್ರೌಡ್ ಆ್ಯಂಡ್ ಐ ಆಮ್ ರಿಯಲಿ ಆನರ್ಡ್ ಬೈ ಯುವರ್ ಗೆಸ್ಚರ್ ಆ್ಯಂಡ್ ಆಪರ್ಚುನಿಟಿ. ಸರ್, ಹಂಬಲ್ ಬೈ ಯುವರ್ ಜೆಸ್ಚರ್. ನಾನು ಅದಕ್ಕೆ ಖುಷಿ ಪಡ್ತೀನಿ ತುಂಬ. ಮತ್ತೆ ನಾವು ಬರ್ತಾನೆ ಇರ್ತೀವಿ. ಒಂಥರ ನಿಮ್ಮ ಬ್ರಾಹ್ಮಿಣ್ಸ್ ಕಾಫಿ ಬಾರ್ ಆಗಲಿ, SLV ಕಾಫಿ ಬಾರ್ ಆಗಲಿ, ನಮಗೊಂಥರ ಅಡಿಕ್ಷನ್, ಕ್ರೇವಿಂಗ್ಸು. ನೆಮ್ಮದಿಯಾಗಿ ಬಂದು ಒಂದು ಕಾಫಿ ಕುಡಿದು ತಿಂಡಿ ತಿಂದ್ಬಿಟ್ರೆ ಐ ಫೀಲ್ ವೆರಿ ಗುಡ್ ಅಂತೀವಲ್ಲ. ಡೇ ವಿತೌಟ್ ಬ್ರಾಹ್ಮಿಣ್ಸ್ ಕಾಫಿ ಬಾರ್, ಡೇ ವೇಸ್ಟೆಡ್. ಆ ಥರ ತುಂಬ ಜನರಿಗೆ. ಹೌದೋ ಇಲ್ವೋ ಸರ್? ತುಂಬ ಜನ ಇದ್ದಾರೆ ಆ ಥರ. ಆ ಥರ ಎಷ್ಟು ಪರ್ಸೆಂಟೇಜ್ ಸರ ಬರಲೇಬೇಕು ನಿಮ್ಮ ಹೋಟ್ಲಿಗೆ? ನಮ್ಮಲ್ಲಿ ಅಬೌಟ್ 65 to 70% ಡೈಲಿ ಬರೋರೇ ಇದ್ದಾರೆ ಸರ್. ಇದು ಸಕ್ಸಸ್. ಎಸ್. ರಿಪೀಟೆಡ್ ಕಸ್ಟಮರ್ ಬಂದರೆ ಮಾತ್ರ ಹೋಟೆಲ್ ಬಿಸ್ನೆಸ್. ತುಂಬ ಜನ, ಕೆಲವರೆಲ್ಲ 72 ರೆಗ್ಯುಲರಾಗಿ ಬರ್ತಾರೆ. ಯಪ್ಪ, 72 ಇಡ್ಲಿ ಸ್ಟಾರ್ಟ್ ಮಾಡಿದೆ ತಿನ್ನೋಕ್ಕೆ ಶುರು ಮಾಡಿದವರೆಲ್ಲ ವಾರಕ್ಕೆ 2-3 ಸಲ ಬರ್ತಾರೆ. ಬಟ್ ನಾಟ್ ಆಸ್ ಎ ಫಸ್ಟ್ ಕಸ್ಟಮರ್. ಫಸ್ಟ್ ಕಸ್ಟಮರ್ ಚಂದ್ರಶೇಖರ್ ಇಸ್ ಟೋಟ್ಲಿ ಡಿಫ್ರೆಂಟ್, 41 years. ಬೇರೆ ಇವರೆಲ್ಲ 72 ಬರೋರಿದ್ದಾರೆ. ಸರ್, ಅಜಿತ್ ಅದಂಗೂ ಇಷ್ಟ ಆಗುತ್ತೆ, ಅಪ್ಪ ಅಮ್ಮಂಗೂ ಇಷ್ಟ ಆಗುತ್ತೆ, ಪುಟಾಣಿ ಮಕ್ಳಿಗೂ ಇಷ್ಟ ಆಗುತ್ತೆ. ಅಯ್ಯೋ, ನಮಗೆ ಕೆಲವರೆಲ್ಲ ಹೇಳೋದು ನೋಡಬೇಕು. 2 ಟ್ವಿನ್ಸು, 6 ತಿಂಗಳು ಮಕ್ಳುಗಳು. ಅವರು ಕಾರ್ ಮೇಲೆ ಕರ್ಕೊಂಬಂದು ಇದ್ರ ಬಾನೆಟ್ ಮೇಲೆ ಕೂಡಿಸ್ಕೊಂಡು ತಿನ್ನಿಸ್ತಾ ಇರ್ತಾರೆ. ಸರ್, ಭಾನುವಾರ ಓಪನ್ ಮಾಡಿ ಸರ್, ನಮ್ಮ ಮಕ್ಕಳು ಎಲ್ಲೂ ಮಕ್ಕಳು ತಿನ್ನೋದೇ ಇಲ್ಲ, ಬೇರೆ ಕಡೆ ನೀವು ಎಲ್ಲೇ ತೊಗೊಂಡು ಕೊಟ್ಟರು ಹೋಗಿತ್ತವೆ ಸರ್, ತಿನ್ನಲ್ಲ ಅಂತಾರೆ. ಪುಟಾಣಿ ಮಕ್ಕಳು. ನೀವ್ಯಾಕೆ ಭಾನುವಾರ ಓಪನ್ ಮಾಡಲ್ಲ? ನಮಗೆ ಆ್ಯಕ್ಚುಲಿ 2 ರೀಸನಿಂದ ಮಾಡ್ತಾಯಿಲ್ಲ. ಒಂದು, 76ರಲ್ಲಿ ಲೇಬರ್ಗೆ ಒಂದು ದಿವಸ ಫುಲ್ ರಜಾ ಕೊಡಬೇಕು ಅಂತ ಶಟರ್ಸ್ ಡೌನ್ ಮಾಡಿದ್ರು. ಅದಾದಮೇಲೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಬಂದ್ವಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಏನಾಯ್ತು ಅಂದರೆ, ನಮ್ಮಲ್ಲಿ ಲೇಬರ್ಸ್ ಎಲ್ಲ ಮೋರ್ ದೆನ್ 30-35 ಇಯರ್ಸಿಂದ ಇರೋರೆ ಜಾಸ್ತಿ. ಓ, ನಿಮ್ಮ ಹೋಟ್ಲಲ್ಲಿ ಇರೋರಲ್ಲ. ಓ, ಯಾರು ಬಿಟ್ಟಿಲ್ಲ. ಮೇಜರ್ ಎಕ್ಸೆಪ್ಟ್ ಕ್ಲೀನಿಂಗ್ ಸ್ಟಾಫ್ ಬಿಟ್ಟರೆ ಬೇರೆಯವರೆಲ್ಲ ಸುಮಾರಾಗೆಲ್ಲ ಅವರವರೇ ಎಲ್ಲ ಇದ್ದಾರೆ. ಅವ್ರು ಹೇಳೋದು, ನಮ್ಮ ಹೆಂಡತಿ ಮಕ್ಕಳನ್ನು ಮತ್ತು ಭಾನುವಾರ ರಜಾ ಸಿಗೋದ್ರೆ ನಾವು ಮೀಟ್ ಮಾಡೋಕ್ಕಾಗತ್ತೆ ಅವತ್ತು ಒಂದೇ ದಿವಸ, ನೀವು ಆ ದಿವಸನೂ ನೀವು ಕೆಲಸ ನಮ್ಗೆ ಮಾಡಿ ಅಂತೇಳಿ ಹೇಳಿದ್ರೆ ನಮಗೆ ಕಷ್ಟ ಆಗುತ್ತೆ ಅಂದಾಗ, ಹ್ಯುಮ್ಯಾನಿಟಿ ಗ್ರೌಂಡ್ಸಲ್ಲಿ ನೋಡಿದಾಗ ಇದು ಸತ್ಯ. ಅವ್ರು ಹೇಳಿದ್ರಲ್ಲಿ ಏನು ತಪ್ಪೇ ಇಲ್ಲ. ಅವ್ರ ಮಕ್ಕಳು ಮರಿನ ಅವರು ನೋಡಬೇಕಲ್ವ, ಪಾಪ ದುಡಿಮೆ ಅನ್ನೋದು ಒಂದೇ ಇದ್ದರೆ ಆಗೋದಿಲ್ಲ. ಸೊ ಅವ್ರು ಕೇಳಿದಾಗ ಅದರಲ್ಲಿ ಸತ್ಯ ಅಂತೇಳಿ ಅನಿಸ್ತು, ಸ್ಟಾಪ್ ಅಂದ್ಬಿಟ್ಟೆ, ತೆಗೆಯೋದೇ ಇಲ್ಲ ಅಂತ ಡಿಸೈಡ್ ಮಾಡಿಬಿಟ್ಟೆ. ನಿಮ್ಮ ಥರ ಓನರ್ ಸಿಗಬೇಕು ಸರ್ ಎಲ್ಲರಿಗೂ. ತುಂಬ ಜನ ಸಾಫ್ಟ್ವೇರ್ನವರು ಅವರು ಇವರೆಲ್ಲ ಬಂದು ತುಂಬ ಪ್ರೆಷರು, ಎಸ್ಪೆಷಲಿ 2000 ಆದಮೇಲೆ ತುಂಬ ಜನ, ಸರ್ ಭಾನುವಾರ ಓಪನ್ ಮಾಡಿ, ನಮಗೆ ತುಂಬ ಇಂಪಾರ್ಟೆಂಟು, ವೀಕೆಂಡ್ಸಲ್ಲಿ ತುಂಬ ಬಿಸ್ನೆಸ್ ಇರುತ್ತೆ, ಯಾಕೆ ಮಾಡಲ್ಲ ನೀವು ಹಾಗೆ ಹೀಗೆ ಅಂತೆಲ್ಲ ಹೇಳೋರು.
ಬಟ್ ದಿಸ್ ಸ್ಟೇಟ್ಮೆಂಟ್ ಐ ರಿಯಲಿ ಅಪ್ರಿಷಿಯೇಟೆಡ್ ದೆಮ್ ಆ್ಯಂಡ್ ಅವ್ರು ಹೇಳಿದ್ರಲ್ಲಿ 100% ಸತ್ಯ ಇತ್ತು. ಐ ಸೆಡ್ ಓಕೆ. ಕೆಲವ್ರು ಹೇಳೋರು ಎಕ್ಸ್ಟ್ರಾ ಲೇಬರ್ ಹಾಕ್ಕೊಂಡು ಒಬ್ಬೊಬ್ಬರಿಗೆ ವೀಕ್ ಡೇಸಲ್ಲಿ ರಜಾ ಕೊಡಿ ಅಂತ. ಅವ್ರು ಹೇಳಿದ್ರು ಸರ್ ವೀಕ್ ಡೇಸಲ್ಲಿ ರಜಾ ಕೊಟ್ಟರೆ ನನಗೆ ಏನು ಮನೇಲಿ ಮಲಗ್ತೀನಿ ಅಷ್ಟೇ, ಅದು ಬಿಟ್ಟರೆ ನಮ್ಮ ಮಕ್ಕಳು ಹೆಂಡ್ತಿ ಮಕ್ಕಳು ನನ್ನ ಮೀಟ್ ಮಾಡೋಕ್ಕಾಗಲ್ಲ, ನಮಗೆ ಬೇಡ ಅಂದರು. ಐ ಸೆಡ್ ಓಕೆ. ಬ್ರಾಹ್ಮಿಣ್ಸ್ ಕಾಫಿ ಬಾರ್ ಸೆಂಚುರಿ ಹೊಡಿಲಿ, ನೀವು ಶತಾಯುಷಿಗಳಾಗಲಿ, ನಾವು ಅದನ್ನು ನೋಡಿ ಈ ಥರ ಮಾತಾಡೋ ಹಂಗಾಗಲಿ ಸರ್. ಥ್ಯಾಂಕ್ ಯು. ಐ ಫೀಲ್ ಇಟ್ ನಿಜವಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಭಗವಂತ ಒಳ್ಳೇದು ಮಾಡಲಿ. ಈ ಪ್ರೀತಿ ಇಟ್ಟು ಬಂದು ಈ ಹರಿಕಥೆಯಲ್ಲಿ ಈ ಕಥೆಯನ್ನು ಬಿಚ್ಚಿಟ್ರಲ್ಲ. ಆ್ಯಕ್ಚುಲಿ ನೀವು ಹೇಳಿದ ಸ್ಟೇಟ್ಮೆಂಟ್ ಇವಾಗ ನನ್ನ ಮಗಳು 30. ಸೊ ಮೊನ್ನೆ ಯಾರೋ ಹೀಗೆ ಬಂದಾಗ ನೋಡಮ್ಮ ನೀನು 70 ವರ್ಷದಲ್ಲಿ ಈ ಹೋಟ್ಲು ನಾನು ನೋಡಬೇಕು ಅಂದರು. ಅಂದರೆ 40 ವರ್ಷ ಕರೆಕ್ಟಾಗಿ ಆ್ಯಡ್ ಆಗುತ್ತೆ. ಹೌದು. ಐ ವಾಸ್ ರಿಯಲಿ ಸರ್ಪ್ರೈಸ್ಡ್ ಅಟ್ ಇಟ್ ವಾಸ್ ಇಸ್ ಗುಡ್ ವಿಶ್ ಆ್ಯಕ್ಚುಲಿ. ಸೊ ನಮ್ಮ ಪುರೋಹಿತರು ಕೊಟ್ಟಿರೋ ಮುಹೂರ್ತನೂ 100 ವರ್ಷಕ್ಕೆ ಸಿಗಲ್ಲ ಅಂದಿದ್ದು ಸಾರ್ಥಕತೆ ಆಗಲಿ ಅಂತ ನಮಗೂ ಆಸೆ ಇದೆ. ಅದನ್ನು ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೆ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ಮಗಳು ಕೂಡ ಈಗ ಅಷ್ಟೇ ಇಂಟ್ರೆಸ್ಟ್ ತೋರಿಸಿದ್ದಾಳೆ, ಅಣ್ಣನ ಮಕ್ಕಳು ಎಲ್ಲ ಇದ್ದಾರೆ. ಸೊ ದ ಜರ್ನಿ ಗೋಸ್ ಆನ್ ಆ್ಯಂಡ್ ಆನ್ ಆ್ಯಂಡ್ ಆನ್. ಹಾಗೆ ಹೋಗಲಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ವೆಲ್ಕಮ್ ಸರ್. ಹರಿಕಥೆಗೆ ಬಂದಿದ್ದಕ್ಕೆ. ಅವರ ಇಡೀ ವ್ಯಕ್ತಿತ್ವ ಮತ್ತು ಅವರ ಕೆಲಸ ಪ್ರಶಂಸನೀಯ ಮತ್ತು ಅನುಕರಣೀಯ. ಅದನ್ನು ನಾವು ಹೊಗಳಬೇಕು ಮತ್ತು ಆ ಥರ ಆಗಬೇಕು ಅಂತ ನಾವು ಅಂದ್ಕೋಬೇಕು. ಇದು ಒಂಥರ ಎಲ್ಲ ಯಂಗ್ಸ್ಟರ್ಸ್ಗೆ, ಯುವ ಜನಾಂಗಕ್ಕೆ ಒಂದು ಮಾದರಿ ಅಂತ ನಾನಂತೂ ಫೀಲ್ ಮಾಡ್ತೀನಿ. ಆ ಕಥೆ ಯಾಕೆ ಬಂತು ಅಂದರೆ ಅವರ ಕಥೆ ಇನ್ಯಾರೋ ಇನ್ಸ್ಪೈರ್ ಆಗ್ತಾರೆ, ಇಲ್ಲಿಂದ ನಾವು ಯಾಕೆ ಮಾಡಬಾರ್ದು ಅಂತ ಇನ್ಯಾರೋ ಅನಿಸಿ ಅವರೊಂದು ಹೊಸತನದ ಶುರು ಮಾಡಿದ್ರೆ ಈ ಶೋಗಿರುವಂಥ ದೊಡ್ಡ ಸಾರ್ಥಕತೆ ಅಂತ ನಾನಂತೂ ಫೀಲ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ಜಾಯ್ನಿಂಗ್ ಅಸ್. ರಾಧಾಕೃಷ್ಣ ಅಡಿಗ ಅವ್ರನ್ನ ಕಳಿಸ್ಕೊಡ್ತೀನಿ. ನಾವು ಅವ್ರಿಗೇನೂ ಕೊಡೋಕ್ಕಾಗಲ್ಲ, ಬಟ್ ಸ್ಟಿಲ್ ಒಂದು ಪ್ರೀತಿಯ ಗೌರವವನ್ನು ಈ ಮೂಲಕ ನ್ಯೂಸೋ ಕಡೆಯಿಂದ ನಾವು ಕೊಡಬೇಕು ಅಂತ ಫೀಲ್ ಮಾಡ್ತೀನಿ ನಾನು. ಪ್ಲೀಸ್. ಬ್ರಾಹ್ಮಿಣ್ಸ್ ಕಾಫಿ ಬಾರ್ನ ಮಿಸ್ಟರ್ ರಾಧಾಕೃಷ್ಣ ಅಡಿಗ ನಮ್ಮ ಹರಿಕಥೆಯ ವಿಶೇಷ ಅತಿಥಿಯಾಗಿದ್ದರು. ಅವರು ವೇ ಬ್ಯಾಕ್ ನೆನಪಿಸ್ಕೋತಾ ಇದ್ರಲ್ಲ 60 ವರ್ಷದ ಹಿಂದೆ ಬೇಕ್ರಿ ಟೈಪ್ ಶುರುವಾಯಿತು ಅಂತ. ಇವಾಗಿನ ಬೇಕ್ರಿ ಟೈಪ್ ಬೇರೆ, ಬಟ್ ಆದರೆ ಅದರಲ್ಲೂ ಕೂಡ ಎ ಗುಡ್ ಬೇಕ್ರಿ ಅಂತ ಕರಿತೀವಲ್ಲ, ತಾಜಾ ಮಿಠಾಯಿ ಕೇಕ್ವಾಲಾ ಕಡೆಯಿಂದ ಒಂದು ಹೆಲ್ದಿ ತಿನಿಸುಗಳು, ನಮ್ಮ ಕಡೆಯಿಂದ ಒಂದು ಪ್ರೀತಿಯ ಗೌರವ ಅಷ್ಟೇ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಈ ಸ್ಪೆಷಲ್ ಎಪಿಸೋಡ್ನ ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತಿದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸ್ಪೆಷಲ್ ಎಪಿಸೋಡ್ನಲ್ಲಿ. ನೀವು ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಎನಿ ಟೈಮ್ ನೀವು ವಾಚ್ ಮಾಡ್ಬೋದು ಆನ್ ನ್ಯೂಸು ಇದ್ದದ್ದಿದ್ದಂಗೆ. ನಾನು ಹರೀಶ್ ನಾಗರಾಜು. ನಮಸ್ಕಾರ.